ನಮಸ್ತೆ, ಗುಡ್ ಈವ್ನಿಂಗ್. ಸೊ ಸಾಧ್ಯ ಆದಷ್ಟು ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ಎಷ್ಟೊಂದ್ ಜನ ಹೊಸ ಮುಖಗಳಿದ್ದೀರಾ. ಹೊಸ ಮುಖಗಳು ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ನಮ್ಮ ರೆಗ್ಯುಲರ್ ಸ್ಟೂಡೆಂಟ್ಸ್ ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ಮಾತಾಡಕ್ ಜೋಶ್ ಇರುತ್ತೆ ಅಂತ ಅಷ್ಟೇ. ನಮಸ್ತೆ ಸರ್, ನಮಸ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಪಾಪ ಎಲ್ಲರೂ ಆಫೀಸ್ ಇಂದ ಬಂದಿರ್ತೀರಾ, ಮನೆ ಕೆಲಸ ಎಲ್ಲ ಮುಗಿಸಿರ್ತೀರಾ, ಇನ್ನು ಬೇಕಾದಷ್ಟು ಕೆಲಸ ಇರುತ್ತೆ. ಆದ್ರೂ ಕೂಡ ನಮಗೆ ಸಮಯ ಕೊಟ್ಟಿರೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಸೊ ನಾವಿವತ್ತಿಲ್ಲಿ ಸೇರಿರುವಂತದ್ದು ಒಂದು ಅದ್ಭುತವಾದಂತಹ ಒಂದು ಹೀಲಿಂಗ್ ಮೊಡಾಲಿಟಿಯ ಬಗ್ಗೆ ಮಾತನಾಡೋಕೆ. ಓಕೆನಾ? ಸೊ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೆ ಕೂಡ ಕರುಣಾರೇಖಿ ಬಗ್ಗೆ ಮಾತಾಡೋಕೆ ನಾವಿಲ್ಲಿದ್ದೀವಿ. ಇದೊಂದು ಮಾಸ್ಟರ್ ಕ್ಲಾಸ್, ಸೊ ಫ್ರೀ ವೆಬಿನಾರ್ ಅಂತ ಹೇಳ್ಬೋದು. ಸೊ ಈ ಒಂದು ಮಾಸ್ಟರ್ ಕ್ಲಾಸ್ ಒಳಗಡೆ ಹೋಗೋದಕ್ಕೆ ಮುಂಚೆ ನನ್ನ ಒಂದು ಕಿರು ಪರಿಚಯವನ್ನ ಕೊಟ್ಟು, ಸುಮಾರು ಜನಕ್ಕೆ ಗೊತ್ತಿದೆ, ಸಾಕಷ್ಟು ಜನಕ್ಕೆ ಹೊಸಬ್ರು ಇರೋದ್ರಿಂದ ನನ್ನ ಒಂದು ಕಿರು ಪರಿಚಯವನ್ನ ಕೊಟ್ಟು ಹಾಗೆ ಮುಂದೆ ಹೋಗೋಣ. ಒಂದು ನಿಮಿಷ ನಾ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸ್ಕ್ರೀನ್ ಶೇರ್ ಆಗ್ತಿಲ್ಲ ಅಲ್ಲ? ಸ್ಕ್ರೀನ್ ಶೇರ್ ಆಗ್ತಿದೆಯಲ್ಲ? ಮೇಡಮ್. ಎಸ್ ಎಸ್ ಮ್ಯಾಮ್. ಎಸ್. ಸೊ ಈ ಒಂದು ಕರುಣಾರೇಖಿ ಮಾಸ್ಟರ್ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಸೊ ಈ ಒಂದು ಕರುಣಾರೇಖಿಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ಬಗ್ಗೆ ಒಂದು ಕಿರು ಪರಿಚಯವನ್ನ ಕೊಡ್ಬೇಕು ಅಂತ ಅನ್ಕೊಳ್ತೀನಿ. ಸಾಕಷ್ಟು ಜನ ಗೊತ್ತಿದೆ, ನನ್ನ ಹೆಸರು ರಶ್ಮಿ ಶ್ರೀಕಾಂತ್, ರೇಖಿ ಗ್ರ್ಯಾಂಡ್ ಮಾಸ್ಟರ್, ಸರ್ಟಿಫೈಡ್ ಲೈಫ್ ಕೋಚ್ ಮತ್ತೆ ಸ್ಪಿರಿಚುವಲ್ ಕೋಚ್ ಕೂಡ. ಆಲ್ಮೋಸ್ಟ್ ಸುಮಾರು ಕೋರ್ಸ್ಗಳು, ಮೋರ್ ದೆನ್ 100 ಟೈಪ್ಸ್ ಆಫ್ ಕೋರ್ಸಸ್ ಲೈಕ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಇರಬಹುದು, ದುರ್ಗಾ ರೇಖಿ ಇರಬಹುದು, ಮನಿ ರೇಖಿ, ಲಾಮಾ ಫೆರಾ, ಈ ಟ್ಯಾರೋ ಕಾರ್ಡ್ ರೀಡಿಂಗ್, ಏಂಜಲ್ ಕಾರ್ಡ್ ರೀಡಿಂಗ್, ಏಂಜಲ್ ಥೆರಪಿ, ಕ್ರಿಸ್ಟಲ್ಸ್, ಈ ರೀತಿ ಮೋರ್ ದೆನ್ 100 ಥೆರಪೀಸ್ ಗಿಂತಾನು ಜಾಸ್ತಿ ಕೋರ್ಸಸ್ ಅನ್ನ ನಾನು ಕಲ್ತಿದ್ದೀನಿ, ಟೀಚ್ ಮಾಡ್ತಾ ಇದ್ದೀನಿ ಕೂಡ. ಕಳೆದ 13 ವರ್ಷಗಳಿಂದ ಇದೇ ಫೀಲ್ಡ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನನ್ನ ಒಂದು ಮೋಟೋ ಏನು ಅಂತ ನೋಡಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯನ್ನ ಕೂಡ ಅವರಿಗಿರುವಂತ ಸಮಸ್ಯೆಯಿಂದ ಆಚೆ ತರುವಂತದ್ದು. ಸೊ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಈ ಒಂದು ಬ್ರಹ್ಮಾಂಡದಲ್ಲಿ, ಈ ಒಂದು ಯೂನಿವರ್ಸ್ ಏನಿದೆ, ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಅವರವರ ಸಮಸ್ಯೆಗಳನ್ನ ಅವರೇ ಸರಿ ಮಾಡ್ಕೊಳ್ಳೋಕೆ ಬೇಕಾದಂತಹ ಒಂದು ಶಕ್ತಿಯನ್ನ ಮತ್ತೆ ಯುಕ್ತಿಯನ್ನ ಎರಡನ್ನ ಕೂಡ ಕೊಟ್ಟಿದೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಬ್ರಹ್ಮಾಂಡ ಆ ಶಕ್ತಿ ಮತ್ತೆ ಯುಕ್ತಿಯನ್ನ ಕೊಟ್ಟಿದೆ. ಹಾಗಾಗಿ ಅದಕ್ಕೆ ಒಂದು ಜಸ್ಟ್ ಒಂದು ಪುಷ್ ಬೇಕಷ್ಟೇ. ಅವ್ರನ್ನ ನಾವು ಅದರಿಂದ ಬಡಿದೆಪ್ಪಿಸ್ಬೇಕು, ಅದರ ಜಾಗೃತಿಯನ್ನ ಮೂಡಿಸ್ಬೇಕು. ಆ ಜಾಗೃತಿಯನ್ನ ಮೂಡಿಸೋದ್ರ ಮೂಲಕ ಪ್ರತಿಯೊಬ್ರು ಕೂಡ ಅವರನ್ನ ಅವರೇ ಹೀಲ್ ಮಾಡ್ಕೊಳ್ಳೋ ತರ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ. ಓಕೆ, ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಸದೃಢತೆಯನ್ನ, ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ತಂದ್ಕೊಡ್ಬೇಕು ಅಂತ. ಯಾಕೆ ಅಂದ್ರೆ, ಪ್ರಸ್ತುತದಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳು ಮ್ಯಾಕ್ಸಿಮಮ್ ಡಿಪೆಂಡ್ ಆಗಿರೋದು ಎಲ್ಲಿ ಅಂದ್ರೆ ನಮ್ಮ ಹಣಕಾಸಿನ ವಿಚಾರದಲ್ಲಿ. ನನಗೆ ಬರುವಂತ ಮ್ಯಾಕ್ಸಿಮಮ್ ಕ್ಲೈಂಟ್ಸ್ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾರೆ, ಮೇಡಮ್ ಮನಿ ಸ್ಟಕ್ ಆಗಿದೆ, ಅಥವಾ ಫೈನಾನ್ಷಿಯಲಿ ತುಂಬಾ ಲಾಸ್ ಅಲ್ಲಿ ಇದೀವಿ, ಅಥವಾ ಬೇರೆ ಯಾವುದೋ ಹಣಕಾಸಿನ ಸಮಸ್ಯೆ ಆಗ್ತಾ ಇದೆ, ಲೈಫ್ ಸರಿಗ್ ಲೀಡ್ ಮಾಡಕ್ ಆಗ್ತಿಲ್ಲ. ಈ ರೀತಿ ಸಾಕಷ್ಟು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇ ಬರೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಯನ್ನ, ನನ್ನನ್ನ ನಂಬಿಕೊಂಡು ಅಥವಾ ನನ್ನ ಹತ್ರ ಯಾರು ಕಲಿಯೋದಕ್ಕೆ ಬರ್ತಾರೋ ಅವರನ್ನು ಕೂಡ, ಪ್ರತಿಯೊಬ್ಬರನ್ನು ಕೂಡ ಫೈನಾನ್ಷಿಯಲಿ ಅವ್ರನ್ನ ಸ್ಟೇಬಲ್ ಮಾಡುವಂಥದ್ದು, ಸ್ಟ್ರೆಂಥನ್ ಮಾಡೋದು. ಹೇಗ್ ಮಾಡೋದು ಅಂದ್ರೆ, ನಾನು ಹೇಳ್ಕೊಡುವಂತಹ ಕೋರ್ಸ್ಗಳನ್ನ ಅವ್ರು ಕಲಿತು ಅದನ್ನ ಅವ್ರು ಬೇಕಿದ್ರೆ ಟೀಚ್ ಮಾಡೋ ತರ ಆಗಿರಬಹುದು, ಅಥವಾ ಈ ಒಂದು ಹೀಲಿಂಗ್ ಅನ್ನ ಪ್ರೊಫೆಷನಲ್ ಆಗಿ ತೆಗೆದುಕೊಳ್ಳೋದ ರೀತಿ ಆಗಿರ್ಬೋದು. ಹೇಗೋ ಒಂದು ರೂಪದಲ್ಲಿ ಅವರ ಒಂದು ಹಣಕಾಸಿನ ಒಂದು ಅವಶ್ಯಕತೆಗಳನ್ನ ಅವರವರೇ ಪೂರೈಸ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಮೂರನೇ ಪಾಯಿಂಟ್ ಏನಪ್ಪಾ ನನ್ನ ಮೋಟೋ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯನ್ನ ಕೂಡ ಹೆಲ್ದಿಯನ್ನಾಗಿ ಮಾಡೋದು. ಬಿಕಾಸ್ ಪ್ರಸ್ತುತದಲ್ಲಿ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ. ಯಾವ ಒಂದು ಕ್ಲಿನಿಕ್ಗೆ ಹೋಗಿ, ಯಾವ ಹಾಸ್ಪಿಟಲ್ಗೆ ಹೋಗಿ, ಯಾವ ಮೆಡಿಕಲ್ ಸ್ಟೋರ್ಗೆ ಹೋಗಿ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ ಅನ್ನೋಷ್ಟು ಜನಗಳಿರ್ತಾರೆ. ಅನ್ಸುತ್ತೆ, ಎಲ್ಲಿಂದ ಬರ್ತಾ ಇದೆ ಇಷ್ಟೊಂದು ಕಾಯಿಲೆ, ಹೇಗೆ ಇದಕ್ಕೆಲ್ಲ ಪರಿಹಾರ ಏನು, ಇಷ್ಟೊಂದು ಮೆಡಿಸಿನ್ಸ್ ತಗೊಂಡ್ರೆ ಅದರಿಂದ ಉಂಟಾಗುವಂತ ಸೈಡ್ ಎಫೆಕ್ಟ್ಸ್ ನ ಹೇಗೆ ಸರಿ ಮಾಡೋದು, ಈ ತರ ಎಲ್ಲ ಯೋಚನೆ ಮಾಡಿದಾಗ ನನಗನ್ನಿಸ್ತು, ಪ್ರತಿಯೊಬ್ಬ ವ್ಯಕ್ತಿಯನ್ನ ಕೂಡ ಆರೋಗ್ಯವಾಗಿರೋದಕ್ಕೆ ಬೇಕಾದಂತಹ ಒಂದು ಮಾರ್ಗವನ್ನ ತೋರ್ಸೋದಕ್ಕೆ ನನ್ನ ಕೈಲಾದಷ್ಟು ಸಹಾಯವನ್ನ ಮಾಡ್ಬೇಕು ಅಂತ ಅನ್ನಿಸ್ತು. ಅದೇ ರೀತಿ ಕೇವಲ ಮನುಷ್ಯರನ್ನ, ಅಂದ್ರೆ ನನ್ನ ಸುತ್ತ ಇರೋರನ್ನ ಕೇವಲ ಒಂದು
ಫಿಸಿಕಲಿ ಅಥವಾ ದೈಹಿಕವಾಗಿ ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ಅವರನ್ನ ಮೆಂಟಲಿ ಕೂಡ ಸ್ಟ್ರಾಂಗ್ ಮಾಡ್ಬೇಕು. ಯಾಕಂದ್ರೆ ಪ್ರಸ್ತುತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸ್ಟ್ರೆಸ್, ನೆಗೆಟಿವ್ ಎಮೋಷನ್ಸ್, ರಿಲೇಶನ್ಶಿಪ್ ಇಶ್ಯೂ ಅಂತೆ, ಡಿಪ್ರೆಷನ್ ಅಂತೆ, ಅದಂತೆ ಇದಂತೆ 108 ವಿಚಾರಗಳಿಂದ ಒದ್ದಾಡ್ತಾ ಇದ್ದಾರೆ. ಓಕೆ, ಅಲ್ಲದೆ ಯಾವ ರೀತಿ ಸನ್ನಿವೇಶಗಳನ್ನ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಯಾವ ರೀತಿ ಆ ಒಂದು ವ್ಯಕ್ತಿಗಳನ್ನ ರಿಲೇಶನ್ಶಿಪ್ ನ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪ್ರತಿಯೊಂದರಲ್ಲೂ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ. ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ಎಷ್ಟೋ ಜನ ಸೂಸೈಡಲ್ ಟೆಂಡೆನ್ಸಿಗೆ ಬರ್ತಾ ಇದ್ದಾರೆ. ಇದೆಲ್ಲವನ್ನ ತಡೆದು ಮೆಂಟಲಿ ಅವ್ರನ್ನ ಸ್ಟ್ರಾಂಗ್ ಮಾಡ್ಬೇಕು. ಲೈಫಲ್ಲಿ ಏನೇ ಬಂದ್ರು ನಾ ಎದುರಿಸ್ತೀನಿ, ಎದ್ದು ನಿಲ್ತೀನಿ ಅನ್ನೋ ತರ ನಿಲ್ಸ್ಬೇಕು ಅನ್ನೋದು ನನ್ನ ಮತ್ತೊಂದು ಉದ್ದೇಶ. ಇನ್ನೊಂದು ಉದ್ದೇಶ ಅಂದ್ರೆ ಪ್ರತಿಯೊಬ್ಬರನ್ನು ಕೂಡ ಹೀಲರ್ ಅನ್ನಾಗಿ ಮಾಡೋದು. ಯಾಕೆಂದ್ರೆ ನಾನು ಈಗಾಗ್ಲೇ ಹೇಳ್ದಂಗೆ ಈ ಒಂದು ಬ್ರಹ್ಮಾಂಡ ಪ್ರತಿಯೊಬ್ಬರಲ್ಲೂ ಕೂಡ ಆ ಒಂದು ಹೀಲಿಂಗ್ ಪವರ್ ಅನ್ನ ಇಟ್ಟಿದೆ. ನಮ್ಮ ದೇಹ ಇರ್ಬೋದು, ನಮ್ಮ ಮನಸ್ಸಿರ್ಬೋದು, ನಮ್ಮನ್ನ ನಾವು ಹೀಲ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಒಂದು ಶಕ್ತಿಯನ್ನ, ಯುಕ್ತಿಯನ್ನ ಆ ಒಂದು ಬ್ರಹ್ಮಾಂಡ ನಮ್ಗೆ ಕೊಟ್ಟಿದೆ. ಅದನ್ನ ಪ್ರಾಪರ್ ಆಗಿ ಚಾನಲೈಸ್ ಮಾಡಿದ್ವಿ ಅಂದ್ರೆ ಪ್ರತಿಯೊಬ್ರು ಕೂಡ ಹೀಲರ್ ಆಗ್ಬೋದು, ಪ್ರತಿಯೊಬ್ಬರ ಜೀವನನು ಕೂಡ ಸುಖಮಯವಾಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಹೀಲರ್ ಅನ್ನಾಗಿ ಮಾಡೋದು ನನ್ನ ಉದ್ದೇಶ. ಇಷ್ಟೆಲ್ಲ ಮೋಟೋಸ್ ಇಟ್ಕೊಂಡಿದ್ದೀರಲ್ಲ ಮೇಡಮ್, ಏನಕ್ಕೆ ಈ ಮೋಟೋಸ್ ಬಂತು ನಿಮ್ಗೆ? ಯಾಕೆ? ಈಗ ಯಾವ್ದೊಂದು ಸುಮ್ನೆ ಬರಲ್ಲ. ಈಗ ಒಂದು ಉದ್ದೇಶ ಬಂತು, ಅಥವಾ ನನಗೊಂದು ಡ್ರೀಮ್ ಬಂತು, ಅಥವಾ ಯಾವ್ದೋ ಒಂದು ನನಗೆ ಆಸೆ ಅಥವಾ ಒಂದು ಗೋಲ್ ಅಂದಾಗ ಸುಮ್ನೆ ಬರಲ್ಲ ಅಲ್ವಾ ಗೋಲು? ಆ ಗೋಲ್ ಬರೋದಕ್ಕೆ ಏನೋ ಒಂದು ರೀಸನ್ ಇರುತ್ತೆ ಅಲ್ವಾ? ಈ ಒಂದು ಮೋಟೋ ಅಥವಾ ಈ ಒಂದು ಉದ್ದೇಶಗಳು, ಈ ಒಂದು ಗೋಲ್ಗಳು ನನಗೆ ಬರೋದಕ್ಕೆ, ಈ ಉದ್ದೇಶಗಳು ನನ್ನ ಮೈಂಡ್ ಬರೋದಕ್ಕೆ ಕಾರಣ ನನ್ನ ಜೀವನದ ಸ್ವಂತ ಒಂದು ಎಕ್ಸ್ಪೀರಿಯನ್ಸ್ಗಳು. ಏನಿದು ಎಕ್ಸ್ಪೀರಿಯನ್ಸ್ಗಳು ಅಂದ್ರೆ ನಾ ಮುಂದೆ ಶೇರ್ ಮಾಡ್ತೀನಿ. 2011ರಿಂದ 2013 ನನ್ನ ಲೈಫಲ್ಲಿ ತುಂಬಾ ಕರಾಳವಾದಂತಹ ದಿನಗಳು ಅಂತಾನೆ ಹೇಳ್ತೀನಿ. ಕಾರಣನೇ ಇಲ್ಲದೆ ನನ್ನ ಏನು ಆರೋಗ್ಯ ಸಮಸ್ಯೆ ಆಯ್ತು ಅಂತ ನನ್ಗೆ ಇವತ್ತಿಗೂ ಅದು ಏನು ಅಂತ ಗೊತ್ತಿಲ್ಲ. ಏನೋ ಗೊತ್ತಿಲ್ಲದೆ ಇರೋಂತಹ ಒಂದು ವಿಚಿತ್ರವಾದಂತಹ ಆರೋಗ್ಯ ಸಮಸ್ಯೆ ಶುರು ಆಯ್ತು. ತುಂಬಾ ವೀಕ್ ಆದೆ, ವೆಯ್ಟ್ ಲಾಸ್ ಆಯ್ತು, ಊಟ ಮಾಡಕ್ ಆಗ್ತಿರ್ಲಿಲ್ಲ, ಎದ್ದು ಓಡಾಡಕ್ ಆಗ್ತಿರ್ಲಿಲ್ಲ, ಕೂತ್ಕೊಳಕ್ ಆಗ್ತಿರ್ಲಿಲ್ಲ, ಮೈಯೆಲ್ಲ ನೋವು. ಎಲ್ಲ ರಿಪೋರ್ಟ್ಸ್, ಪ್ರತಿ ಒಂದು ಟೆಸ್ಟ್, ತೋರಿಸದೇ ಇರೋ ಡಾಕ್ಟರ್ ಇಲ್ಲ, ತೋರಿಸದೇ ಇರೋಂತಹ ಒಂದು ಮಾಡದೇ ಇರೋಂತಹ ವೈದ್ಯ ಇಲ್ಲ, ಏನು ಮಂತ್ರ ಯಂತ್ರ ಎಲ್ಲ ಮಾಡಾಯ್ತು. ಬಟ್ ಏನು ನನಗೆ ರಿಲೀಫ್ ಸಿಗ್ಲಿಲ್ಲ. ಜೊತೆಗೆ ಅದೇ ಟೈಮಲ್ಲಿ ನನ್ನ 2ನೇ ಮಗ ಹುಟ್ಟಿ 12ನೇ ದಿನಕ್ಕೆ ನಾನು ನಮ್ಮ ತಾಯಿಯನ್ನ ಕಳ್ಕೊಂಡೆ. ಸೊ 12ನೇ ದಿನಕ್ಕೆ ತಾಯಿಯನ್ನ ಕಳ್ಕೊಂಡಾದ್ಮೇಲೆ ಏನಾಯ್ತು, ಈ ಹೆಲ್ತ್ ಇಶ್ಯೂಸ್, ವೀಕ್ನೆಸ್ ಇಂದ ಏನಾಯ್ತು ಗೊತ್ತಿಲ್ಲದೆ ಕಾಲ್ ಜಾರಿ ಕೆಳಗೆ ಬಿದ್ದು ಬ್ಯಾಕ್ಗೆ ಮೇಜರ್ ಏಟ್ ಆಯ್ತು. ನನ್ನ ಸ್ಪೈನ್ಗೆ ಎದ್ದಳಕ್ಕೆ ಆಗದೆ ಇರುವಂತ ಪರಿಸ್ಥಿತಿ. ಚಿಕ್ಕ ಮಕ್ಕಳು ಎತ್ಕೊಳಕ್ ಆಗಲ್ಲ, ಮಕ್ಳಿಗೆ ಊಟ ಮಾಡ್ಸಕ್ಕಾಗಲ್ಲ, ಮಕ್ಳಿಗೇನು ನಾನು ಅನ್ನ ಕಲ್ಸ್ಕೊಂಡು ತಿನ್ನಕ್ ಆಗದೆ ಇರುವಂತ ಪರಿಸ್ಥಿತಿ. ಕಂಪ್ಲೀಟ್ ಡಿಪೆಂಡೆನ್ಸಿ. ಈ ಡಿಪೆಂಡೆನ್ಸಿ ಏನ್ ಮಾಡ್ತು, ನನಗೆ ಡಿಪ್ರೆಷನ್ ಅನ್ನೋ ತಂತು. ಏನ್ ಮಾಡ್ಲಿ, ಎಲ್ಲದಕ್ಕೂ ಒಬ್ರ ಮೇಲೆ ಡಿಪೆಂಡ್ ಆಗ್ಬೇಕು. ಹೋಗಿ ಒಂದ್ ಲೋಟ ಕಾಫಿ ಸೇರಿಸ್ಕೊಳಕ್ಕೂ ನನ್ ಕೈ ಶಕ್ತಿ ಇಲ್ಲ. ಮಕ್ಳನ್ನ ಯಾರು ನೋಡ್ಕೊಳ್ತಾರೆ, ಮನೇಲಿ ಯಾರು ಏನ್ ಮಾಡ್ತಾರೆ? ಆ ರೀತಿ ಆ ಡಿಪ್ರೆಷನ್ ಇಂದ ಏನಾಯ್ತು, ಆಂಗ್ಸೈಟಿ ಇಶ್ಯೂ ಶುರು ಆಯ್ತು. ಪ್ಯಾನಿಕ್ ಅಟ್ಯಾಕ್, ಸಡನ್ ಆಗಿ ಅನ್ಕಾನ್ಶಿಯಸ್ ಆಗಿ ಬೀಳೋವಂಥದ್ದು. ಏನ್ ಡಾಕ್ಟರ್ಸ್ ನೋಡಿದ್ರೆ MRI ಸ್ಕ್ಯಾನಿಂಗ್ ವರ್ಗುನು ಆಯ್ತು, ಏನು ಬ್ರೈನ್ ರಿಲೇಟೆಡ್ ಇಶ್ಯೂಸ್ ಇಲ್ಲ. ಬಟ್ ಸ್ಪೈನಲ್ಗೆ ಮೇಜರ್ ಪ್ರಾಬ್ಲಮ್ ಆಗಿದೆ, ಸರ್ಜರಿ ಆಗ್ಬೇಕು ಅಂತ ಮಾತ್ರ ನನಗೆ ಹೇಳಿದ್ರು. ಅದು ಬಿಟ್ರೆ ಬೇರೆ ಯಾವ ಹೆಲ್ತ್ ಇಶ್ಯೂಸ್ ನಮ್ಗೆ ಅವ್ರಿಗೆ ರೆಕಗ್ನೈಸ್ ಮಾಡಕ್ ಆಗ್ತಿಲ್ಲ, ಡಯಾಗ್ನೈಸ್ ಮಾಡಕ್ ಆಗ್ತಿಲ್ಲ. ಇದೇ ಸಮಯದಲ್ಲಿ ಹಸ್ಬೆಂಡ್ ಕೆಲಸ ಕೂಡ ಹೋಯ್ತು. ನಮ್ಮ ಮಾವನಿಗೆ ಓಪನ್ ಹಾರ್ಟ್ ಸರ್ಜರಿ ಆಯ್ತು. ಇದೆಲ್ಲ ಸೇರಿ ನನಗೇನಾಯ್ತು, ಕಂಪ್ಲೀಟ್ ಆಗಿ ನಾನು ಲೈಫಲ್ಲಿ ಮೇಲೆ ಎದ್ದೇಳೋದಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಬಂದೆ. ಜೊತೆಗೆ ಸಾಕಷ್ಟು ಅವಮಾನಗಳು, ಅಪಮಾನಗಳು. ಗೊತ್ತಲ್ಲ, ಒಂದು ಹೆಣ್ಣು ಮನೆಗ್ ಬಂದಾಗ ಈ ತರ ಎಲ್ಲ ಪರಿಸ್ಥಿತಿ ಉಂಟಾಯ್ತು ಅಂದ್ರೆ ಕಲ್ಪ್ರಿಟ್ ಆಡಾಗ್ತಾರೆ, ಆ ಹೆಣ್ಣು ಮಗಳೇ ಕಲ್ಪ್ರಿಟ್ ಆಗೋದು. ನಿನ್ನಿಂದ ಹಿಂಗಾಯ್ತು. ಎಲ್ಲಾರು ಮಕ್ಳನ್ನ ನೋಡ್ಕೊಳಕ್ಕೆ ಆಗದೆ ಇದ್ಲು. ಎಂತೆಂತ ಮಾತು ಕೇಳದೆ ಅಂದ್ರೆ ಹೇಳಕ್ ಆಗದೆ ಇರೋಂತ ಮಾತುಗಳನ್ನ ಕೇಳಿದ್ರು. ಅವಾಗ ಎಲ್ಲ ಕೇಳಿ 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 ಪೂರ್ತಿ ಕುಗ್ಗೋಗಿ ಎಷ್ಟೋ ಸಲ ಅನಿಸ್ತಿತ್ತು ಏನಾದ್ರೂ ಮಾಡ್ಕೊಂಡು ಹೋಗ್ಬಿಡ್ಬೇಕು, ಬೇಡ ಈ ಲೈಫು ಅಂತ. ಬಟ್ ಎಷ್ಟು ಹೆಲ್ಪ್ಲೆಸ್ ಆದೆ ಅಂದ್ರೆ ಏನೂ ಬೇಡ ನನ್ನ ಜೀವನದಲ್ಲಿ ಅನ್ನೋಂತ ಪರಿಸ್ಥಿತಿಯನ್ನ ತಲುಪ್ತೆ. ಇದೇ ತರ 2 ವರ್ಷ ನಾನು ಕಳೆದೆ. ಆ ಟೈಮಲ್ಲಿ ನನಗೆ ನನ್ನ ಹಸ್ಬೆಂಡ್ ಬಲವಂತವಾಗಿ ಕರ್ಕೊಂಡೋಗಿ ನಮ್ಮ ಗುರುಗಳ ಮನೇಲಿ ಕೂರ್ಸಿ, ನೀ ರೇಖಿ ಕಲ್ತ್ಕೊ ಅಂತ ಫೋರ್ಸ್ಫುಲಿ ಕೂರ್ಸಿದ್ರು. ಅದ್ಲೂ ಇಷ್ಟ ಇಲ್ಲ ನನಗೆ, ಬಿಕಾಸ್ ನಾನು ಎಲ್ಲಾದ್ರಲ್ಲೂ ಹೋಪ್ಸ್ ಕಳ್ಕೊಂಡಿದ್ದೆ.
ಅವ್ರು ಕರ್ಕೊಂಡೋಗಿ ಕೂರ್ಸಿದ್ರು. ಇವತ್ತಿಗೆ ನಾನು ತುಂಬಾ ಗ್ರೇಟ್ಫುಲ್ ಆಗಿರ್ಬೇಕು ಅಂದ್ರೆ ಅದ್ ನನ್ನ ಹಸ್ಬೆಂಡ್ಗೆ. ಅವತ್ತು ಅವ್ರು ನನ್ನ ಕರ್ಕೊಂಡೋಗಿ ಆ ರೇಖಿ ಕ್ಲಾಸಲ್ಲಿ ಕೂರ್ಸಿಲ್ಲ ಅಂದಿದ್ರೆ ನಾನು ಇವತ್ತು ನಿಮ್ ಮುಂದೆ ಇರ್ತಿರ್ಲಿಲ್ಲ. ನಾನು ಹೋಗಿ ಎಷ್ಟೋ ವರ್ಷಗಳಾಗಿ ಹೋಗ್ತಾ ಇರ್ತೇನೆ. ಸೊ ಆ ಒಂದು ರೇಖಿ ಕಲಿಯಕ್ ಶುರು ಮಾಡಿದ್ದು ನನ್ನ ಜೀವನದಲ್ಲಿ ನನಗೆ ಪುನರ್ಜನ್ಮ. ಎಲ್ಲಾ ತರದ್ರಲ್ಲೂ ಅದು ನನ್ನ ಒಂದು ಪುನರ್ಜನ್ಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ರೇಖೆಯನ್ನ ಕಲಿತಾ ಇದ್ದಂಗೆ ಏನಾಯ್ತು, ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಳೋದಕ್ ಶುರು ಮಾಡಿದೆ. ನನ್ ಲೈಫ್ದು ರಿಯಾಲಿಟಿ ಏನು ಅನ್ನೋದು ನನಗೆ ಅರ್ಥ ಆಗಕ್ ಶುರು ಆಯ್ತು. ಜೊತೆಗೆ ನನ್ನ ಲೈಫ್ ಪರ್ಪಸ್ ಏನು, ಇಷ್ಟು ದಿನ ಸುಮ್ನೆ ಕೊರಗ್ತಾ ಇದ್ದವಳು ನನಗೆ ರಿಯಲೈಸೇಷನ್ ಶುರು ಆಯ್ತು, ಇಲ್ಲ ನಾನಿಲ್ಲಿ ಹುಟ್ಟಿರೋದು ಕೊರಗೋದಕ್ಕಲ್ಲ, ನನಗೇ ಆದಂತಹ ಒಂದು ಲೈಫ್ ಪರ್ಪಸ್. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಲೈಫ್ ಪರ್ಪಸ್ ಇರುತ್ತೆ, ಅದನ್ನ ನಾನು ಫುಲ್ಫಿಲ್ ಮಾಡ್ಬೇಕು. ಜೊತೆಗೆ ನನ್ನ ತರ ಯಾರೆಲ್ಲ ಕಷ್ಟ ಪಡ್ತಿದಾರೋ ಅವ್ರಿಗೆಲ್ಲ ನಾ ಸಹಾಯ ಮಾಡ್ಬೇಕು ಅನ್ನೋಂತಹ ಒಂದು ಮನಸ್ಥಿತಿಗೆ ಬಂದೆ. ಜೊತೆಗೆ ಇಲ್ಲಿ ನಾನು 3 ಪ್ರಿನ್ಸಿಪಲ್ಸ್ ನ ತಿಳ್ಕೊಂಡೆ, 3 ವಿಷಯಗಳನ್ನ ತಿಳ್ಕೊಂಡೆ ಈ ಟೈಮ್ ಅಲ್ಲಿ. ಏನಪ್ಪಾ ಅಂದ್ರೆ, ನಮ್ಮ ಶಕ್ತಿಯನ್ನ ನಾವ್ ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡಬಹುದು. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕೂತಿರೋಂತಹ ಅಷ್ಟೂ ಜನಗಳಿಗೆ ಹೇಳ್ತೀನಿ, ಇಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂತಹ ಒಂದು ಸೂಪರ್ ಪವರ್ ಅಂತ ಇರುತ್ತೆ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಪೊಟೆನ್ಶಿಯಾಲಿಟಿ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಶಕ್ತಿ ಇರುತ್ತೆ. ಯಾವ ವಸ್ತು ಇರ್ಬೋದು, ಯಾವ ವ್ಯಕ್ತಿ ಇರ್ಬೋದು, ಸುಮ್ನೆ ವೇಸ್ಟ್ ಆಗಿ ಭಗವಂತ ಇಲ್ಲಿ ಸೃಷ್ಟಿ ಮಾಡಿಲ್ಲ. ಒಂದ್ ಇರುವೆನ್ ಸೃಷ್ಟಿ ಮಾಡಿದಾನೆ ಅಂದ್ರೆ ಆ ಇರುವೆಗೆ ಅದ್ರದೇ ಆದಂತಹ ಲೈಫ್ ಪರ್ಪಸ್ ಇದೆ. ಆ ಚಿಕ್ಕ ಇರುವೆಗೆ ಲೈಫ್ ಪರ್ಪಸ್ ಇದೆ ಅಂದಾಗ, ನಮ್ಮ ಇಷ್ಟು ದೊಡ್ಡ ದೇಹ, ಇಷ್ಟು ಅಂಗಗಳು ಎಲ್ಲಾ ಕೊಟ್ಟು ಇಷ್ಟು ಬುದ್ಧಿಯನ್ನು ಕೊಟ್ಟಿರೋಂತಹ ಭಗವಂತ ಸುಮ್ನೆ ನಮ್ಮನ್ನ ಇಲ್ಲಿ ಸೃಷ್ಟಿ ಮಾಡಿದಾನ? ಅವ್ನಿಗೇನ್ ಟೈಮ್ ಪಾಸ್ ಮಾಡಕ್ ಬೇರೆ ಏನು ಕೆಲ್ಸ ಇರ್ಲಿಲ್ವಾ? ಹಂಗಲ್ಲ. ನಮ್ಮ ಒಂದು ಉದ್ದೇಶ ಇದೆ, ನಮ್ಮ ಒಂದು ಸೋಲ್ ಪರ್ಪಸ್ ಇದೆ. ಆ ಸೋಲ್ ಪರ್ಪಸ್ ಅನ್ನ, ಆ ಒಂದು ಶಕ್ತಿಯನ್ನ ನಾವು ಬಳಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಮ್ಮನ್ನ ಇಲ್ಲಿ ಅವ್ನು ಸೃಷ್ಟಿ ಮಾಡಿದಾನೆ. ಹಾಗಾಗಿ ಯಾರು ಕೂಡ ವೀಕ್ ಅಲ್ಲ. ನಮ್ಮ ಸೂಪರ್ ಪವರ್, ನಮ್ಮಲ್ಲಿರುವಂತಹ ಆ ಒಂದು ಶಕ್ತಿಯನ್ನ ನಾವು ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡೆ. ಜೊತೆಗೆ ಅಲ್ಲಿವರೆಗೂ ಎಲ್ಲವನ್ನ ನಾನು ನನ್ ತಲೆ ಮೇಲೆ ಹಾಕೊಂಡು ನಾನು ಒದ್ದಾಡ್ತಾ ಇದ್ದೆ. ಅಯ್ಯೋ ಹೀಗಾಗೋಯ್ತಲ್ಲ, ನನ್ ಹಣೆ ಬರ ಹಿಂಗಾಯ್ತಲ್ಲ, ನನ್ ಜೀವನ ಹಿಂಗಾಯ್ತಲ್ಲ ಅಂತ ಕೊರಗ್ತಾ ಇದ್ದವಳು ಏನನ್ನ ಅರ್ಥ ಮಾಡ್ಕೊಂಡ್ರೆ, ನಾನು ಕೊರಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇದನ್ನ ನಾನು ಆ ಡಿವೈನ್ ಎನರ್ಜಿಗೆ, ಯೂನಿವರ್ಸಲ್ ಪವರ್ಗೆ ನಾನು ಇದನ್ನ ಸರೆಂಡರ್ ಮಾಡಿದ್ರೆ ಮಾತ್ರ ನನ್ನ ಜೀವನದಲ್ಲಿ ಮಿರಾಕಲ್ ಸಾಧ್ಯ ಅನ್ನೋದನ್ನ ಅವತ್ತು ರಿಯಲೈಸ್ ಮಾಡ್ಕೊಂಡೆ. ಜೊತೆಗೆ ಇನ್ನೂ ಒಂದು ಮುಖ್ಯವಾದಂತ ವಿಚಾರ ಏನ್ ಅರ್ಥ ಮಾಡ್ಕೊಂಡಿದ್ದು ಅಂದ್ರೆ, ನಾವೇನಂತೀವಿ, ನನ್ ಗಂಡ ಸರಿಗ್ ನೋಡ್ಕೊಳಲ್ಲ, ನನ್ ಮಕ್ಳು ನನಗ್ ರೆಸ್ಪೆಕ್ಟ್ ಕೊಡಲ್ಲ, ನಮ್ಮ ಅತ್ತೆ ಮಾವ ಅವಮಾನ ಮಾಡ್ತಾರೆ, ನಮ್ ತಂದೆ ತಾಯಿ ನಮ್ಮನ್ ಕೇರ್ ಮಾಡಲ್ಲ. ಈ ರೀತಿ ನಾವು ಅವ್ರಿವ್ರು ನನ್ ಫ್ರೆಂಡ್ಸ್ ನನ್ ಕೇರ್ ಮಾಡಲ್ಲ, ಈ ರೀತಿ ಅವ್ರಿವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಾವ್ ಜೀವನ ಕಳಿತಿದೀವಿ ಹೊರ್ತು ನಮ್ಮ ಬಗ್ಗೆ ನಾವ್ ಯಾವತ್ತೂ ಯೋಚನೆ ಮಾಡ್ತಿಲ್ಲ. ಅಲ್ದೆ ಎಲ್ಲರೂ ಒಂದು ಟೈಮ್ ಬಂದಾಗ ಎಲ್ಲರೂ ಬಿಟ್ಟು ಹೋಗ್ತಾರೆ. ಎಷ್ಟೇ ಕ್ಲೋಸ್ ಆಗಿರ್ಲಿ, ಹಸ್ಬೆಂಡ, ಮಕ್ಕಳ, ತಂದೆ ತಾಯಿನ, ಎಲ್ಲರೂ ಕೂಡ ಯಾವ್ದೋ ಒಂದು ಘಟ್ಟದಲ್ಲಿ ನಮ್ಮಿಂದ ದೂರ ಆಗವ್ರೆ. ಕರೆಕ್ಟ್ ಅಲ್ವಾ? ಇದು ಜೀವನದ ಸತ್ಯ. ಇದೇನ್ ಮೇಡಮ್ ಈ ತರ ಮಾತಾಡ್ತೀವಿ? ಇಲ್ಲ, ಇಟ್ಸ್ ರಿಯಾಲಿಟಿ ಆಫ್ ಲೈಫ್. ಎಲ್ಲರೂ ನಮ್ಮನ್ ಬಿಟ್ಟು ಹೋಗುವಂತ ಸಮಯ ಬಂದೇ ಬರುತ್ತೆ. ಯಾರು ಇಲ್ಲಿ ಶಾಶ್ವತ ಅಲ್ಲ. ಆದ್ರೆ ನಾವು ಈ ಭೂಮಿ ಮೇಲೆ ಇರೋವರೆಗೂ ನಮ್ ಜೊತೆ ಇರೋದು ಯಾರು? ನಾವು ಮಾತ್ರ. ಸೊ ನಮ್ಮ ಬೆಸ್ಟ್ ಫ್ರೆಂಡ್ ಯಾರು ಅಂದ್ರೆ ನಾವೇ. ನಾವ್ ಯಾವಾಗ ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಕ್ ಶುರು ಮಾಡ್ತೀವೋ ಆಗ ನಮ್ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ. ಸೊ ಈ ಒಂದು 3 ಮುಖ್ಯ ವಿಚಾರಗಳನ್ನ ನಾನು ಅರ್ಥ ಮಾಡ್ಕೊಂಡಿದ್ದು ಈ ರೇಖೆಯನ್ನ ಕಲಿಯೋದಕ್ಕೆ ಶುರು ಮಾಡಿದ್ಮೇಲೆ ನನ್ನ ಜರ್ನಿಯಲ್ಲಿ. ಸೊ ಈ ಉದ್ದೇಶನೇ ನನಗೆ, ನಾನು ಏನ್ ನಿಮ್ಗೆ ಮೋಟೋಸ್ ಹೇಳದ್ನಲ್ಲ ದೊಡ್ಡದಾಗಿ, ಅದ್ ಬೇರೆ ಏನೂ ಅಲ್ಲ, ಇದೇ ಉದ್ದೇಶ. ಸೊ ನಾನು ಪಟ್ಟಂತ ಕಷ್ಟಗಳನ್ನೇ ಎಷ್ಟೋ ಜನ ಹೆಣ್ಮಕ್ಳು ಪಡ್ತಾ ಇದಾರೆ. ಹೆಣ್ಮಕ್ಳು ಮಾತ್ರ ಅಲ್ಲ, ಗಂಡ್ಮಕ್ಳು ಕೂಡ ಪಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಅವ್ರ ಲೈಫ್ ಅಲ್ಲಿ ಸಮಸ್ಯೆಗಳನ್ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ, ಗೊತ್ತಾಗದೆ ಇರೋ ತರ ಆರೋಗ್ಯ ಸಮಸ್ಯೆಗಳಿದೆ, ಆರೋಗ್ಯ ಸಮಸ್ಯೆಯನ್ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ, ಹಣಕಾಸಿಗೆ ರಿಲೇಟೆಡ್ ಆಗಿ ಸಾಕಷ್ಟು ಸಮಸ್ಯೆಗಳಿದೆ. ಒಂದಲ್ಲ ಸಮಸ್ಯೆಗಳನ್ನ ಪ್ರತಿಯೊಬ್ರು ಕೂಡ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಎದುರಿಸ್ತಾ ಇದೀವಿ. ಆ ರೀತಿಯಾದಂತಹ ಸಮಸ್ಯೆಗಳಿಂದ ಅವರನ್ನ ಆಚೆ ತರಬೇಕು. ಸಮಸ್ಯೆ ಬರ್ದೆ ಮನುಷ್ಯ ಜೀವನ ನಡೆಯಲ್ಲ, ಖಂಡಿತ ಒಪ್ಕೊಳ್ತೀವಿ ನಾವು ಅಲ್ವಾ? ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಾವು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ಲೇಬೇಕು. ಅದನ್ನ ನಾವು ಅದರಿಂದ ಆಚೆ ಬರೋದಕ್ಕೆ ಹೋರಾಟ ನಡೆಸಲೇಬೇಕು. ಆದರೆ ಆ ಸಮಸ್ಯೆಯನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಕೂಡ ಒಂದು ಕಲೆ ಅಲ್ವಾ? ಆ ಕಲೆಯನ್ನ ಕಲ್ತ್ಕೊಂಡ್ರೆ ನಮ್ಮ ಜೀವನ ಈಸಿ ಆಗತ್ತೆ. ಈ ಉದ್ದೇಶದಿಂದಾನೇ ನಾನು
ಈ ಫೀಲ್ಡ್ ಬಂದೆ. ಅವತ್ತಿಂದ ನನ್ನ ಪಯಣ ಹಾಗೇ ಮುಂದುವರಿತಾ ಇದೆ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಇದೇ ಕೆಲಸ ಮಾಡೋದು. ನನಗೆ ಯಾಕಂದ್ರೆ ನಂಗೆ ತುಂಬಾ ಆತ್ಮತೃಪ್ತಿ ಕೊಡ್ತಾ ಇದೆ. ನೀವ್ ಯಾರಾದ್ರೂ ಒಬ್ರು ನಮ್ ಸುಜಾತ ಅವ್ರು ಹೇಳಿದ್ರು, ಎಷ್ಟು ಖುಷಿ ಆಯ್ತು ನನಗೆ. ಅದು ನಾನು ಅವ್ರು ನಮ್ ಪ್ರಶಂಸನೆ ಮಾಡ್ಲಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಯಾರೋ ಒಬ್ರು ನನ್ನಿಂದ ಒಳ್ಳೇದಾಯ್ತು ಅಂತ ಹೇಳಿದಾಗ ನಂಗೆ ಅದು ಕೋಟಿ ಕೊಟ್ರು ಆ ಸಂತೋಷ ಸಿಗಲ್ಲ, ಆ ನೆಮ್ಮದಿ ಸಿಗೋದಿಲ್ಲ. ಸೊ ನಮ್ಮಿಂದ ಯಾರೋ ಒಬ್ರು ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ಅಂದ್ರೆ ಬರ್ಲಿ ಬಿಡಿ. ಎಷ್ಟ್ ಜನಕ್ಕೆ ಆ ಒಂದು ಯೋಗ ಕೊಟ್ಟಿರ್ತಾನೆ ದೇವರು. ಹಾಗಾಗಿ ಇಲ್ಲಿರೋಂತ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಶಕ್ತಿ ಇದೆ. ಇವತ್ತು ಯಾರೆಲ್ಲ ಆ ಒಂದು ಸಮಸ್ಯೆಗಳನ್ನ ಎದುರಿಸ್ತಿದ್ದೀರೋ, ನಾಳೆ ನೀವೇ 10 ಜನಕ್ಕೆ ಮಾರ್ಗದರ್ಶಕರಾಗುವಂತಹ ಒಂದು ಶಕ್ತಿಯನ್ನ ದೇವ್ರು ನಿಮಗ್ ಕೊಟ್ಟಿದ್ದಾನೆ. ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕಷ್ಟೇನೆ. ಈ ಉದ್ದೇಶದಿಂದ ನಾನು ಈ ಒಂದು ರೇಖಿ ಇರ್ಬೋದು, ಬೇರೆ ಎಲ್ಲ ವಿಷಯಗಳನ್ನ ನಾವು ಕಲಿತಾ ಹೋದ್ವಿ. ಸೊ ಇವಾಗ ರೇಖಿ ಅಂದ್ರೆ ಏನು ಮೇಡಮ್, ಇಷ್ಟೊಂದು ನೀವು ಬಿಲ್ಡಪ್ ಕೊಡ್ತಾ ಇದೀರಲ್ಲ ರೇಖಿಗೆ, ರೇಖಿ ಅಂದ್ರೆ ಏನು ಅಂತ ಕೇಳಿದ್ರಿ. ಅಂದ್ರೆ ರೇಖಿ ಅನ್ನೋದು ಒಂದು ಸಿಂಪಲ್ ಆದಂತಹ ಜಪಾನಿನಿಂದ ಬಂದಿರುವಂತಹ ಹೀಲಿಂಗ್ ಮೊಡಾಲಿಟಿ, ಚಿಕಿತ್ಸಾ ವಿಧಾನ, ಪರ್ಯಾಯ ಚಿಕಿತ್ಸಾ ವಿಧಾನ. ಜಪಾನಿನಿಂದ ಬಂದಿರುವಂತಹ ಹೀಲಿಂಗ್ ಮೊಡಾಲಿಟಿ ಆದ್ರೂ ಕೂಡ ಇದರ ಒಂದು ಮೂಲ ಅಂತ ತಗೊಂಡಾಗ ಇದರ ಮೂಲ ನಮ್ಮ ಭಾರತ ದೇಶ. ಎಲ್ಲ ಸಿರಿ ಸಂಪತ್ತುಗಳಿರ್ಬೋದು, ಎಲ್ಲ ವಿದ್ಯೆಗಳಿರ್ಬೋದು, ವಿಶೇಷವಾದಂತ ಎಲ್ಲ ಒಂದು ಜ್ಞಾನಕ್ಕೆ ಭಂಡಾರ ನಮ್ಮ ಭಾರತ. ಆದ್ರೆ ಏನಾಯ್ತು ಅಂದ್ರೆ ಈ ಒಂದು ವಿದ್ಯೆ ಎಲ್ಲಿ ಜನಸಾಮಾನ್ಯರಿಗೆ ಸಿಕ್ಕಿದ್ರೆ ಇದು ದುರುಪಯೋಗ ಆಗುತ್ತೋ ಅನ್ನೋ ಉದ್ದೇಶದಿಂದ, ಆ ಭಯದಿಂದ ನಮ್ಮ ಪೂರ್ವಜರಿರ್ಬೋದು, ನಮ್ಮ ಋಷಿ ಮುನಿಗಳಿರ್ಬೋದು ಇದನ್ನ ಸೀಕ್ರೆಟ್ ಆಗಿ ಇಟ್ರು. ಈ ಸೀಕ್ರೆಟ್ ಆಗಿಟ್ಟಂತಹ ಒಂದು ವಿದ್ಯೆಗೆ ಜನಸಾಮಾನ್ಯರು ಕೂಡ ಬಳಸುವಂತಹ ರೂಪವನ್ನ ಕೊಟ್ಟು ನಮ್ಮೆಲ್ಲರಿಗೂ ಕೂಡ ಅದನ್ನ ತಲುಪಿಸಿದ್ ಯಾರಪ್ಪ ಅಂದ್ರೆ ಡಾಕ್ಟರ್ ಮಿಕಾವೊ ಉಸುಯಿ ಅಂತ ಜಪಾನಿನ ಒಬ್ರು ಪ್ರಾಧ್ಯಾಪಕರು, ಅಂದ್ರೆ ಪ್ರೊಫೆಸರ್. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಜಪಾನಿನಿಂದ ಬಂದಿರುವಂತಹ ಹೀಲಿಂಗ್ ಮೊಡಾಲಿಟಿ ಅಂತ ಹೇಳ್ತೀವಿ, ಆದರೆ ಮೂಲತಃ ಇದು ಭಾರತದ್ದೇ. ಸೊ ರೇಖಿ ಅಂದ್ರೆ ಏನು ಮೇಡಮ್ ಅಂತ ನೀವು ಕೇಳಿದ್ರೆ, ರೇಖಿ ಅನ್ನೋದು ಜಪಾನಿನಿಂದ ಬಂದಿರುವಂತಹ ಪದ ಆಗಿದ್ರು ಕೂಡ ಇದರ 2 ಅಕ್ಷರಗಳಿಂದ ಆಗಿರುವಂತಹ ಪದ, ರೇ ಮತ್ತೆ ಕಿ. ರೇ ಅಂದ್ರೆ ಏನಪ್ಪಾ ಅಂದ್ರೆ ಈ ಬ್ರಹ್ಮಾಂಡದಲ್ಲಿರುವಂತಹ ಅಪರಿಮಿತವಾದಂತಹ ವಿಶ್ವಶಕ್ತಿ, ಅಂದ್ರೆ ದೈವಿ ಶಕ್ತಿ ಅಂತನಾದ್ರೂ ತಗೊಳ್ಳಿ, ನೀವು ಯೂನಿವರ್ಸಲ್ ಎನರ್ಜಿ ಅಂತನಾದ್ರೂ ತಗೊಳ್ಳಿ, ಏನಾದ್ರೂ ತಗೊಳ್ಳಿ, ಈ ಬ್ರಹ್ಮಾಂಡದಲ್ಲಿ ಅಪರಿಮಿತವಾಗಿ ಅವೈಲಬಲ್ ಇರುವಂತಹ ಶಕ್ತಿ ಅನ್ನ ನಾವು ರೇ ಅಂತ ಕರಿತೀವಿ. ಕಿ ಅಂದ್ರೆ ಏನು ಅಂದ್ರೆ ನಮ್ಮೊಳಗಿರುವಂತಹ ಪ್ರಾಣಶಕ್ತಿ. ಏನು ಪ್ರಾಣಶಕ್ತಿ ಅಂದ್ರೆ ಏನೂ ಅಲ್ಲ, ನಮ್ಮೊಳಗಡೆ ಒಂದ್ ಶಕ್ತಿ ಇದೆ ಅಲ್ವಾ, ನಮ್ಮಲ್ಲಿ ಒಂದು ಎನರ್ಜಿ ಇದೆ. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂದ್ರೆ ನನ್ನಲ್ಲಿ ಏನೋ ಒಂದ್ ಶಕ್ತಿ ಇದೆ. ಎನರ್ಜಿ ಇಲ್ಲ ಅಂದ್ರೆ, ಎನರ್ಜಿ ಲೋ ಇದ್ರೆ ನಾನು ನಿಮ್ಮ ಹತ್ರ ಮಾತಾಡಕ್ಕಾಗುತ್ತಾ? ಸುಸ್ತಾಗಿ ಕೂತ್ಕೊಳ್ತೀವಲ್ವಾ. ಸೊ ಅದೇ ರೀತಿ ಏನು ಪ್ರಾಣಶಕ್ತಿ ಅಂದ್ರೆ ಆ ಒಂದು ಉಸಿರಿನ ಹರಿವೇನಿದೆ, ಆ ಶಕ್ತಿಯ ಹರಿವೇನಿದೆ, ಅದೇ ಪ್ರಾಣಶಕ್ತಿ. ಸೊ ರೇಖಿ ಅಂದ್ರೆ ಏನು ಅಂದ್ರೆ ಈ ವಿಶ್ವಶಕ್ತಿ ಮತ್ತೆ ಪ್ರಾಣಶಕ್ತಿಗಳ ಸಂಯೋಜನೆಯನ್ನ, ಇದೆರಡನ್ನ ಒಂದುಗೂಡಿಸುವಿಕೆಯನ್ನ ನಾವು ರೇಖಿ ಅಂತ ಕರೆದ್ವಿ. ಯಾಕೆ ಒಂದುಗೂಡಿಸ್ಬೇಕು ಅಂದ್ರೆ ಈ ಒಂದು ಬ್ರಹ್ಮಾಂಡ ಸತತವಾಗಿ ನಮಗೆ ಆ ಒಂದು ಶಕ್ತಿಯನ್ನ, ನಮ್ಮನ್ನ ನಾವು ಪ್ಯೂರಿಫೈ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನ ನಾವು ಹೀಲ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂತ ಶಕ್ತಿಯನ್ನ ಸತತವಾಗಿ ಸಪ್ಲೈ ಮಾಡ್ತಾ ಇರುತ್ತೆ. ಓಕೆ, ಆ ಸಪ್ಲೈ ಆಗ್ತಿರೋ ಶಕ್ತಿ ನಮ್ಮ ಒಳಗಡೆ ಬಂದು ನಮ್ಮಲ್ಲಿರುವಂತಹ ಪ್ರಾಣಶಕ್ತಿಯ ಜೊತೆ ಸೇರಿದಾಗ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಶಕ್ತಿ ಕೇಂದ್ರಗಳು ಅಂದ್ರೆ ಚಕ್ರಗಳು ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಆಗೋದ್ರ ಜೊತೆಗೆ ಆ ಎನರ್ಜಿಯನ್ನ ಒಳಗಡೆ ಅಬ್ಸಾರ್ಬ್ ಮಾಡ್ಕೊಂಡು ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಸಪ್ಲೈ ಮಾಡಿ ಅಲ್ಲಿರುವಂತಹ ಕಶ್ಮಲಗಳನ್ನೆಲ್ಲ ಆಚೆ ಹಾಕುತ್ತೆ. ಇದಕ್ಕೋಸ್ಕರ ನಮ್ಗೆ ಆ ವಿಶ್ವಶಕ್ತಿ ಮತ್ತೆ ಪ್ರಾಣಶಕ್ತಿಯ ಒಂದು ಹರಿವು ಕಾಂಬಿನೇಷನ್ ಅಲ್ಲಿ ನಮ್ಗೆ ಆ ಒಂದು ಫ್ಲೋ ಬೇಕಾಗತ್ತೆ. ಸೊ ಇದು ಹೆಂಗಾಗತ್ತೆ ಅಂದ್ರೆ ಯಾವಾಗ ನಾವು ರೇಖಿ ದೀಕ್ಷೆಯನ್ನ ಕೊಡ್ತೀವೋ ಆಗ ನಮ್ಮ ಮತ್ತೆ ಆ ಶಕ್ತಿಯ ನಡುವೆ ಇರುವಂತಹ ಕನೆಕ್ಷನ್ ಅನ್ನ ರೀಬಿಲ್ಟ್ ಮಾಡ್ತೀವಿ. ಇಲ್ಲೇನು ನಾವು ಹೊಸ ವಿಷಯ ಮಾಡಲ್ಲ. ರೇಖಿ ಅಟ್ಯೂನ್ಮೆಂಟ್ ಅಂದ್ರೆ ನಾವು ದೀಕ್ಷೆ ಅಂದ್ರೆ ಏನೋ ದೊಡ್ಡ ವಿಷಯ ಅಲ್ಲ. ಏನಪ್ಪ ದೀಕ್ಷೆ ಅಂದ್ರೆ ನಮ್ಮ ಚಕ್ರಗಳು ಅಂದ್ರೆ ನಿಮ್ಮ ಚಕ್ರಗಳಲ್ಲಿರುವಂತಹ ಕಶ್ಮಲಗಳು, ಚಕ್ರಗಳು ಅಂದ್ರೆ ಶಕ್ತಿ ಕೇಂದ್ರಗಳು ಅಂತ ಹೇಳ್ದೆ ಅಲ್ವಾ, ಆ ಚಕ್ರಗಳಲ್ಲಿರುವಂತಹ ಕಶ್ಮಲಗಳನ್ನೆಲ್ಲ ತೆಗೆದು ನಾವು ಆ ಒಂದು ಯೂನಿವರ್ಸ್ ಇಂದ ಶಕ್ತಿ ನಮ್ಗೆ ನಾವು ಹುಟ್ಟದಾಗ್ಲಿಂದನೂ ಕೂಡ ಫ್ಲೋ ಆಗ್ತಿರುತ್ತೆ, ನಮ್ಮ ಒಳಗಡೆ ಬರ್ತಾನೆ ಇರುತ್ತೆ. ನಾವು ಹೇಳ್ತೀವಲ್ವಾ ಚಿಕ್ಕ ವಯಸ್ಸಲ್ಲಿ ಈ ಮಕ್ಳಿಗೆ ಈ ಜಾಗ ಅಮಕ್ಬೇಡಿ ಇನ್ನೂ ಕೂಡಿಲ್ಲ ಅಂತೀವಿ. ಯಾಕೆ ಅಂದ್ರೆ ಇದು ನಮ್ಮ ಸಹಸ್ರಾರ ಚಕ್ರ. ಇಲ್ಲಿಂದ ಆ ಒಂದು ಬ್ರಹ್ಮಾಂಡದಲ್ಲಿರುವಂತ ಬರ್ತಾ ಇರುವಂತ ಎನರ್ಜಿ ಎಲ್ಲ ನಾವು ರಿಸೀವ್ ಮಾಡ್ಕೋತಾ ಇರ್ತೀವಿ. ಜೊತೆಗೆ ಚಿಕ್ಕ ಮಕ್ಳು
ನಿದ್ರಲ್ಲಿ ನಗುತ್ತವೆ, ಅಳುತ್ತವೆ, ಬೆಚ್ಚಿ ಬೀಳುತ್ತವೆ. ಅವಾಗ ಏನ್ ಹೇಳ್ತೀವಿ? ನಗ್ದಾಗ ದೇವ್ರು ಅದನ್ನ ಆಟ ಆಡಿಸ್ತಾ ಇದ್ದಾನೆ, ಅದಕ್ಕೆ ನಗ್ತಾ ಇವೆ ಅಂತೀವಿ. ಅದೇ ರೀತಿ ಅತ್ತಾಗ ದೇವ್ರು ಅದಕ್ಕೆ ಹೆದರ್ಸ್ತಾ ಇದ್ದಾನೆ, ಅದಕ್ಕೆ ಅಳ್ತಾ ಇದೆ, ಶಿಕ್ಷೆ ಕೊಡ್ತಾ ಇದ್ದಾನೆ. ಕೈ ಹಿಂಗ್ ಇಟ್ಕೊಂಡಿದ್ರೆ ಮಗು ದೇವಸ್ಥಾನಕ್ಕೆ ಮಣ್ಣು ಹೊರ್ತಿದೆ ಅಂತೀವಿ. ಕರೆಕ್ಟ್ ಅಲ್ವಾ? ಇದೆಲ್ಲ ಏನಂದ್ರೆ ಆ ಬ್ರಹ್ಮಾಂಡದಿಂದ ಬರ್ತಾ ಇರುವಂತ ಶಕ್ತಿ ಜೊತೆ ಆ ಮಗು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಅದ್ರ ಮನಸ್ಸು ಪರಿಶುದ್ಧವಾಗಿರುತ್ತೆ. ಅದಕ್ಕೆ ಯಾವ ಟೆನ್ಷನ್ ಇರಲ್ಲ. ಯಾವ ಒಂದು ಕೆಲ್ಸಕ್ಕೆ ಹೋಗ್ಬೇಕು, ದುಡ್ಡು ಸಂಪಾದನೆ ಮಾಡ್ಬೇಕು, ಮನೇಲಿ ಅಡಿಗೆ ಮಾಡ್ಬೇಕು, ಯಾವ ಒಂದು ಟೆನ್ಷನ್ ಇರೋದಿಲ್ಲ. ಆದ್ರೆ ಬೆಳೀತಾ ಬೆಳೀತಾ ಏನಾಗತ್ತೆ, ನಮ್ಮ ಸುತ್ತ ಇರುವಂತಹ ವಾತಾವರಣ ಅಥವಾ ನಾವು ಬೆಳೀತಾ ಇರುವಂತಹ ಒಂದು ಅಟ್ಮಾಸ್ಫಿಯರ್, ನಮ್ಮಲ್ಲೇ ಇರುವಂತಹ ಸ್ಟ್ರೆಸ್, ಟೆನ್ಷನ್, ನೆಗೆಟಿವ್ ಎಮೋಷನ್ಸ್ ಏನ್ ಮಾಡುತ್ತೆ, ನಮ್ಮಲ್ಲಿ ಒಂದು ಆ ಡಿಸ್ಕನೆಕ್ಷನ್ ಅನ್ನ ಶುರು ಮಾಡುತ್ತೆ. ಆ ವಿಶ್ವಶಕ್ತಿ ಮತ್ತೆ ನಮ್ಮ ಪ್ರಾಣಶಕ್ತಿಯ ನಡುವೆ ಒಂದು ಡಿಸ್ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಡಿಸ್ಕನೆಕ್ಟ್ ಆಗುತ್ತೋ ಅವಾಗ ಆ ಪ್ರಾಣಶಕ್ತಿಯ ಹರಿವು, ವಿಶ್ವಶಕ್ತಿಯ ಹರಿವು ಸಮರ್ಪಕವಾಗಿಲ್ಲದೆ ಇದ್ದಾಗ ಕ್ಲೆನ್ಸಿಂಗ್ ಪ್ರೋಸೆಸ್ ಸರಿಯಾಗಲ್ಲ. ಬಾಡಿಯಲ್ಲಿ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಶಕ್ತಿ ಬೇಕೋ ಅದು ಫ್ಲೋ ಆಗಲ್ಲ. ಅವಾಗ ಏನಾಗುತ್ತೆ, ಆ ಬಾಡಿಯಲ್ಲಿ ಎಲ್ಲೆಲ್ಲಿ ಎನರ್ಜಿ ಸ್ಟಾಗ್ನೆಂಟ್ ಆಗುತ್ತೋ, ಎಲ್ಲೆಲ್ಲಿ ಶಕ್ತಿ ಹಂಗೆ ನಿಂತ್ಕೊಳ್ಳುತ್ತೋ, ಈಗ ನೀರೊಂದ್ ಕಡೆ ನಿಂತ್ರೆ ಏನಾಗುತ್ತೆ, ಅಲ್ಲಿ ಪಾಚಿ ಕಟ್ಕೊಳುತ್ತೆ, ಸೊಳ್ಳೆ ಮುತ್ಕೊಳುತ್ತೆ ಅಲ್ವಾ, ಸ್ಮೆಲ್ ಬರಕ್ ಶುರು ಆಗುತ್ತೆ. ಸೇಮ್ ವೇ ನಮ್ಮ ದೇಹದಲ್ಲಿ ಶಕ್ತಿ ಸರಿಗ್ ಹರಿತಾ ಇಲ್ಲ ಅಂದ್ರೆ ಆ ಭಾಗದಲ್ಲಿ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಅದೇ ರೀತಿ ಚಕ್ರಗಳಿಗೆ ಸಂಬಂಧಪಟ್ಟಂತೆ ಮಾನಸಿಕವಾದಂತಹ ಡಿಸ್ಟರ್ಬೆನ್ಸ್ ಬರುತ್ತೆ, ಅಥವಾ ಉದ್ಯೋಗಿಕವಾದಂತಹ ಡಿಸ್ಟರ್ಬೆನ್ಸ್ ಬರುತ್ತೆ. ಇದೆಲ್ಲವನ್ನ ಸರಿ ಮಾಡೋದಕ್ಕೋಸ್ಕರ ನಮ್ಮ ಮತ್ತೆ ಆ ಒಂದು ಯೂನಿವರ್ಸಲ್ ಎನರ್ಜಿ ಜೊತೆ ಇರುವಂತಹ ಕನೆಕ್ಷನ್ ಅನ್ನ ರೀಬಿಲ್ಡ್ ಮಾಡುವಂತಹ, ಪುನರ್ ನಿರ್ಮಾಣವನ್ನ ಮಾಡುವಂತಹ ಕೆಲಸವನ್ನ ನಾವು ರೇಖಿ ದೀಕ್ಷೆಯಲ್ಲಿ ಮಾಡ್ತೀವಿ. ಓಕೆ, ಇದು ನಾವು ರೇಖಿ ಅಂದ್ರೆ ಏನು ಅನ್ನೋದು ಬೇಸಿಕ್ ಆಗಿ ನಾವು ಕಲಿಬೇಕಾಗಿರೋದು. ಓಕೆ, ಸೊ ನೆಕ್ಸ್ಟ್ ಆಯ್ತು ಮೇಡಮ್, ರೇಖಿ ಕಲ್ತ್ರಿ, ರೇಖಿ ಆದ್ಮೇಲೆ ಕರುಣಾ ರೇಖಿ ಏನಕ್ ಬೇಕು? ಒಂದ್ ರೇಖಿ ಕಲ್ತ್ಕೊಂಡ್ರೆ ಸಾಲ್ದ? ಈ ಕರುಣಾ ರೇಖಿ ಅಂದ್ರೆ ಏನು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಸೊ ಕರುಣಾ ರೇಖಿ ಅನ್ನೋದು ನಾವು ಬೇಸಿಕ್ ಆಗಿ ತಗೊಂಡಾಗ ಡಾಕ್ಟರ್ ಮಿಕಾವೋ ಉಸುಯಿ ಅವರು ಕೊಟ್ಟಿರುವಂತಹ ರೇಖಿಯನ್ನ ನಾವು ರೇಖಿ, ನಮ್ಮ ಸಂಪ್ರದಾಯಬದ್ಧವಾದಂತಹ ರೇಖಿ ಸಿಸ್ಟಮ್ ಅಂತ ತಗೊಂಡ್ರಿ. ಮುಂದೆ ಅವರು 22 ಜನ ಸ್ಟೂಡೆಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಅವರು ರೇಖಿ ಲೀನೇಜ್ ಅಲ್ಲಿ, ಅವರ ಒಂದು ಆ ರೇಖಿ ಪರಂಪರೆಯಲ್ಲಿ 22 ಜನ ಸ್ಟೂಡೆಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಆ ಸ್ಟೂಡೆಂಟ್ಸ್ ಗಳಿಗೆ ಯಾವ ರೀತಿ ಶಕ್ತಿ ಇರುತ್ತೆ ಅಂದ್ರೆ, ಇವನ್ ನಮಗೂ ಕೂಡ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ಗೆ ಬಂದವರಿಗೆ ಒಂದು ಪವರ್, ವಿಶೇಷವಾದಂತ ಶಕ್ತಿಯನ್ನ ನಮ್ಗೆ ಯೂನಿವರ್ಸ್ ದಯಪಾಲಿಸುತ್ತೆ. ಏನಂದ್ರೆ ಕೆಲವೊಂದು ಸಿಂಬಲ್ಸ್ ಗಳು ನಮ್ಗೆ ಡೌನ್ಲೋಡ್ ಆಗಕ್ ಶುರು ಆಗುತ್ತೆ. ಎಷ್ಟೋ ಜನಕ್ಕೆ ರೇಖಿ ಮಾಸ್ಟರ್ ಲೆವೆಲ್ ಅಲ್ಲೇ ಆಗ್ತಾ ಇದೆ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ. ಸೊ ಕೆಲವೊಂದು ಮೆಡಿಟೇಷನ್ಸ್ ಇದೆ, ಆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಅವ್ರಿಗೆ ಏನಂದ್ರೆ ಅವರಿಗೆ ಆದಂತಹ ಸಿಂಬಲ್ಸ್ ಸಿಗುತ್ತೆ. ಎಷ್ಟೋ ಸಲ ಅವ್ರು ಕೇಳ್ತಾರೆ, ಇದನ್ನ ಕೇಳಿ ಅಂತ ಹೇಳಿರ್ತೀನಿ, ಅದ್ ಸಿಂಬಲ್ ನಿಮಗ, ನಿಮ್ ಸ್ಟೂಡೆಂಟ್ಸ್ಗ ಅಥವಾ ನಿಮ್ಮ ಕ್ಲೈಂಟ್ಸ್ಗಳಿಗ ಕೇಳಿ ಅಂತ ಹೇಳಿರ್ತೀನಿ. ಎಷ್ಟೋ ಸಲ ಅದು ಯೂನಿವರ್ಸ್ ಅವ್ರಿಗೆ ಗೈಡ್ ಮಾಡುತ್ತೆ, ಇಲ್ಲ ಸಿಂಬಲ್ ನೀನ್ ಮಾತ್ರ ಯೂಸ್ ಮಾಡ್ಕೋಬೇಕು. ಇನ್ನೊಂದ್ಸಲ ಕೆಲವೊಂದ್ಸಲ ಹೇಳುತ್ತೆ, ಇಲ್ಲ ನೀನು ನಿನ್ ಸ್ಟೂಡೆಂಟ್ಸ್ ಗಳಿಗೆ ಯೂಸ್ ಮಾಡು ಕೊಡು, ಅಥವಾ ನಿನ್ ಕ್ಲೈಂಟ್ಸ್ ಗಳಿಗೆ ಯೂಸ್ ಮಾಡು ಅಂತ ಹೇಳಿರುತ್ತೆ. ಸೊ ಹೀಗೆ ಆ ಅವರ ಒಂದು ಶಿಷ್ಯರಲ್ಲಿ ಎಲ್ಲರಿಗೂ ಕೂಡ ಈ ಒಂದು ಅದ್ಭುತವಾದಂತಹ ಶಕ್ತಿಯನ್ನ ಅವರು ಧಾರೆ ಎರೆದಿರ್ತಾರೆ. ಆ ರೀತಿಯಾಗಿ ಧಾರೆ ಎರೆದಂತಹ ಒಂದು ವಿದ್ಯೆಗಳನ್ನ ಪಡ್ಕೊಂಡವರಲ್ಲಿ ಡಾಕ್ಟರ್ ವಿಲಿಯಂ ಲೀ ರ್ಯಾಂಡ್ ಅನ್ನೋರು ಒಬ್ರು. ಈ ವಿಲಿಯಂ ಲೀ ರ್ಯಾಂಡ್ ಅವರಿಗೆ ಅವರ ಒಂದು ಧ್ಯಾನ ಸ್ಥಿತಿಯಲ್ಲಿ ಡೌನ್ಲೋಡ್ ಆದಂತಹ ರೇಖಿಯ ಒಂದು ಮೊಡಾಲಿಟಿನೇ ಕರುಣಾ ರೇಖಿ. ಸೊ ಈ ಕರುಣಾ ರೇಖಿ ನಾವು ಸಾಯಿಬಾಬಾ ರೇಖಿ ಅಂತಾನು ಕರಿತೀವಿ. ಯಾಕೆಂದ್ರೆ ಸಾಕ್ಷಾತ್ ಸಾಯಿಬಾಬಾರವರೇ ವಿಲಿಯಂ ಲೀ ರ್ಯಾಂಡ್ಗೆ ಕೊಟ್ರು. ವಿಲಿಯಂ ಲೀ ರ್ಯಾಂಡ್ ಅವರು ಸಾಯಿಬಾಬಾರವರ ಭಕ್ತರು ಅಂತ ಕೆಲವೊಂದು ಕಡೆ ಉಲ್ಲೇಖ ಇದೆ. ಆದ್ರೆ ಅವರು ಪಾಶ್ಚಾತ್ಯ ದೇಶದವರಾಗಿದ್ರು, ಜೊತೆಗೆ ಕ್ರಿಶ್ಚಿಯಾನಿಟಿಗೆ ಸೇರಿದ್ರಿಂದ ಇದನ್ನೆಲ್ಲೂ ಮೆನ್ಷನ್ ಮಾಡಿಲ್ಲ. ಬಿಕಾಸ್ ನೀವು ನೋಡಿದ್ರೆ ಅಂದ್ರೆ ಸಾಯಿಬಾಬಾ ಯಾವಾಗ್ಲೂ ಈ ತರ ಮಾಡ್ತಾ ಇರ್ತಾರೆ, ಏನೋ ಡ್ರಾ ಮಾಡ್ತಾ ಇರ್ತಾರೆ. ನೀವು ನೋಡಿದ್ರೆ ಅದೇನಂದ್ರೆ ಈ ಕರುಣಾ ರೇಖೆಯಲ್ಲಿ ಒಂದು ಸಿಂಬಲ್ ಬರುತ್ತೆ, 9ನೇ ಸಿಂಬಲ್, ಅದನ್ನ ಅವ್ರು ಡ್ರಾ ಮಾಡ್ತಾ ಇದ್ರಂತೆ. ಓಕೆ, ಬಟ್ ಇದನ್ನ ಎಲ್ಲೂ ರಿವೀಲ್ ಮಾಡಿಲ್ಲ. ಸೊ ಡಾಕ್ಟರ್ ವಿಲಿಯಂ ಲೀ ರ್ಯಾಂಡ್ ಅವರಿಗೆ ಈ ಒಂದು ಕರುಣಾ ರೇಖೆ ಅನ್ನೋದು ಹಂಗೆ ಡೌನ್ಲೋಡ್ ಆಯ್ತು ಯೂನಿವರ್ಸ್ ಇಂದ. ಅದನ್ನ ಹಾಗೆ ಅವರು ನಮ್ಮ ಮನುಕುಲಕ್ಕೆ ಕೊಟ್ರು. ಏನಿದು ಕರುಣಾ ರೇಖೆ ಅಂತಂದ್ರೆ, ಕರುಣಾ ಅಂದ್ರೆ ಏನಪ್ಪಾ ಅಂದ್ರೆ ಕಂಪ್ಯಾಷನೆಟ್ ಆಕ್ಷನ್. ಅಂದ್ರೆ ನಾವು ಮಾಡುವಂತಹ ಒಂದು ಕೆಲಸ ಬೇರೆಯವರ ಒಂದು ಸಫರಿಂಗ್ ಅನ್ನ ಎಂಡ್ ಮಾಡುತ್ತೆ ಅಂದ್ರೆ ಅದನ್ನ ನಾವು ಕರುಣೆ ಅಂತೀವಿ. ಈಗ ನಾನೊಂದು ಡಿಸಿಷನ್ ತಗೊಂಡೆ, ನಾನೊಂದು ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ, ಫಾರ್ ಎಕ್ಸಾಂಪಲ್ ನಾನ್ ನಿಮ್ಗೆ ಹೀಲಿಂಗ್ ಕೊಡ್ಬೇಕು ಅಂತ ಅಂದಾಗ, ನಾ ಕೊಡುವಂತಹ ಹೀಲಿಂಗ್ ನಿಮಗಿರುವಂತಹ ಸಮಸ್ಯೆಯನ್ನ
ಹೀಲ್ ಮಾಡುತ್ತೆ, ನಿಮ್ಮ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ ಅಂದಾಗ ನಾನ್ ಮಾಡ್ತಾ ಇರುವಂತ ಆಕ್ಷನ್, ಅಂದ್ರೆ ನಾ ಮಾಡ್ತಾ ಇರುವಂತ ಕ್ರಿಯೆ ಏನಿದೆ ಅದನ್ನ ನಾವು ಕರುಣೆ ಅಂತ ಕರಿತೀವಿ. ಓಕೆ, ಸೊ ಹಾಗಾಗಿ ನಮ್ಮ ಒಂದು ಕಂಪ್ಯಾಷನೇಟ್ ಆಕ್ಷನ್, ನಮ್ಮಲ್ಲಿರುವಂತಹ ಅನುಕಂಪ ಭರಿತವಾದಂತಹ ಕ್ರಿಯೆಯನ್ನ ಕರುಣಾರೇಖಿ ತೋರ್ಸುತ್ತೆ. ಏನಕ್ ಬೇಕು ಕರುಣೆ ಅಂತಂದ್ರೆ, ಈಗ ಏನ್ ಹೇಳ್ತೀವಿ ಸಾಮಾನ್ಯವಾಗಿ ನಾವೇನ್ ಅನ್ಕೋತೀವಿ, ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಹೀಲ್ ಆದ್ರೆ ಮಾತ್ರ ಓಕೆ ಅನ್ನೋದು ಕೆಲವೊಬ್ರು ಕಾನ್ಸೆಪ್ಟ್. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ, ಈಗ ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ಏನಪ್ಪಾ, ನಮ್ ಮನೇಲಿ ಎಲ್ಲಾರು ಚೆನ್ನಾಗಿರ್ಬೇಕು, ಕರೆಕ್ಟ್ ಅಲ್ವಾ? ನಾನು ಹೇಳ್ದಾಗ ಈಗ ನಾನು ಈಗ 11, 12, 13 ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ, ಎಷ್ಟು ಪ್ರಾಬ್ಲಮ್ ಆಯ್ತಲ್ಲ, ನನ್ ಸುತ್ತ ಇರೋ ಅಟ್ಮಾಸ್ಫಿಯರೇ ಸರಿ ಇರ್ಲಿಲ್ಲ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ಈ ಕಡೆ ನನ್ ಮಕ್ಳುಗಳು ಆರೋಗ್ಯವಾಗಿರ್ಬೇಕು, ಹಸ್ಬೆಂಡ್ಗೆ ಜಾಬ್ ಅಲ್ಲಿ ಚೆನ್ನಾಗಿರ್ಬೇಕು, ಅತ್ತೆ ಮಾವ ಹುಷಾರಾಗಿರ್ಬೇಕು ಅಲ್ವಾ, ಕರೆಕ್ಟ್ ಅಲ್ವಾ? ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು, ಅಥವಾ ನನ್ನ ಪೇರೆಂಟ್ಸ್ ಮನೇಲಿ ಎಲ್ಲಾರು ಚೆನ್ನಾಗಿರ್ಬೇಕು. ಇದೆಲ್ಲ ಇದ್ದಾಗ ತಾನೇ ನನ್ ಸುತ್ತ ಇರುವಂತಹ ವಾತಾವರಣ ಚೆನ್ನಾಗಿದ್ದಾಗ ಮಾತ್ರ ತಾನೇ ನಾನ್ ನೆಮ್ಮದಿಯಾಗಿರೋಕ ಸಾಧ್ಯ. ಸೊ ಈ ಕರುಣಾರೇಖೆ ಏನಪ್ಪಾ ಅಂದ್ರೆ, ಕೇವಲ ನಮ್ಮನ್ನ ಮಾತ್ರ ಹೀಲ್ ಮಾಡೋದಲ್ದೆ ನಮ್ಮ ಸುತ್ತಲಿನ ವಾತಾವರಣವನ್ನ, ನಮ್ಮ ಸುತ್ತಲಿನ ಅಟ್ಮಾಸ್ಫಿಯರ್ ಅನ್ನ ಹೀಲ್ ಮಾಡುತ್ತೆ. ನನ್ನ ಗಾಯ ವಾಸಿ ಆಗ್ಬೇಕು ಅಂದ್ರೆ, ಅದು ನನಗೆ ಆಗಿರುವಂತಹ ವೂಂಡ್ ವಾಸಿ ಆಗ್ಬೇಕು ಅಂದ್ರೆ, ನನಗೆ ಯಾರು ವೂಂಡ್ ಮಾಡಿದ್ರಲ್ಲ ಅವ್ರ ವೂಂಡ್ ಕೂಡ ವಾಸಿ ಆಗ್ಬೇಕು. ಅದಕ್ಕೋಸ್ಕರ ನಮ್ಗೆ ಕರುಣಾರೇಖೆ ಬೇಕು. ಜೊತೆಗೆ ಈ ಪ್ರಸ್ತುತದಲ್ಲಿ ನಾವು ಏನನ್ನೇ ನಾವು ಅನುಭವಿಸ್ತಾ ಇದೀವಿ ಅಂದ್ರೆ, ಅದು ಸುಖ ಇರ್ಲಿ ದುಃಖ ಇರ್ಲಿ ಏನೇ ಇರ್ಲಿ, ಒಂದು ಲ್ಯಾವಿಶ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದೀವಿ, ಅಥವಾ ತುಂಬಾ ಕಷ್ಟಕರವಾದಂತಹ ಒಂದು ದಯನೀಯವಾದಂತಹ ಒಂದು ಜೀವನವನ್ನ ನಡೆಸ್ತಾ ಇದೀವಿ ಅಂದ್ರೆ, ಪ್ರತಿಯೊಂದು ಕೂಡ ಈ ಒಂದು ನಮ್ಮ ಕರ್ಮದಿಂದ ಬರುತ್ತೆ. ಸೊ ಈ ಒಂದು ಕರ್ಮವನ್ನ ನಾವು ತಿಳ್ಕೊಳ್ಳೋದಕ್ ಮುಂಚೆ ಇಲ್ಲಿ ಒಂದು ಇದನ್ನ ನಾವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಏನಂದ್ರೆ ನಮ್ಮ ಸೋಲ್ ಜರ್ನಿ. ಸೊ ಸೋಲ್ ಜರ್ನಿ ಏನಿದು ಅಂದಾಗ, ಏನ್ ಮೇಡಮ್ ಸೋಲ್ ಜರ್ನಿ ಅಂದ್ರೆ, ಎಸ್, ಸೋಲ್ ಜರ್ನಿಗೂ ಕರುಣಾರೇಖೆಗೂ ತುಂಬಾ ನಿಕಟವಾದಂತಹ ಸಂಬಂಧ ಇರೋದ್ರಿಂದ ಅದನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಈ ಒಂದು ಭೂಮಂಡಲದಲ್ಲಿ ಜನ್ಮ ತಾಳೋದಕ್ಕೆ ಮುಂಚೆ ಒಂದು ಸೋಲ್ ವರ್ಲ್ಡ್ ಅಂತ ಇರುತ್ತೆ, ಆ ಸೋಲ್ ವರ್ಲ್ಡ್ ಅಲ್ಲಿ ಇರ್ತೀವಿ ಪ್ರತಿಯೊಬ್ರು. ಓಕೆ, ನಾವೆಲ್ಲರೂ ಕೂಡ ಆ ಒಂದು ಸೋಲ್ ವರ್ಲ್ಡ್ ಅಲ್ಲಿ, ಆತ್ಮಗಳ ಒಂದು ಲೋಕದಲ್ಲಿ, ಆತ್ಮ ಅಂದ್ರೆ ಭೂತ ಪ್ರೇತ ಅಲ್ಲ, ಜಸ್ಟ್ ಪ್ಯೂರ್ ಸೋಲ್, ನಮ್ಮ ಒಂದು ಅಂತರಾತ್ಮದ ಬಗ್ಗೆ ಮಾತಾಡ್ತೀನಿ. ಇದೇನ್ ಮೇಡಮ್ ಈ ತರ ಮಾತಾಡ್ತಿದ್ದೀರಾ ಅಂತ ಅನ್ಕೋಬೇಡಿ. ಆ ಸೋಲ್ಗಳೆಲ್ಲ ಒಂದು ಅವುಗಳದೇ ಆದಂತಹ ಲೋಕದಲ್ಲಿ ಇರುತ್ತೆ. ಸೊ ಈಗ ನಾನು ಈ ಭೂಮಿ ಮೇಲೆ ಹುಟ್ಟು ಬರ್ಬೇಕು ಅಂದ್ರೆ ಅದಕ್ಕೆ 100 ವರ್ಷ ಆಗ್ಬೋದು, 1000 ವರ್ಷ ಆಗಿರಬಹುದು, ಅದಕ್ಕೆ ಮುಂಚಿನ ಒಂದು ಬರ್ತಲ್. ಓಕೆ, ಅವಾಗ ಯಾವಾಗ ನಾನು ಈ ಭೂಮಿ ಮೇಲೆ ಹುಟ್ಟಿ ನನ್ನ ಕರ್ಮವನ್ನ ಕಳ್ಕೊಳ್ಳುವಂತ ಸಮಯ ಬರುತ್ತೋ, ಅವಾಗ ಏನಾಗುತ್ತೆ, ಈಗ ನಮಗೆಂಗೆ ನಮ್ಮದೇ ಆದಂತಹ ಒಂದು ಕಮಿಟಿ ಇರುತ್ತೆ, ಅದಕ್ಕೆ ಅಧ್ಯಕ್ಷರು ಇರ್ತಾರೆ, ನಮ್ದೇ ಆದಂತಹ ಸರ್ಕಾರ ಇದೆ, ಅದಕ್ಕೆ CM PM ಎಲ್ಲ ಇರ್ತಾರೋ, ಅದೇ ರೀತಿ ಆ ಸೋಲ್ ವರ್ಲ್ಡ್ ಅಲ್ಲೂ ಕೂಡ ಅದರದೇ ಆದಂತಹ ಒಬ್ರು ಹೆಡ್ ಆಫ್ ದ ಕಮಿಟಿ ಇರ್ತಾರೆ. ಅದೇ ರೀತಿ ಕೆಲವೊಬ್ರು ಬೇರೆ ಬೇರೆ ಕಮಿಟಿ ಮೆಂಬರ್ಸ್ ಈ ತರ ಎಲ್ಲ ಇರ್ತಾರೆ. ಸೊ ಹೇಗೆ ನಾವು ಹೇಳ್ತೀವಲ್ವಾ, ಚಿತ್ರಗುಪ್ತ ನಮ್ದೆಲ್ಲಾನು ಬರ್ಕೋತಾನೆ ಅಂತ, ಹಾಗೇನೆ ಅಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಜೀವನದ ಎಲ್ಲ ವಿಚಾರಗಳು, ಅಂದ್ರೆ ಸಾಮಾನ್ಯವಾಗಿ ನಾವ್ ಹೇಳ್ತೀವಿ ನಾವು 7 ಜನ್ಮಗಳು ಅಂತ, ಆದ್ರೆ ನಮ್ಮದು 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿರ್ತೀವಿ ನಾವು. ನಾವ್ ಅನ್ಕೋತೀವಿ ಬರೀ 7 ಜನ್ಮ, ನಂದು 7 ಜನ್ಮ 7 ಜನ್ಮ ಅಂತ ಹೇಳ್ಬಿಡ್ತೀವಿ, ಆದ್ರೆ ನಮ್ಮ ಒಂದು ಜನನ 84 ಲಕ್ಷ ಯೋನಿಗಳಲ್ಲಿ ಆಗಿರುತ್ತೆ. ಸೊ ಈ ಒಂದು ಸೋಲ್ ವರ್ಲ್ಡ್ ಅಲ್ಲಿ ಈ 84 ಲಕ್ಷ ಯೋನಿಗಳಲ್ಲಿ ನಾನು ಹುಟ್ಟಿದಾಗ ಯಾರ್ಯಾರೆಲ್ಲ ನನ್ನ ಒಂದು ಕನೆಕ್ಟಿವಿಟಿಗೆ ಬಂದಿದ್ರು ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನನ್ಗೆ ಸೋಲ್ ಫ್ಯಾಮಿಲಿ ಅಂದ್ರೆ ಬರೀ ನನ್ನ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಆಗ್ಬೇಕು ಅಂತಿಲ್ಲ. ಒಂದು ಆಟೋದಲ್ಲಿ ಹತ್ಕೊಂಡು ಹೋಗ್ತೀನಿ, ಆ ಆಟೋದವನು ಕೂಡ ನನ್ ಸೋಲ್ ಫ್ಯಾಮಿಲಿ. ಒಂದ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀನಿ, ಅಲ್ಲಿ 10 ಜನ 20 ಜನ ಆ ಬಸ್ಸಲ್ಲಿ ಇರ್ತಾರೆ, ಅವರು ನನ್ನ ಸೋಲ್ ಫ್ಯಾಮಿಲಿ. ಯಾವ್ದೋ ಜನ್ಮದ ಕನೆಕ್ಷನ್ ಇರುತ್ತೆ, ಅವ್ರ ಜೊತೆ ಪ್ರಯಾಣ ಮಾಡೋದು ಬಾಕಿ ಇರುತ್ತೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ನಾವು ಬಸ್ಸಲ್ಲಿ ಅವ್ರ ಜೊತೆ ಪ್ರಯಾಣ ಮಾಡಿರ್ತೀವಿ. ಓಕೆ, ಇಂಟ್ರೆಸ್ಟಿಂಗ್ ಆಗಿದ್ಯಾ, ಬೇಜಾರಾಗ್ತಿದ್ಯಾ? ಓಕೆ, ಎಸ್. ಸೊ ಅವಾಗ ಏನಾಯ್ತು, ಆ ಒಂದು 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿದಾಗ ಎಷ್ಟು ಲಕ್ಷ ಸೋಲ್ಗಳು ಇದೆ ನಮ್ಮ ಫ್ಯಾಮಿಲಿಲಿ, ಅವರೆಲ್ಲ ಅಲ್ಲಿರ್ತಾರೆ. ಸೊ ಇವಾಗ ಏನಾಯ್ತು, ನಾನು ಈ ಜನ್ಮದಲ್ಲಿ ಅಂದ್ರೆ ಈ ಭೂಮಿ ಮೇಲೆ ಹುಟ್ಟಬೇಕು ಅಂತ ಬಂದಾಗ ಅವಾಗ ಏನಾಗತ್ತೆ, ಆ ಒಂದು ಕಮಿಟಿಯಲ್ಲಿ ಎಲ್ಲರೂ ಕೂಡ ಸಭೆ ಸೇರ್ತಾರೆ.
ಓಕೆ, ಈಗ ರಶ್ಮಿ ಭೂಮಿಲಿ ಹೋಗಿ ಜನ್ಮ ತಗೋಬೇಕು, ಅವಳ ಕರ್ಮಗಳನ್ನ ಕಳ್ಕೋಬೇಕು. ಸೊ ತೆಗಿಯಪ್ಪ, ಅವಳ ಪುಸ್ತಕ ತೆಗಿಯಪ್ಪ, ಅವಳ ಲೈಫ್ ಬುಕ್ ತೆಗಿಯಪ್ಪ ಅಂತ ತೆಗಿಸ್ತಾರೆ. ಸೊ ಆ ಬುಕ್ ಅನ್ನ ತೆಗೆದಾಗ ಯಾವ್ಯಾವ ಬರ್ತಲ್ಲಿ ನಾನು ಏನೇನ್ ಮಾಡಿದ್ದೆ, ಯಾವ್ದೋ ಒಂದ್ ಜನ್ಮದಲ್ಲಿ ಅತ್ತೆ ಆಗಿ ಯಾರೋ ಒಬ್ರಿಗೆ ತುಂಬಾ ಕಿರುಕುಳ ಕೊಟ್ಟಿರ್ತೀನಿ, ಅಥವಾ ಯಾವ್ದೋ ಒಂದ್ ಜನ್ಮದಲ್ಲಿ ಬೇರೆ ಯಾರಿಗೋ ನಾನು ಚೂರಿ ಚುಚ್ಚಿ ಸಾಯಿಸಿರ್ತೀನಿ, ಏನೇನೋ ಮಾಡಿರ್ತೀವಿ, ಅಥವಾ ಕಚ್ಚಿರ್ತೀನಿ, ಏನೆಲ್ಲ ಮಾಡಿರ್ತೀವಿ. ಬಿಕಾಸ್ ಗೊತ್ತಿರಲ್ಲ ಅಲ್ವಾ ನಮ್ಗೆ ಈ ಜನ್ಮದಲ್ಲಿ ನಾವು ಒಳ್ಳೆಯವರು, ಈ ಜನ್ಮದಲ್ಲಿ ಸಾಧು ಸಂತರು ನಾವು. ಆದ್ರೆ ಬೇರೆ ಜನ್ಮದಲ್ಲಿ ಏನೇನ್ ಕೆಲಸ ಮಾಡಿದೀವೋ ಖಂಡಿತ ಯಾರಿಗೂ ಗೊತ್ತಿಲ್ಲ. ಸೊ ಅವಾಗ ಏನಾಯ್ತು, ಅದ್ರ ಪ್ರಕಾರ ನಂದೆಲ್ಲ ಸ್ಟೋರೀಸ್ ಬರುತ್ತೆ ಆಚೆಗೆ. ಸೊ ಅವಾಗ ಹೇಳ್ತಾರೆ, ಓಕೆ ರಶ್ಮಿ ಈ ತರ ಕೆಟ್ಟ ಕರ್ಮಗಳನ್ನ ಮಾಡಿದಾಳೆ, ಈ ತರ ಒಳ್ಳೆ ಕರ್ಮಗಳನ್ನ ಮಾಡಿದಾಳೆ. ಸೊ ಈ ಕೆಟ್ಟ ಕರ್ಮಗಳನ್ನ ಅವಳು ಸವಿಸೋದಕ್ಕೆ ಈಗ ಭೂಮಿ ಮೇಲೆ ಹುಟ್ಲೇಬೇಕು. ಈ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಅವಳಿಗೆ ಯಾರ್ಯಾರು ಸಹಾಯವನ್ನ ಮಾಡ್ತಿರೋ ಆ ಸೋಲ್ಗಳು ಮುಂದೆ ಬನ್ನಿ ಅಂತಾರೆ. ಅವಾಗ ಏನಾಗತ್ತೆ, ಆ ಸೋಲ್ಗಳು ಒಂದೊಂದು ಕೂಡ ಬಂದು, ನಾನು ಅಪ್ಪನ ಪಾತ್ರ ತಗೋತೀನಿ, ನಾನು ಅಮ್ಮನ ಪಾತ್ರ ತಗೋತೀನಿ, ನಾನು ಗಂಡನ ಪಾತ್ರ, ಮಕ್ಕಳ ಪಾತ್ರ, ಈ ರೀತಿ ಒಬ್ಬೊಬ್ರು ಒಂದೊಂದು ಪಾತ್ರವನ್ನ ತಗೊಳೋದಕ್ ಮುಂದೆ ಆಗ್ತಾರೆ. ಸೊ ಈ ಜನ್ಮದಲ್ಲಿ ನನ್ನ ತಾಯಿ ಆಗಿರೋರು ಹಳೆ ಜನ್ಮದಲ್ಲಿ ನನ್ನ ತಾಯಿನೇ ಆಗಿರ್ಬೇಕು ಅಂತಿಲ್ಲ. ಆಕೆ ನನ್ನ ಫ್ರೆಂಡ್ ಆಗಿರಬಹುದು, ಅಥವಾ ಆಕೆ ನನ್ಗೆ ಯಾವ್ದೋ ಒಂದು, ಎಷ್ಟೋ ಸಲ ಮಲತಾಯಿ ತೊಂದರೆ ಕೊಡ್ತಾರಲ್ಲ, ಅದ್ ಯಾವ್ದೋ ಜನ್ಮದ ವೈರಿ ಆಗಿರಬಹುದು. ಸೊ ಅವಾಗ ಏನಾಗತ್ತೆ, ಆ ಎಲ್ಲ ಕರ್ಮಗಳಿಗೆ ಅನುಸಾರವಾಗಿ ಇಲ್ಲಿ ಅವ್ರಿಗೂ ಮೊದ್ಲೇ ಬಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಾರೆ. ಬಿಕಾಸ್ ನಾನ್ ಹುಟ್ಟಕ್ ಮುಂಚೆ ನಮ್ ತಾಯಿ ತಂದೆ ನಮ್ಮ ಅಜ್ಜಿ ತಾತ ಎಲ್ಲ ಹುಟ್ಟಬೇಕಲ್ಲ, ಅವರೆಲ್ಲ ಬಂದು ಆ ಒಂದು ಅವರ ಕೆಲಸಗಳ ಕಾರ್ಯಗಳನ್ನ ಶುರು ಮಾಡಿದ್ಮೇಲೆ ನನ್ನ ಒಂದು ಜನನವಾಗುತ್ತೆ. ಸೊ ಇವಾಗ ಏನಾಯ್ತು, ನಾನ್ ಬರ್ತಾ ಆಯ್ತು, ಎಲ್ಲ ಆಯ್ತು, ನನ್ನ ಲೈಫಲ್ಲಿ ಒಬ್ಬೊಬ್ರಾಗಿ ಎಂಟರ್ ಆಗಕ್ ಶುರು ಆಗ್ತಾರೆ. ಸೊ ನನಗೆ ಈ ಪ್ರಸ್ತುತದಲ್ಲಿ ನಾನು ಏನ್ ಅನುಭವಿಸ್ತಾ ಇದ್ದೀನೋ ಇದು ನನ್ನ ಕರ್ಮ. ಯಾವುದೋ ಜನ್ಮದಲ್ಲಿ ಯಾರಿಗೋ ಏನೋ ತೊಂದರೆ ಕೊಟ್ಟಿರ್ತೀನಿ, ಆ ತೊಂದರೆಯನ್ನ ಬೇರೆ ಯಾವುದೋ ಒಂದು ಸೋಲ್ ಫ್ಯಾಮಿಲಿ, ನನ್ನ ಒಂದು ಸೋಲ್ ಫ್ಯಾಮಿಲಿ ಬಂದು ಅದು ನನಗೆ ಕ್ಲಿಯರ್ ಮಾಡ್ಕೊಡತ್ತೆ. ಒಬ್ಳು ಅತ್ತೆ ಸೊಸೆಗೆ ಕಿರುಕುಳ ಕೊಡ್ತಾ ಇದ್ದಾಳೆ ಅಂದ್ರೆ ಅರ್ಥ ಆ ಅತ್ತೆ ಕೆಟ್ಟವಳಲ್ಲ, ಆ ಅತ್ತೆಯ ಆತ್ಮ, ಸಾರಿ ಆ ಅತ್ತೆಯ ಸೋಲ್ ಅಂತೀನಿ, ಆತ್ಮ ಅಂದ್ರೆ ಭಯ ಆಗ್ಬಿಡುತ್ತೆ ಎಲ್ಲರಿಗೂ. ಸೊ ಆ ಅತ್ತೆಯ ಸೋಲ್ ನಮ್ಮ ಕರ್ಮವನ್ನ ಕಳಿಯೋದಕ್ಕೆ ಸಹಾಯವನ್ನ ಮಾಡ್ತಿದೆ. ಓಕೆ, ಸೊ ಅವಾಗ ಏನಾಯ್ತು, ಆ ಸೋಲು ನನ್ ಕರ್ಮ ಕಳಿಯಕ್ ಹೋಗಿ ಅದ್ ಕರ್ಮ ಕಟ್ಕೋತಾ ಇದೆ. ಓಕೆನಾ, ಅರ್ಥ ಆಯ್ತಾ? ನಾವೇನ್ ಮಾಡ್ತೀವಿ, ಆ ಸೋಲ್ನ ಬಯಕ್ ಶುರು ಮಾಡ್ತೀನಿ, ಅತ್ತೆನ ಅವಳಗ ಹಂಗಾಗ್ಲಿ, ನನ್ ಕೆಟ್ಟ ಮಾತುಗಳು ಯೂಸ್ ಮಾಡಂಗಿಲ್ಲ ನಾನು, ಅವಳಗ ಹಂಗಾಗ್ಲಿ ಹಿಂಗಾಗ್ಲಿ ಅಂತೆಲ್ಲ ಶುರು ಮಾಡ್ತೀವಿ, ಅಷ್ಟೇ ಇಡೀ ಶಾಪ ಆಗ್ತೀವಿ. ಸೊ ನಮ್ಮ ಕರ್ಮ 3 ರೀತಿಯಲ್ಲಿ ಕಲೆಕ್ಟ್ ಮಾಡ್ತೀವಿ. ಒಂದು, ಮಾತನ್ನ ನಾವು ಕೆಲಸ ಮಾಡೋದ್ರ ಮೂಲಕ ನಾವೇನ್ ಕೆಲಸ ಮಾಡ್ತೀವಿ ಅದು ಕರ್ಮ. ಓಕೆ, ಎರಡನೇದು ಕೆಟ್ಟ ಮಾತಾಡೋದ್ರಲ್ಲಿ ಕೂಡ ನೆಗೆಟಿವ್ ಕರ್ಮವನ್ನ ಕಲೆಕ್ಟ್ ಮಾಡ್ತೀವಿ. ಸಾಲದಿದ್ದಕ್ಕೆ ಅವ್ರಿಗೆ ಹಂಗಾಗ್ಲಿ ಅಂತ ಥಾಟ್ ಬರುತ್ತಲ್ಲ, ಜಸ್ಟ್ ಫೀಲ್ ಮಾಡ್ತೀವಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್, ಅದು ನೆಗೆಟಿವ್ ಕರ್ಮ. ಸೊ ಈ ರೀತಿ ನಾವೇನ್ ಮಾಡ್ತೀವಿ, ವಾಪಸ್ ಅದದೇ ಸರ್ಕಲ್ ಅಲ್ಲಿ ಸುತ್ತಾ ಅವ್ರನ್ನೂ ಸುತ್ತಿಸ್ತೀವಿ, ನಾವು ಸುತ್ತೀವಿ. ಸೊ ಈ ಬರ್ತಾರೆ ಅವಳು ನನಗೆ ಕಷ್ಟ ಕೊಟ್ಲಲ್ವಾ, ನೆಕ್ಸ್ಟ್ ಬರ್ತಲ್ಲಿ ನಾನು ನೋಡ್ಕೋತೀನಿ, ಮುಂದಿನ ಜನ್ಮ ಅಂತಿದ್ರೆ ನಾನ್ ಅತ್ತೆಯಾಗುಟ್ಟಿ ನಿನಗೆ ಟಾರ್ಚರ್ ಮಾಡ್ತೀನಿ, ಮುಂದಿನ ಜನ್ಮ ಅಂತಿದ್ರೆ ನಾನ್ ಗಂಡನಾಗುಟ್ಟಿ ನೀನ್ ಈ ಸಲ ಕುಡ್ಕೊಂಬಂದ್ ನನ್ ಹೊಡೆದಾಡಿದ್ಯಲ್ಲ ಅದನ್ನೆಲ್ಲ ನಿನಗ್ ಬಡದಾಕ್ತೀನಿ, ಅಲ್ಲೇ ಫಿಕ್ಸ್. ಸೊ ಅಲ್ಲಿ ಎಲ್ಲಿದೆ ಮುಕ್ತಿ, ಎಲ್ಲಿದೆ ನೆಮ್ಮದಿ? ಸೊ ಈ ಒಂದು ಸೈಕಲ್ ಏನಿದೆ ಇದು ಆನ್ ಗೋಯಿಂಗ್ ಸೈಕಲ್. ಈ ಸೈಕಲ್ ಅನ್ನ ಅಥವಾ ಈ ಪ್ಯಾಟರ್ನ್ ಬ್ರೇಕ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನಮ್ಗೆ ಕರುಣಾರೇಖಿ ಬೇಕು. ಸೊ ಕರುಣಾರೇಖಿ ಏನ್ ಮಾಡತ್ತೆ ನಮ್ಗೆ ಅಂದ್ರೆ, ನಮ್ಮ ನೆಗೆಟಿವ್ ಕರ್ಮಗಳೇನಿದೆ ಅದರ ಒಂದು ಸಿವಿಯಾರಿಟಿಯನ್ನ ಕಡಿಮೆ ಮಾಡ್ತಾ ಹೋಗುತ್ತೆ, ಪಾಸಿಟಿವ್ ಕರ್ಮ ಏನಿದೆ ಅದನ್ನ ಎನ್ಹ್ಯಾನ್ಸ್ ಮಾಡ್ತಾ ಹೋಗುತ್ತೆ. ಸೊ ಯಾವಾಗ ಈ ನೆಗೆಟಿವ್ ಕರ್ಮ ಕಡಿಮೆ ಆಗಿ ಪಾಸಿಟಿವ್ ಕರ್ಮ ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೋ ನಮ್ಮ ಬದುಕು ಬಂಗಾರವಾಗತ್ತೆ.
ಈಗ ಆ ವ್ಯಕ್ತಿ ನನಗೆ ತೊಂದರೆ ಕೊಡ್ತಿದ್ದಾರೆ ಅಂದ್ರೆ ನನ್ ಕರ್ಮ ಕಳಿಯಕ್ ತೊಂದರೆ ಕೊಡ್ತಾ ಇದ್ದಾರೆ. ಕಾರ್ಮಿಕ್ ಬಾಂಡೇಜ್ ಇದೆ ನನಗೂ ಅವ್ರಿಗೂ, ಅದನ್ನ ಸರಿ ಮಾಡೋದಕ್ಕೋಸ್ಕರ ಅದು ಒಂದು ಕರ್ಮ ಕಳಿಯಕ್ಕೋಸ್ಕರ ನನಗ್ ತೊಂದರೆ ಕೊಡ್ತಿದ್ದಾರೆ ಅಲ್ವಾ? ಸೊ ಆ ಕರ್ಮನೇ ನಾನು ಕಡಿಮೆ ಮಾಡ್ಬಿಟ್ಟೆ, ಕ್ಲಿಯರ್ ಮಾಡ್ಬಿಟ್ಟೆ ನೆಗೆಟಿವ್ ಕರ್ಮನ ಅಂದ್ರೆ ಅವ್ರು ಯಾಕೆ ನನಗ್ ತೊಂದರೆ ಕೊಡ್ತಾರೆ ಅಲ್ವಾ? ಅವಾಗ ಅವ್ರ ಪಾಟ್ಗೆ ಅವ್ರು ಏನಕ್ಕೆ ಅವ್ರಿಗೂ ಒಂದ್ ಸೋಲ್ ಪರ್ಪಸ್ ಇದೆ, ಬರೀ ನನ್ ಕರ್ಮ ಕಳಿಯಕ್ ಮಾತ್ರ ಬಂದಿಲ್ಲ ಅವರು, ಅವ್ರಿಗೂ ಅವ್ರದೇ ಆದಂತ ಸೋಲ್ ಪರ್ಪಸ್ ಇದೆ. ಅದನ್ನ ಸರಿ ಮಾಡಕ್ ಬಂದಿರ್ತಾರೆ, ಅದನ್ನ ಕ್ಲಿಯರ್ ಮಾಡಕ್ ಬಂದಿರ್ತಾರೆ. ಬಟ್ ಇಲ್ಲೇನಾಗತ್ತೆ, ನನ್ನ ಅವರ ನಡುವೆ ಇದ್ದಂತಹ ನೆಗೆಟಿವ್ ಕಾರ್ಮಿಕ್ ಬಾಂಡೇಜ್ ಏನಿದೆ ಅದು ಕ್ಲಿಯರ್ ಆಗ್ತಾ ಆಗ್ತಾ ಅವ್ರು ಇದ್ದಕ್ಕಿದ್ದಂಗೆ, ನನ್ಗೆ ಏನ್ ಗೊತ್ತಾ, ಇದು ಈ ಕೋರ್ಸ್ ಅಲ್ಲಿ ನನ್ಗೆ ಅದೇ ಖುಷಿ ಆಗೋದು. 21 ದಿನ ಮಾಡ್ತಿದ್ದಂಗೆ ಅವ್ರಿಗೆ ಏನ್ ರಿಸಲ್ಟ್ ಕೊಡ್ತಾರೆ ನನಗೆ ಅಂದ್ರೆ, ಮೇಡಮ್ ಸಡನ್ ಆಗಿ ಮೇಡಮ್ ನಮ್ಮ ಅತ್ತೆ ತುಂಬಾ ನನ್ನ ಪ್ರೀತಿಯಿಂದ ನೋಡ್ಕೊಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಮೇಡಮ್ ಇಷ್ಟು ದಿನ ನನ್ ಗಂಡನ ಮಾತಾಡಿದ್ರೆ ಸಿಡಿ ಬೀಳ್ತಿದ್ರು ಮೇಡಮ್, ಸಡನ್ ಆಗಿ ಯಾಕೋ ಚೇಂಜ್ ಆಗೋದು, ಏನೋ ಡೌಟ್ ಪಡ್ಬೇಡಿ, ಅದೇ ಇದ್ರಲ್ಲಿ ಸಿಗೋ ರಿಸಲ್ಟ್ ಅಂತ ಹೇಳ್ತೀನಿ ನಾನು. ನಮ್ ಬಾಸ್ ಯಾಕೋ ಬೈತಾನೆ ಇಲ್ಲ ಮೇಡಮ್, ನಮ್ಮನ್ನ ಏನ್ ಕೆಲಸ ಮಾಡಿದ್ರು ಕೂಲಾಗಿ ತಗೋತಾ ಇದಾರೆ ಮೇಡಮ್ ಅಂತಾರೆ. ಬಿಕಾಸ್ ಈ ರೀತಿ ಆ ವ್ಯಕ್ತಿಗಳ ಒಂದು ನಮ್ಮ ಅವರ ನಡುವೆ ಇರುವಂತಹ ಆ ಒಂದು ನೆಗೆಟಿವ್ ಬಾಂಡೇಜ್ ಏನಿದೆ ಅದು ಕ್ಲಿಯರ್ ಆಗಿ ಪಾಸಿಟಿವ್ ಆಗಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ ತರುವಂತಹ ಉದ್ದೇಶದಿಂದ ಇಂಟ್ರೊಡ್ಯೂಸ್ ಆಗಿರುವಂತಹ ಒಂದು ರೇಖಿ ಮೊಡಾಲಿಟಿನೇ ಈ ಒಂದು ಕರುಣಾ ರೇಖಿ. ಕ್ಲಿಯರಾ? ಸೊ ಈಗ ಇಷ್ಟೊಂದು ಹೇಳಿದ್ವಿ, ನಮ್ ಸೋಲ್ ಜರ್ನಿ ಎಲ್ಲ ಹೇಳಿದ್ವಿ. ಈ ಕರುಣಾ ರೇಖಿದ್ ಏನೇನ್ ಬೆನಿಫಿಟ್ಸ್? ಬರೀ ಕರ್ಮವನ್ನ ಮಾತ್ರ ಕಳಿಯುತ್ತಾ ಅಂದ್ರೆ ನೋ, ಬೇಕಾದಷ್ಟು ಕೆಲಸ ಮಾಡುತ್ತೆ ಈ ಕರುಣಾ ರೇಖಿ, ಬೇಕಾದಷ್ಟು. ಇದನ್ನ ಇಟ್ಕೊಂಡು ನಾನು ಯೂಶುವಲಿ ಕೆಲವೊಬ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ಮೇಡಮ್ ನಾನು ಜಸ್ಟ್ ನನ್ನ ಒಂದು ಅಪ್ಲಿಫ್ಟ್ಮೆಂಟ್ಗೆ ನನಗೆ ರೇಖಿ ಕಲಿಬೇಕು ಅಂದ್ರೆ ನೀವ್ ಏನೇನ್ ಗೈಡ್ ಮಾಡ್ತೀರಾ ಮೇಡಮ್ ಅಂತ ಕೇಳ್ತಾರೆ. ನಾನು ಅವಾಗ ಅವ್ರಿಗೆ ಹೇಳೋದಷ್ಟೇ, ರೇಖಿ ಲೆವೆಲ್ 1 ಲೆವೆಲ್ 2 ಕಲ್ತ್ಕೊಂಡು ಕರುಣಾ ರೇಖಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಮಿಕ್ಕಿದ್ ನಿಮ್ಮದ್ ಬಿಟ್ಟಿದ್ದು. ನಾನೇನಾದ್ರೂ ಬೇರೆ ಕಲಿತೀನಿ ಮೇಡಮ್ ಅಂದ್ರೆ ಎಸ್ ಯು ಆರ್ ವೆಲ್ಕಮ್. ಅದರ್ವೈಸ್ ನೀವು ಜಸ್ಟ್ ನಿಮ್ಮನ್ನ ನೀವು ಚೆನ್ನಾಗಿಟ್ಕೋಬೇಕು, ನಿಮ್ ಫ್ಯಾಮಿಲಿನ ಚೆನ್ನಾಗಿಟ್ಕೋಬೇಕು ಅಂದ್ರೆ ಇದಿಷ್ಟು ಕಲ್ತ್ಕೊಳ್ಳಿ ಅಂತಾನೆ ನಾನು ಸಜೆಸ್ಟ್ ಮಾಡೋದು. ಸೊ ಬೆನಿಫಿಟ್ಸ್ ಏನಂದ್ರೆ, ಮೊದಲನೇದಾಗಿ ನಮ್ಮ ಆನ್ಸೆಸ್ಟ್ರಲ್ ಹೀಲಿಂಗ್. ಇಲ್ಲಿ ಏನಾಗುತ್ತೆ, ಆನ್ಸೆಸ್ಟ್ರಲ್ ಹೀಲಿಂಗ್ ಅಂದ್ರೆ, ಮೇಡಮ್ ನಾವು ಪ್ರತಿ ವರ್ಷ ಪಿತೃಪಕ್ಷದಲ್ಲಿ ಅವ್ರಿಗೆ ನಾವು ಎಡೆ ಇಡ್ತೀವಿ, ಆಮೇಲೆ ಶ್ರಾದ್ದದ ದಿನ ಶ್ರಾದ್ದ ಮಾಡ್ತೀವಿ, ವರ್ಷ ವರ್ಷ ಶ್ರಾದ್ದ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಆದ್ರೆ ಆನ್ಸೆಸ್ಟ್ರಲ್ ಪ್ರಾಬ್ಲಮ್ ಅಥವಾ ಆನ್ಸೆಸ್ಟ್ರಲ್ ಕರ್ಸ್ ಅನ್ನೋದು ಕೇವಲ ನಿಮ್ಮನ್ನ ಮಾತ್ರ ಅವಲಂಬಿಸಿರೋದಿಲ್ಲ. ನಿಮ್ಮ ಫುಲ್ ಫ್ಯಾಮಿಲಿ ಟ್ರೀ ತಗೊಂಡ್ರೆ ಯಾರೋ ಒಬ್ರು ಏನೋ ತಪ್ಪು ಮಾಡಿದ್ರು ಕೂಡ ಅದು ನಿಮ್ಗೆ ಇಂಪ್ಯಾಕ್ಟ್ ಆಗಿರುತ್ತೆ. ಮೇಡಮ್ ಯಾರೋ ತಪ್ಪು ಮಾಡಿರೋದಕ್ಕೆ ನಾವ್ ಯಾಕೆ ಸಫರ್ ಮಾಡ್ಬೇಕು ಅಂದ್ರೆ, ಬಿಕಾಸ್ ಯಾವಾಗ ನಮ್ಮ ಒಂದು ಆರ ಸರಿ ಇರೋದಿಲ್ವಾ, ವೀಕ್ ಆಗಿರುತ್ತೋ, ಅಥವಾ ನಮ್ಮ ಒಂದು ಗ್ರಹಗತಿಗಳು ಸರಿಯಾಗಿರೋದಿಲ್ವೋ, ಅವಾಗ ಏನಾಗುತ್ತೆ, ಅದು ನಮಗೆ ಇಂಪ್ಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ನನಗೆ ನನ್ನ ಒಂದು ಕ್ಲೈಂಟ್ಸ್ ಅಲ್ಲಿ ಒಬ್ಬ ಗಂಡ ಹೆಂಡತಿಗೆ ಆಲ್ಮೋಸ್ಟ್ 15-16 ವರ್ಷ ಆಗಿದೆ ಮದ್ವೆ ಆಗಿ, ಮಕ್ಳಿಲ್ಲ. ಸೊ ಏನಕ್ಕೆ ಮಕ್ಳಿಲ್ಲ ಅಂತ ನೋಡಿದಾಗ ಅವ್ರ ಮನೇಲಿ ಭ್ರೂಣ ಹತ್ಯೆ ಆಗಿದೆ. ಸೊ ಭ್ರೂಣ ಹತ್ಯೆ ಅಂದ್ರೆ ಅಬಾರ್ಷನ್ ಮಾಡಿಸ್ಕೊಂಡಿದ್ದಾರೆ. ಸೊ ಅಬಾರ್ಷನ್ ಯಾರು ಮಾಡಿಸ್ಕೊಂಡಿದ್ದಾರೆ ಅಂತ ನಾವು ಮೂಲವನ್ನ ಹುಡ್ಕಕ್ ಹೋಯ್ತು ಅಂದ್ರೆ, ಅವ್ರ ತಾಯಿ ಪಾಪ ಮಾಡಿಲ್ಲ. ಬಿಕಾಸ್ ಅವ್ರ ತಾಯಿಗೆ 3 ಮಕ್ಳು ಚೆನ್ನಾಗಿದ್ದಾರೆ, ಅದ್ರಲ್ಲಿ ಒಬ್ಬರಿಗೆ ಮಕ್ಳಿಲ್ಲ, ಇನ್ನಿಬ್ರಿಗೂ ಮಕ್ಳಿದೆ. ಓಕೆ, ಒಂದು ಕಪ್ಪಲ್ಗೆ ಮಕ್ಳಿಲ್ಲ. ಸೊ ನೆಕ್ಸ್ಟ್ ಆ ಹುಡುಗಿ ಮನೆ ಕಡೆ ನೋಡೋಣ ಅಂತ ನೋಡಿದ್ರೆ, ಹುಡುಗಿ ಮನೆ ಕಡೆನೂ ಆತರ ಏನೂ ಆಗಿಲ್ಲ. ಅವ್ರಿಗೆ ಎಷ್ಟು ಮಕ್ಳು ಹುಟ್ಟಿದ್ರು ಅಷ್ಟು ಮಕ್ಳು ಇದ್ದಾರೆ, ಬೇರೆ ಏನೂ ಆಗಿರ್ಲಿಲ್ಲ. ಸೊ ಆಮೇಲೆ ಎಲ್ಲಿಗೆ ಹೋಯ್ತು ಅಂತ ನೋಡಿದಾಗ, ಆ ಹುಡುಗನ ದೊಡ್ಡಮ್ಮ ಅಂದ್ರೆ ಹುಡುಗನ ತಂದೆಯ ಅತ್ತಿಗೆ, ಅವರು ಅಬಾರ್ಷನ್ ಮಾಡ್ಕೊಂಡಿದ್ರಂತೆ. ಮಗು ಬೇಡ ಅಂದ್ಬಿಟ್ಟು ಅಬಾರ್ಷನ್ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರ ಮಕ್ಕಳಿಗೆ ಮಕ್ಳಿದ್ದಾರೆ, 4 ಜನ ಮಕ್ಳು ಅವ್ರಿಗೆ, ಆ 4 ಜನಕ್ಕೂ ಮಕ್ಳಿದ್ದಾರೆ. ಬಟ್ ಇವರಿಗೆ ಮಕ್ಳಿಲ್ಲ. ಸೊ ಹೇಗೆ ಅಂದ್ರೆ, ಅದು ಏನಕ್ಕೆ ಆತರ ಆಗತ್ತೆ ಅಂದ್ರೆ, ಯಾವ ವ್ಯಕ್ತಿಯ ಒಂದು ಗ್ರಹಗತಿಗಳು ವೀಕ್ ಆಗಿರುತ್ತೋ ಅಥವಾ ಕಾರ್ಮಿಕ್ ಪ್ಯಾಟರ್ನ್ಸ್ ನೆಗೆಟಿವ್ ಜಾಸ್ತಿ ಇರುತ್ತೋ ಅದು ಅವ್ರನ್ನ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಾವೇನ್ ಅನ್ಕೋತೀವಿ, ಆನ್ಸೆಸ್ಟ್ರಲ್ ಅಂದ್ರೆ ನಾನು ಏನು ತಪ್ಪು ಮಾಡಿಲ್ಲ, ನಮ್ಮ ಅಪ್ಪನೂ ಏನು ತಪ್ಪು ಮಾಡಿಲ್ಲ, ನಮ್ಮ ತಾತನೂ ಏನು ತಪ್ಪು ಮಾಡಿಲ್ಲ, ನನ್ಗೆ ಏನು ತೊಂದರೆ ಆಗಲ್ಲ ಅನ್ನೋದು ಇಟ್ಸ್ ಅ ರಾಂಗ್ ಮಿತ್. ಸೊ ನಮ್ಮ ಒಂದು ಫ್ಯಾಮಿಲಿ ಟ್ರೀಯಲ್ಲಿ ಬರೋರು ಯಾರೇ ಏನೇ ಮಾಡಿದ್ರು ಕೂಡ ಅದು ನಮಗೆ ಕನೆಕ್ಟ್ ಆಗಿರುತ್ತೆ, 7 ಜನರೇಷನ್ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಆನ್ಸೆಸ್ಟ್ರಲ್ ಪ್ರಾಬ್ಲಮ್ ಏನೇ ಇದ್ರು ಅಥವಾ ಆನ್ಸೆಸ್ಟ್ರಲ್ ರಿಲೇಟೆಡ್ ಏನೇ ಪ್ಯಾಟ್ರನ್ಸ್ ಇದ್ರು ಕೂಡ ಅದನ್ನ ನಮಗೆ ಹೀಲ್ ಮಾಡೋದಕ್ಕೆ ಈ ಕರುಣಾ ರೇಖಿ ಸಹಾಯವನ್ನ ಮಾಡುತ್ತೆ. ಓಕೆ, ಅದೇ ರೀತಿಯಾಗಿ ಈಗ ತಾನೇ ಹೇಳ್ದೆ ನಮ್ಮ ಕಾರ್ಮಿಕ್ ಹೀಲಿಂಗ್.
ನಮ್ಮ ಪಾಸ್ಟ್ ಲೈಫ್ ಅದು ಏನೇ ಕರ್ಮಾಸ್ ಇದ್ರುವೆ, ನೆಗೆಟಿವ್ ಕಾರ್ಮಿಕ್ ಸೈಕಲ್ಸ್ ಇದ್ರುವೆ, ಅದನ್ನ ನಾವು ಹೀಲ್ ಮಾಡೋದಕ್ಕೆ ಈ ಒಂದು ಕರುಣಾರೇಖಿ ಸಹಾಯವನ್ನ ಮಾಡುತ್ತೆ. ಇನ್ನೊಂದು ಮುಖ್ಯವಾದಂತ ವಿಚಾರ ಏನಪ್ಪಾ ಅಂದ್ರೆ ಸೆಲ್ಯುಲರ್ ಲೆವೆಲ್ ಹೀಲಿಂಗ್ ಅಂತೀವಿ. ಏನಿದು ಸೆಲ್ಯುಲರ್ ಲೆವೆಲ್ ಹೀಲಿಂಗ್ ಅಂದ್ರೆ, ಇವಾಗ ನಮ್ ಲೈಫಲ್ಲಿ ಏನೋ ಒಂದ್ ಘಟನೆ ನಡೆದಿದೆ ಅಪ್ಪ, ಚಿಕ್ಕ ವಯಸ್ಸಲ್ಲಿ ಏನೋ ಘಟನೆ ನಡೆಯುತ್ತೆ, ವಯಸ್ಸಾಗ್ತಾ ಆಗ್ತಾ ನಮ್ಗದು ಮರ್ತೋಗಿರುತ್ತೆ. ಕರೆಕ್ಟ್ ಅಲ್ವಾ? ನಾವು ಅನ್ಕೊಂಡಿದೀವಿ ಅದನ್ನ ನಾವು ಮರ್ತಿದೀವಿ ಅಂತ. ಆದರೆ ನಮ್ಮ ದೇಹದಲ್ಲಿರುವಂತ ಸೆಲ್, ಕಣಗಳು, ಇಡೀ ಶರೀರದಲ್ಲಿ ಕಣಗಳಿದೆ ಅಲ್ವಾ, ಒಂದೊಂದು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋರು ಗೊತ್ತಿರುತ್ತೆ. ಇಲ್ಲಿ ಒಂದೊಂದು ಸೆಲ್ ಹೇಗೆ ಅಂದ್ರೆ, ಪ್ರತಿ 90 ದಿನಕ್ಕೆ ಒಂದು ಸೆಲ್ ಸಾಯುತ್ತೆ, ಇನ್ನೊಂದು ಹೊಸ ಸೆಲ್ ಉತ್ಪತ್ತಿ ಆಗುತ್ತೆ. ಅದು ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹ ಒಂದು ಪ್ರಕ್ರಿಯೆ ನಮ್ಮ ದೇಹದಲ್ಲಿ. ಸೊ ಈ ಹಳೆ ಸೆಲ್ಲು ಸಾಯೋದಕ್ ಮುಂಚೆ ಏನ್ ಮಾಡುತ್ತೆ ಗೊತ್ತಾ, ತನ್ನ ಹತ್ರ ಇರೋ ಮೆಮೊರೀಸ್ ಎಲ್ಲ ತೆಗೆದು ಹೊಸ ಸೆಲ್ಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಸಾಯುತ್ತೆ. ಸೊ ನಮ್ಮ ಜೀವನದಲ್ಲಿ ಬರೀ ಈ ಬರ್ತದಲ್ಲ, ಎಷ್ಟೋ ಹಳೆಯ ಜನ್ಮಗಳ ಒಂದು ವಿಚಾರಗಳು ಇವತ್ತಿಗೂ ಕೂಡ ನಮ್ಮ ಸೆಲ್ಯುಲರ್ ಲೆವೆಲ್ ಅಲ್ಲಿ ಮೆಮೊರಿ ಕಾರ್ಡ್ ಅಲ್ಲಿ ಇದೆ. ಇದಕ್ಕೆ ಏನು ನಮ್ಗೆ ಪ್ರೂಫ್ ಅಂದ್ರೆ, ಈಗ ಒಬ್ಬೊಬ್ರು ವ್ಯಕ್ತಿ ನೋಡಿದಾಗ ನಮ್ಗೆ ಅನ್ಸುತ್ತಲ್ವಾ, ನಾವ್ ಹೇಳ್ತೀವಲ್ಲ ನಿಮ್ಮನ್ನ ಎಲ್ಲೋ ನೋಡಿದೀನಿ ಅಂತ ಅಂತೀವಿ. ಕರೆಕ್ಟ್ ಅಲ್ವಾ? ಅದೇ ರೀತಿ ಒಂದೊಂದ್ಸಲ ಒಂದೊಂದ್ ಜಾಗಗಳಿಗೆ ಹೋದಾಗ ನಾವ್ ಆ ಜಾಗಕ್ಕೆ ಫಸ್ಟ್ ಹೋಗೇ ಇರಲ್ಲ, ಈ ಜಾಗಕ್ಕೆ ನಾನು ಯಾವಾಗ್ಲೋ ಬಂದಿದ್ದೆ ಅಂತ ಅಂತೀವಿ. ಅಲ್ದೆ ನಮ್ಮ ಕನಸು ಬೆಸ್ಟ್ ಪ್ರೂಫ್ ಅಂದ್ರೆ, ನಮ್ ಕನ್ಸಲ್ಲಿ ಯಾರ್ಯಾರ್ದೋ ಮುಖ ಬರುತ್ತೆ, ಅವ್ರು ಯಾರು ಅಂತ ನಮಗ್ ಗೊತ್ತೇ ಇಲ್ಲ. ಈ ಬರ್ತಲ್ಲ ಅವ್ರನ್ನ ನೋಡೇ ಇಲ್ಲ ನಾವು. ಎಲ್ಲೋ ಹೋಗಿರ್ತೀವಿ, ಯಾವ್ದೋ ಕಾಡಲ್ಲಿ, ಯಾವ್ದೋ ನೀರ್ ಮಧ್ಯ ನಿಂತಿರ್ತೀವಿ, ಇದೆಲ್ಲ ನೋಡಿರ್ತೀವಲ್ವಾ ನಾವು. ಯಾವ್ದೋ ಹಳ್ಳಿಲಿ ಯಾವ್ದೋ ಮನೆಗೆ ಹೋಗಿರ್ತೀವಿ. ಅದೆಲ್ಲ ಹೆಂಗ್ ಬರುತ್ತೆ ನಮ್ಗೆ? ಬಿಕಾಸ್ ಅದೆಲ್ಲವೂ ಕೂಡ ನಮ್ಮ ಸೆಲ್ಯುಲರ್ ಲೆವೆಲ್ ಅಲ್ಲಿ ಇರುತ್ತೆ, ಆ ಮೆಮೊರಿ ಚಿಪ್ಪಲ್ಲಿ ಅದಿರುತ್ತೆ. ಸೊ ಇದೇನಾಯ್ತು, ಈ ಮೆಮೊರೀಸ್ ನಮ್ಮನ್ನ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ, ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಗಂಡ ಯಾವುದೋ ಜನ್ಮದಲ್ಲಿ ನನ್ನ ವೈರಿ ಆಗಿದ್ದ ಅಂತ ಅನ್ಕೋಣ. ಸೊ ಇವಾಗ ಏನಾಗುತ್ತೆ, ಆ ಮೆಮೊರಿ ಅವ್ನು ನನಗೆ ತೊಂದರೆ ಕೊಟ್ಟಿರ್ತಾನೆ. ಸೊ ಆ ಮೆಮೊರಿ ನನ್ನ ಮೈಂಡ್ ಅಲ್ಲಿ ಇದೆ, ಅಂದ್ರೆ ನನ್ನ ಸೆಲ್ಸ್ ಅಲ್ಲಿ ಇದೆ. ಈ ಬರ್ತ್ ಅಲ್ಲಿ ನನ್ನ ಹಸ್ಬೆಂಡ್ ನನ್ನ ಎದುರುಗಡೆ ಬಂದಾಗ್ಲಿಲ್ಲ ನನ್ಗೇನೋ ಒಂದು ಇರಿಟೇಷನ್ ಆಗತ್ತೆ ಅಲ್ವಾ? ಇದು ಬರೀ ಹಸ್ಬೆಂಡ್ ಅಲ್ಲ, ನಾನು ಎಕ್ಸಾಂಪಲ್ ಕೊಟ್ಟಿದ್ದು, ಪಾಪ ನನ್ನ ಹಸ್ಬೆಂಡ್ ಅಂತ ಇಲ್ಲ, ಬಟ್ ನಾನು ಎಕ್ಸಾಂಪಲ್ ಕೊಟ್ಟಿದ್ದು. ಇದೇನ್ ಮೇಡಮ್ ಅನ್ಬೇಡಿ, ಜಸ್ಟ್ ಎಕ್ಸಾಂಪಲ್. ಅದೇ ರೀತಿ ಎಷ್ಟೊಂದ್ಸಲ ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನ ನೋಡಿದಾಗ ನಮ್ಗೆ ಇರಿಟೇಟ್ ಆಗುತ್ತೆ, ಎಷ್ಟೊತ್ತಿಗೆ ಅವರಿಂದ ದೂರ ಹೋಗ್ತೀವೋ ಅನ್ಸುತ್ತೆ. ಅಯ್ಯೋ ಎಷ್ಟೊತ್ತಿಗೆ ಯಪ್ಪ ಹೋಗ್ತಾರೋ, ಯಾಕಪ್ಪ ಬಂದ್ರು ಇವ್ರ ಮನೆಗೆ ಅನ್ಸುತ್ತೆ. ಪಾಪ ಅವ್ರು ಒಳ್ಳೆಯವರೇ ಆಗಿರ್ತಾರೆ. ಯಾಕೆ ಅಂದ್ರೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಯಾವುದೋ ಬರ್ತದ ನಮ್ಗೆ ನೆಗೆಟಿವ್ ಮೆಮೊರೀಸ್ ಆ ಸೆಲ್ಲಲ್ಲಿದೆ. ಸೊ ಅವಾಗ ಏನಾಯ್ತು, ಈ ಜನ್ಮದಲ್ಲಿ ನಾವು ಆ ವ್ಯಕ್ತಿಯ ಜೊತೆ, ಅವ್ರು ತುಂಬಾ ಕ್ಲೋಸ್ ಆಗಿದ್ರು ಅಂದ್ಕೊಳ್ಳಿ, ನಮ್ಮ ಮಕ್ಕಳು, ನಮ್ಮ ಮನೆಯವ್ರುಗಳು ಯಾರ್ಯಾರೋ ಆಗಿದ್ರು ಅಂದ್ರೆ, ಅವ್ರ ಜೊತೆ ಹೇಗೆ ನಮ್ಮ ಸಂತೋಷವಾಗಿರೋಕ್ಕಾಗತ್ತೆ? ಅಲ್ದೆ ಚಿಕ್ಕ ವಯಸ್ಸಲ್ಲಿ ಯಾವ್ದೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ಒಂದು ಭಯಂಕರವಾದಂತಹ ಇನ್ಸಿಡೆಂಟ್. ಅಲ್ದೆ ನಾವೇನ್ ಹೇಳ್ತೀವಿ, ಚಿಕ್ಕ ವಯಸ್ಸಲ್ಲಿ ಹೇಳ್ತೀವಿ, ಕತ್ಲೆಗೆ ಹೋಗ್ಬೇಡ ಗುಮ್ಮ ಬರ್ತಾನೆ ಹಿಡ್ಕೊತಾನೆ. ಇದು ನಾವೆಲ್ಲಾ ಮಕ್ಳಿಗೂ ಹೇಳಿರ್ತೀವಲ್ವಾ, ಕತ್ಲೆಗೆ ಗುಮ್ಮ ಬರ್ತಾನೆ. ಸೊ ಇವತ್ತಿಗೂ ನಾವು ಕರೆಂಟ್ ಹೋದ್ರೆ 10 ನಿಮಿಷ ನಮ್ ಕೈಲಿ ಕೂತ್ಕೊಳಕ್ ಆಗುತ್ತಾ? ಕ್ಯಾಂಡ್ಲ್ ದೀಪ ಏನು ಇಲ್ದೆ? ಖಂಡಿತ ಆಗಲ್ಲ ಅಲ್ವಾ? ಬಿಕಾಸ್ ಅದು ನಮ್ಮ ಮೈಂಡ್ ಅಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಆ ಕತ್ಲೆಯಲ್ಲಿ ಇದ್ರೆ ನಮ್ ಗುಮ್ಮ ಬಂದು ಹಿಡ್ಕೋತಾನೆ ಅಂತ ಇಷ್ಟು ವಯಸ್ಸಾದ್ರೂ ಹಿಡ್ಕೊಂಡ್ಬಿಟ್ಟಿದೆ. ಸೊ ಈ ರೀತಿ ಆ ಸೆಲ್ಯುಲರ್ ಲೆವೆಲ್ ಅಲ್ಲಿ ಇರುವಂತಹ ಮೆಮೊರೀಸ್ ಎಷ್ಟೋ ಸಲ ನಮ್ಗೆ ಹೇಳಿರ್ತಾರೆ, ನೀನ್ ಯೂಸ್ಲೆಸ್ ಫೆಲೋ, ನೀನ್ ಏನಕ್ಕೂ 3 ಕಾಸ್ಗೆ ಆಗದೆ ಇರೋನು, ನೀನ್ ಏನಕ್ಕೂ ಪ್ರಯೋಜನ ಇಲ್ಲ, ಈ ತರ ಎಲ್ಲ ಹೇಳಿರ್ತಾರಲ್ಲ, ಇದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ನಾವು ಮುಂದೆ ಹೋಗೋದಕ್ಕೆ ಬಿಡಲ್ಲ, ಗ್ರೋತ್ಗೆ ಬಿಡಲ್ಲ. ಹಾಗಾಗಿ ಈ ರೀತಿಯಾಗಿ ಸೆಲ್ಯುಲರ್ ಲೆವೆಲ್ ಅಲ್ಲಿ ಇರುವಂತಹ ಮೆಮೊರೀಸ್ ಅನ್ನ, ಅನ್ವಾಂಟೆಡ್ ಮೆಮೊರೀಸ್ ಅನ್ನ ಇರೇಸ್ ಮಾಡುವಂತಹ ಕೆಲಸವನ್ನ ನಮಗೆ ಈ ಒಂದು ಕರುಣಾರೇಖೆ ಮಾಡ್ಕೊಡುತ್ತೆ. ನೆಕ್ಸ್ಟ್ ಬಹುಮುಖ್ಯವಾದದ್ದು ಏನಪ್ಪಾ ಅಂದ್ರೆ ರಿಲೇಶನ್ಶಿಪ್ ಹೀಲಿಂಗ್. ಈಗ ತಾನೇ ಹೇಳ್ದೆ ನಾನು, ರಿಲೇಶನ್ಶಿಪ್ ಸೋಲ್ ಜರ್ನಿಯಲ್ಲಿ. ಸೊ ನಮ್ಮ ರಿಲೇಶನ್ಶಿಪ್, ಅದ್ ಯಾವುದೇ ರಿಲೇಶನ್ಶಿಪ್ ಇರ್ಲಿ, ಗಂಡ ಹೆಂಡತಿದಾಗಿರ್ಲಿ, ಮಕ್ಳ ಜೊತೆ ಆಗಿರ್ಬೋದು, ಆಫೀಸಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಇರ್ಬೋದು, ಫ್ರೆಂಡ್ಸ್ ಜೊತೆ ಇರ್ಬೋದು, ಪ್ರತಿಯೊಂದು ರಿಲೇಶನ್ಶಿಪ್ ಅನ್ನ ಹೀಲ್ ಮಾಡುವಂತಹ, ಆ ಒಬ್ರಿಗೊಬ್ರಿಗೆ ಅನ್ಯೋನ್ಯತೆಯನ್ನ, ಸೌಹಾರ್ದತೆಯನ್ನ ಜಾಸ್ತಿ ಮಾಡುವಂತಹ ಕೆಲಸವನ್ನ ಈ ಕರುಣಾರೇಖೆ ನಮಗ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾವು ನೋಡುವಂಥದ್ದು ಫೈನಾನ್ಷಿಯಲ್ ಹೀಲಿಂಗ್. ಏನು ಫೈನಾನ್ಷಿಯಲ್ ಹೀಲಿಂಗ್ ಅಂತಂದ್ರೆ, ಹಣಕಾಸಿಗೂ ಇದಕ್ಕೂ ಏನ್ ಸಂಬಂಧ ಅಂದ್ರೆ, ಇವತ್ತಿನ ದಿನ ನಾವು ಹಣಕಾಸಿಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆ ಎದುರಿಸ್ತಾ ಇದೀವಿ, ಅದು ಬಿಕಾಸ್ ಆಫ್ ಅವರ್ ಕರ್ಮ. ಸೊ ನಾನು ಯಾರಿಗೋ ದುಡ್ಡು ಕೊಟ್ಟಿದ್ದಾರೆ, ಯಾರೋ ಸ್ಟಕ್ ಮನಿ, ತುಂಬಾ ಜನ ಹೇಳ್ತೀವಿ ಸ್ಟಕ್ ಮನಿ, ಮೇಡಮ್ ಅವ್ರಿಗೆ 5 ಲಕ್ಷ ಕೊಟ್ಬಿಡಿದೀನಿ, ಅವ್ರು ಕೊಡ್ತಾನೆ ಇಲ್ಲ ವಾಪಸ್.
ಸೊ ಆ ಸ್ಟಕ್ ಮನಿ ಬರುವಂತಹ ಸಮಸ್ಯೆ ಎಲ್ಲಿಂದ ಅಂದ್ರೆ ನಮ್ಮ ನೆಗೆಟಿವ್ ಕರ್ಮದಿಂದ. ಬಿಕಾಸ್ ನಾವು ಯಾವುದೋ ಜನ್ಮದಲ್ಲಿ ಯಾರ್ದೋ ದುಡ್ಡನ್ನ ದುರುಪಯೋಗ ಪಡಿಸ್ಕೊಂಡಿರ್ತೀವಿ. ಅವ್ರಿಗೆ ಅವ್ರು ಕೊಟ್ಟಿದ್ದನ್ನ ವಾಪಸ್ ಕೊಟ್ಟಿರೋದಿಲ್ಲ. ಅವ್ರಿಗೆ ಅಂತಲ್ಲ, ಬೇರೆ ಯಾರ ಹತ್ರನೋ ಇಸ್ಕೊಂಡಿರ್ತೀವಿ, ವಾಪಸ್ ಕೊಟ್ಟಿರೋದಿಲ್ಲ. ಈ ರೀತಿ ನಾವು ಯಾವಾಗ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿರ್ತೀವೋ ಆ ಕರ್ಮ ಈ ಬರ್ತಲ್ಲಿ ನಮ್ಗೆ ಬ್ಲಾಕೇಜ್ ಅನ್ನ ಕ್ರಿಯೇಟ್ ಮಾಡಿರುತ್ತೆ. ಜೊತೆಗೆ ಎಷ್ಟೋ ಸಲ ಈ ಫೈನಾನ್ಷಿಯಲ್ ಬ್ಲಾಕೇಜ್ ಬಂದು ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದು ನಮ್ಮ ಆನ್ಸಿಸ್ಟರ್ಸ್ ಇಂದ ಬಂದಿರುತ್ತೆ. ಬಿಕಾಸ್ ನಾವು ನೋಡಿರ್ತೀವಿ, ಹೇಳ್ತಾರಲ್ಲ, ನಮ್ಗೆಲ್ಲ ನಮ್ಮ ತಂದೆ ತಾಯಿಗಳು ಹೇಳೋದೇನು ಕತೆಗಳು, ನನ್ಗೆ ನಮ್ ಅಪ್ಪ ಇಷ್ಟ ಕಷ್ಟ ಪಡ್ತಿದ್ರು, ವಾರಾನಕ್ಕೆ ಹೋಗ್ತಾ ಇದ್ರು, ನಾನ್ ಅಷ್ಟ್ ಕಷ್ಟ ಪಡ್ದೆ. ಸೊ ನಾವ್ ಅದೆಲ್ಲ ಕೇಳಿ 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 ಅದೆಲ್ಲ ನಮ್ಮ ಒಳಗಡೆ ಹಂಗೆ ನಮ್ ಕಣದಲ್ಲಿಯೂ ಕೂಡ ಉಳಿತೋಗಿರೋದ್ರಿಂದ ದುಡ್ಡು ಸಂಪಾದನೆ ಮಾಡೋದ್ ಕಷ್ಟ, ಫೈನಾನ್ಷಿಯಲ್ ಅಬಂಡೆನ್ಸ್ ಪಡ್ಕೊಳ್ಳೋದ್ ಕಷ್ಟ ಅನ್ನೋದು ನಮ್ಮ ಮನಸ್ಸಲ್ಲಿ ಉಳಿದಿರೋದ್ರಿಂದ ಅದರಿಂದ ಆಚೆ ಬರೋದಕ್ಕೆ ಕೂಡ ನಮ್ಗೆ ಕರುಣಾರೇಖೆ ಸಹಾಯವನ್ನ ಮಾಡುತ್ತೆ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ, ಈಗ ನಾವ್ ಏನ್ ಮಾಡ್ತೀವಿ, ಏನಾದ್ರೂ ಸಮಸ್ಯೆ ಬಂತು ಅಂದ್ರೆ ಮೊದ್ಲು ನಮ್ ಜಾತಕ ತೆಗಿತೀವಿ. ಜಾತಕ ಇಲ್ವಾ, ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಕೊಟ್ಬಿಟ್ಟು ಯಾರಾದ್ರೂ ಪುರೋಹಿತರ ಹತ್ರ ಹೋಗಿ ಕೂತ್ಕೋತೀವಿ. ನೋಡಿ ಈ ತರ ಇದೆ, ನಮ್ ಗ್ರಾಚಾರ ಹೇಗಿದೆ ನೋಡಿ, ಗ್ರಹಗತಿಗಳು ಹೇಗಿದೆ ಅಂತ ನೋಡಿ ಅಂತ ಹೇಳ್ತೀವಿ ಅಲ್ವಾ. ಅಂದ್ರೆ ನಮ್ಮ ಹಾರೋಸ್ಕೋಪ್ ಜಾತಕವನ್ನ ತಗೊಂಡೋಗ್ತೀವಿ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಜಾತಕದಲ್ಲಿ ಈ ಗ್ರಹಗತಿಗಳು ಸ್ಥಾನವನ್ನ ಪಡ್ಕೊಂಡಿರ್ತವಲ್ಲ, ಒಂದೊಂದ್ ಮನೇಲಿ ಒಂದೊಂದ್ ಕೂತ್ಕೊಳ್ತಾರಲ್ಲ, ಅದ್ ಯಾವುದರ ಆಧಾರದ ಮೇಲೆ ಕೂತ್ಕೋತಾರೆ ಅಂದ್ರೆ ನಮ್ಮ ಪಾಸ್ಟ್ ಕರ್ಮಗಳ ಆಧಾರದ ಮೇಲೆ ಆ ಗ್ರಹಗಳು ಆ ಮನೆಗಳಲ್ಲಿ ಬಂದು ಕೂತ್ಕೋತಾರೆ. ಸೊ ಇವಾಗ ನಮ್ಗೆ ಅಷ್ಟಮದಲ್ಲಿ ಶನಿ ಅಂತ ಹೇಳ್ತಾರೆ. ಅಷ್ಟಮದಲ್ಲಿ ಶನಿ ಏನಕ್ ಬಂದ್ ಕೂತ? ನನ್ನ ಯಾವುದೋ ಪಾಸ್ಟ್ ಕರ್ಮ ಅದಕ್ಕೆ ಕನೆಕ್ಟೆಡ್ ಇದೆ, ಅದಕ್ಕೆ ಬಂದ್ ಕೂತ. ನೀಚ ಗುರು, ರಾಹು ದೋಷ, ಕಾಳಸರ್ಪ ದೋಷ ಎಲ್ಲ ಹೇಳ್ತೀವಲ್ವಾ, ಇದೆಲ್ಲದಕ್ಕೂ ಕಾರಣ ನಮ್ಮ ಪಾಸ್ಟ್ ನೆಗೆಟಿವ್ ಕರ್ಮಾಸ್. ಸೊ ಯಾವಾಗ ನಾವು ಕರುಣಾರೇಖೆಯನ್ನ ಪ್ರಾಕ್ಟೀಸ್ ಮಾಡ್ತೀವೋ, ಕರುಣಾರೇಖೆಯ ಸಹಾಯದಿಂದ ನಮ್ಮ ಜಾತಕದಲ್ಲಿರುವಂತಹ ಎಲ್ಲ ವಿಧವಾದಂತಹ ಲೋಪದೋಷಗಳನ್ನ ನಾವು ಹೀಲ್ ಮಾಡ್ಬೋದು. ಪ್ರತಿಯೊಂದು ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಮ್ಯಾಲಿಫಿಕ್ ಏನ್ ಎಫೆಕ್ಟ್ ಇದೆ ಅಂದ್ರೆ ಒಂದು ನಕಾರಾತ್ಮಕವಾದಂತಹ ಎಫೆಕ್ಟ್ಸ್ ಏನಿದೆ ಅದನ್ನ ರಿಮೂವ್ ಮಾಡಿ ಆ ಗ್ರಹಗಳು ನಮಗೆ ಕೊಡುವಂತಹ ಫಲವನ್ನ, ಪಾಸಿಟಿವ್ ಫಲವನ್ನ ಎನ್ಹಾನ್ಸ್ ಮಾಡುವಂತಹ ಕೆಲಸವನ್ನ ಕರುಣಾರೇಖೆ ಮಾಡುತ್ತೆ. ಓಕೆ, ಅದೇ ರೀತಿಯಾಗಿ ನಮ್ಮ ಮೆಮೊರಿ ಮತ್ತೆ ಫೋಕಸ್ ಕೂಡ ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ಬರುವಂತಹ ಒಂದೊಂದು ಸಿಂಬಲ್ ಕೂಡ ನಮ್ಮ ಮೈಂಡ್ ಅನ್ನ ಕ್ಲಿಯರ್ ಮಾಡ್ತಾ ಹೋಗುತ್ತೆ, ನಮ್ಮ ಥಾಟ್ಸ್ ಅನ್ನ ಪ್ಯೂರಿಫೈ ಮಾಡ್ತಾ ಹೋಗುತ್ತೆ. ತುಂಬಾ ಥಾಟ್ಸ್ ಬರ್ತಾ ಇದೆ ಅಂದಾಗ ನಮ್ಗೆ ಫೋಕಸ್ ಮಾಡಕ್ಕಾಗಲ್ಲ ಅಲ್ವಾ, ಅವಾಗ ಮೆಮೊರಿ ಕೂಡ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಬರುವಂತಹ ಸಿಂಬಲ್ಗಳು ಒಂದೊಂದು ಕೂಡ ನಮ್ಮ ಥಾಟ್ ಪ್ರಾಸೆಸ್ ಅನ್ನ ಪ್ಯೂರಿಫೈ ಮಾಡಿ ಥಾಟ್ಸ್ ಬರೋದನ್ನ ಕಡಿಮೆ ಮಾಡುತ್ತೆ. ಸೊ ದಟ್ ಫೋಕಸ್ ಜಾಸ್ತಿ ಆಗುತ್ತೆ, ಮೆಮೊರಿ ಕೂಡ ಜಾಸ್ತಿ ಆಗತ್ತೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡೋ ಅಂತದ್ದು ಬೆನಿಫಿಟ್ ಏನಪ್ಪಾ ಅಂದ್ರೆ ಡೀಪ್ ಎಮೋಷನಲ್ ಹೀಲಿಂಗ್. ಸೊ ನಮಗಾಗಿರುವಂತಹ ಮಾನಸಿಕವಾದಂತಹ ಅಥವಾ ಭಾವನಾತ್ಮಕವಾದಂತಹ ಏನು ಪೇನ್ಫುಲ್ ಸಿಚುವೇಶನ್, ಯಾವುದೋ ಒಂದು ವಿಷಯ ನೋಡಿರ್ತೀವಿ, ಯಾರೋ ಒಬ್ರು ತುಂಬಾ ಹರ್ಟ್ ಮಾಡಿರ್ತಾರೆ, ಹಾರ್ಟ್ ಬ್ರೇಕಿಂಗ್ ಅಂತೀವಲ್ವಾ, ಆತರ ಹಾರ್ಟ್ ಬ್ರೇಕಿಂಗ್ ಯಾರೋ ಮಾಡಿರ್ತಾರೆ, ತುಂಬಾ ತುಂಬಾ ನಂಬಿಟ್ಟಿರ್ತೀವಿ ಅವ್ರನ್ನ, ಅವರೇ ನಮ್ಗೆ ತುಂಬಾ ನೋವು ಕೊಟ್ಟಿರ್ತಾರೆ. ಇಂಥ ಟೈಮಲ್ಲಿ ಅವ್ರನ್ನ ನಮ್ಗೆ ಬಿಟ್ಕೊಡಕ್ಕೂ ಆಗಲ್ಲ, ಹಿಡ್ಕೊಳಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಇರುತ್ತೆ. ಆ ಎಮೋಷನಲ್ ಅಪ್ಸ್ ಅಂಡ್ ಡೌನ್ಸ್ ಏನಿರುತ್ತೆ ಅದರಿಂದ ಆಚೆ ಬರೋದಕ್ಕೆ ಕೂಡ ನಮಗೆ ಈ ಒಂದು ಕರುಣಾರೇಖೆ ಸಹಾಯವನ್ನ ಮಾಡುತ್ತೆ. ಜೊತೆಗೆ ನಮ್ಮ ಒಳಗಡೆ ಒಂದು ಕ್ಲಾರಿಟಿ ಅಂದ್ರೆ ನಮ್ಮ ಒಂದು ಥಾಟ್ಸ್ ಅನ್ನ ಕಡಿಮೆ ಮಾಡಿ ನನಗೆ ಏನ್ ಮಾಡ್ಬೇಕು, ನಾನು ಏನ್ ಮಾಡಿದ್ರೆ ಒಳ್ಳೇದು ಅನ್ನೋದನ್ನ ನಮಗೆ ತಿಳಿಸಿಕೊಡೋದ್ರ ಜೊತೆಗೆ ಮೈಂಡ್ ಅನ್ನ ಕಾಮ್ ಇಡುತ್ತೆ, ಇನ್ನರ್ ಪೀಸ್, ಒಂದು ಒಳಗಡೆ ಒಂದು ಶಾಂತವಾದಂತಹ ಮನಸ್ಥಿತಿಯನ್ನ ತರುವಂತಹ ಕೆಲಸವನ್ನ ಮಾಡುತ್ತೆ. ಓಕೆ, ಅದೇ ರೀತಿ ನಮ್ಮ ಒಂದು ಫಿಸಿಕಲ್ ಹೀಲಿಂಗ್ ಈ ಒಂದು ಕರುಣಾರೇಖೆಯ ಸಹಾಯದಿಂದ ಯಾವ ಕಾಯಿಲೆನೂ ವಾಸಿ ಮಾಡಕ್ಕಾಗಲ್ಲ ಅನ್ನೋದು ಸಾಧ್ಯ ಇಲ್ಲ. ಬಿಕಾಸ್ ಇವತ್ತಿನ ದಿನ ನಾವು ಯಾವುದೇ ಒಂದು ಕಾಯಿಲೆಯಿಂದ ಸಫರ್ ಮಾಡ್ತಿದೀವಿ ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಅವರ್ ಕರ್ಮ. ಅದು ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬೇರೆ ಯಾವ್ದೋ ಕಾಯಿಲೆ ಇರ್ಬೋದು, ಇವನ್ ನಾವು ಹುಚ್ಚುತನ, ಭ್ರಮೆ, ಇದು ಕೂಡ ನಮ್ಮ ಕರ್ಮದಿಂದ ಬಂದಿರುವಂತ ಕಾಯಿಲೆ. ಅಥವಾ ಬೇರೆ ಯಾವ್ದೋ ಇದೆ, ಶುಗರ್, BP, ಏನ್ ಕೇಳ್ತೀರಾ, ಅದು ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಕಾಯಿಲೆ ಇರಬಹುದು, ಅಥವಾ ಬೇರೆ ಯಾವ್ದೋ ಒಂದು ಮಾರಕವಾದಂತಹ ಕಾಯಿಲೆಗಳಿರ್ಬೋದು. ಎಲ್ಲವನ್ನ ಹೀಲ್ ಮಾಡುವಂತಹ ಶಕ್ತಿ ಕರುಣಾರೇಖೆಗಿದೆ. ಬಿಕಾಸ್ ಆ ಒಂದು ಕರುಣಾರೇಖೆದು ಏನು ಅದ್ರ ಪವರ್ ಏನಂದ್ರೆ ನಮ್ ನೆಗೆಟಿವ್ ಕರ್ಮವನ್ನ ಅಲ್ಲಲ್ಲೇ ಕಟ್ ಮಾಡ್ತಾ ಹೋದಾಗ
ಕರ್ಮದಿಂದ ತಾನೇ ನಾನು ಇವತ್ತು ಸಫರ್ ಮಾಡೋದು. ಕರ್ಮನೇ ನಮ್ಗೆ ನೆಗೆಟಿವ್ ಕರ್ಮನೇ ಇದಾಗೋಯ್ತು, ಕಡಿಮೆ ಆಗೋಯ್ತು, ಪಾಸಿಟಿವ್ ಕರ್ಮ ಎನ್ಹಾನ್ಸ್ ಆಯ್ತು ಅಂದ್ರೆ ನಾನು ಸಫರ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಆ ಒಂದು ಫಿಸಿಕಲ್ ಹೀಲಿಂಗ್ ಅನ್ನ ಕೂಡ ಕೊಡುತ್ತೆ. ಜೊತೆಗೆ ನಮ್ಮಲ್ಲಿ ಒಂದು ಕಂಪ್ಯಾಷನ್, ಅನುಕಂಪವನ್ನ, ಸಹನೆಯನ್ನ, ಸಹಾನುಭೂತಿಯನ್ನ ಕೊಡುತ್ತೆ. ಸೊ ನಾನು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ನಿಮ್ಮ ಕಷ್ಟ ಬೇರೆ ಅಲ್ಲ, ನನ್ನ ಕಷ್ಟ ಬೇರೆ ಅಲ್ಲ ಅನ್ನೋ ಒಂದು ಮನಸ್ಥಿತಿಯನ್ನ ಕೂಡ ನಮ್ಗೆ ಈ ಕರುಣಾ ರೇಖೆ ಕೊಡ್ತಾ ಹೋಗುತ್ತೆ. ಜೊತೆಗೆ ಯಾವುದೇ ವಿಧವಾದಂತಹ ಸ್ಟ್ರೆಸ್ ಇರಬಹುದು, ಆಂಗ್ಸೈಟಿ ಇರಬಹುದು, ಮೆಂಟಲ್ ರಿಲೇಟೆಡ್ ಇಶ್ಯೂಸ್, ನೀವು OCD ಕೇಳ್ತೀರಾ ಅಥವಾ ADHD ಕೇಳ್ತೀರಾ, ಆಟಿಸಮ್ ಹೇಳ್ತೀರಾ, ಬಿಹೇವಿಯರಲ್ ಡಿಸಾರ್ಡರ್, ಯಾವುದೇ ವಿಧವಾದಂತಹ ಮೈಂಡ್ ರಿಲೇಟೆಡ್ ಇರ್ಬೋದು, ಸ್ಟ್ರೆಸ್, ಆಂಗ್ಸೈಟಿ, ಫೋಬಿಯಾ, ಎಲ್ಲ ವಿಧವಾದಂತಹ ಸಮಸ್ಯೆಗಳನ್ನ ನಾವು ಆಚೆ ಬರೋದಕ್ಕೆ ಈ ಕರುಣಾ ರೇಖೆ ನಮಗೆ ಸಹಾಯ ಮಾಡುತ್ತೆ. ಜೊತೆಗೆ ನಮ್ಮ ಎನರ್ಜಿ ಲೆವೆಲ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಬಿಕಾಸ್ ಯಾವಾಗ ನಾವು ಕರ್ಮಗಳಿಂದ ಆಚೆ ಬರ್ತೀವೋ, ಜೊತೆಗೆ ಯಾವಾಗ ನಮ್ಮಲ್ಲಿ ಕ್ಲಾರಿಟಿ ಇರುತ್ತೋ, ಫೋಕಸ್ ಇರುತ್ತೋ, ಅವಾಗ ಏನಾಗುತ್ತೆ, ನಾವ್ ಏನ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಾಗಿರುತ್ತೆ. ಸೊ ದಟ್ ನಮ್ಮ ಒಂದು ಎನರ್ಜಿ ಫ್ಲೋ ಕೂಡ ಪ್ರಾಪರ್ ಆಗಿರುತ್ತೆ. ಹಾಗಾಗಿ ನಮ್ಮ ಎನರ್ಜಿಯನ್ನ ಕೂಡ ಸ್ಟ್ರೆಂಥನ್ ಮಾಡುವಂತಹ ಕೆಲಸವನ್ನ ನಮಗೆ ಕರುಣಾ ರೇಖೆ ಮಾಡುತ್ತೆ. ಜೊತೆಗೆ ನಮ್ಮ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್, ಕೇವಲ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲ, ನಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಶನ್. ಈಗ ಆಧ್ಯಾತ್ಮಿಕವಾಗಿ ನಾವು ಯಾವುದೇ ಒಂದು ವಿಷಯವನ್ನ ಸಾಧಿಸ್ಬೇಕು ಅಂದ್ರೆ, ಒಂದು ಮಂತ್ರ ಸಿದ್ಧಿ ಆಗ್ಬೇಕಂದ್ರೆ ಎಷ್ಟು ಜಪ ಮಾಡ್ಬೇಕು, ಯಾವುದೋ ಒಂದು ನಾವು ಆಧ್ಯಾತ್ಮಿಕದಲ್ಲಿ ನಾವು ಮುಂದೆ ಹೋಗ್ಬೇಕು ಅಂದ್ರೆ ವರ್ಷಾಂತರ ಮಾಡ್ಬೇಕು ತಪಸ್ಸುಗಳನ್ನ, ಜಪವನ್ನ, ಅದೆಲ್ಲ. ಆ ಒಂದು ವರ್ಷ, 2 ವರ್ಷ, 3 ವರ್ಷದಲ್ಲಿ ನೀವು ಆಧ್ಯಾತ್ಮಿಕ ಜೀವನದಲ್ಲಿ ಸಾಧಿಸುವಂತಹ ಒಂದು ಪ್ರಗತಿಯನ್ನ ಇದ್ರಲ್ಲಿ ನೀವು 2ರಿಂದ 3 ತಿಂಗಳೊಳಗೆ ಸಾಧಿಸ್ಬೋದು. ಆ 21 ಡೇಸ್ ಅಲ್ಲೇ ನಿಮ್ಮಲ್ಲಿ ಕಂಪ್ಲೀಟ್ 360 ಡಿಗ್ರಿ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಬರುತ್ತೆ. ಮೊದಲು ಇಲ್ಲಿ ನಮ್ಗೆ ಅರ್ಥ ಆಗೋದೇನು ಅಂದ್ರೆ, ನಾನು ಏನು, ನನ್ನ ಶಕ್ತಿ ಏನು, ನನ್ನ ಒಂದು ಪೊಟೆನ್ಶಿಯಾಲಿಟಿ ಏನು, ನಾನು ಏನ್ ಮಾಡಬಹುದು, ನಾನು ಏನ್ ಮಾಡಿದ್ರೆ ನನಗೆ ಚೆನ್ನಾಗ್ ಅನ್ಸುತ್ತೆ, ಅದನ್ನ ನನ್ನನ್ನ ನನಗೆ ಅರ್ಥ ಮಾಡ್ಕೊಡುತ್ತೆ. ಜೊತೆಗೆ ಬೇರೆಯವರಿಗೆ ಕೂಡ ನಾವು ಸಹಾಯವನ್ನ ಮಾಡಬಹುದು. ಓಕೆ, ಬೇರೆಯವರಿಗೆ ಕೂಡ ಸಹಾಯವನ್ನ ಮಾಡೋದಕ್ಕೆ ನಮ್ಗೆ ಕರುಣಾ ರೇಖೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಒಬ್ಬರಿಗೆ ಹೀಲ್ ಮಾಡೋದು, ಎಷ್ಟೋ ಜನ ಇದನ್ನ ಪ್ರೊಫೆಷನಲ್ ಆಗಿ ತಗೋಬಹುದು. ನಾನು ಅದೇ ಹೇಳಿದ್ದು, ಇದರಿಂದ ನಾವು ಕೇವಲ ನಮ್ಮ ಒಂದು ಒಳಿತಿಗಾಗಿ ಮಾತ್ರ ಅಲ್ಲ, ನಮ್ಮ ಸುತ್ತ ಇರೋರು, ನಮ್ಮ ಫ್ರೆಂಡ್ಸ್ ಇರಬಹುದು, ರಿಲೇಟಿವ್ಸ್, ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಮಾಡೋದಕ್ಕೆ ನಮ್ಗೆ ಇದು ಸಹಾಯವನ್ನು ಮಾಡುತ್ತೆ. ಸೊ ಈ ಒಂದು ಕರುಣಾ ರೇಖೆ ಅನ್ನೋದು, ಇದು ನಾನು ಜಸ್ಟ್ ನಿಮಗೆ ಬ್ರೀಫ್ ಆಗಿ ಕೊಟ್ಟಿರುವಂತಹ ಬೆನಿಫಿಟ್ಸ್. ಇದರಿಂದ ಆಗುವಂತಹ ಬೆನಿಫಿಟ್ಸ್ ಇಷ್ಟು ಮಾತ್ರ ಅಲ್ಲ, ಬೇಕಾದಷ್ಟು ವಿಚಾರಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಏನಕ್ಕೆ ಅಂದ್ರೆ, ನನ್ನ ಜೀವನದ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂತಂದ್ರೆ, ಇವತ್ತು ನಾನು ಏನಿದ್ದೀನಿ ಇದು ನಾನು ಹೇಳ್ದೆ ರೇಖೆಯಿಂದ ಅಂತ. ಅಂದ್ರೆ ಆ ರೇಖೆಯಲ್ಲಿ ಸೇರುವಂತದ್ದು ಇನ್ನೊಂದು ಯಾವ್ದು ಅಂದ್ರೆ ಕರುಣಾ ರೇಖೆ. ಸೊ ನಾನು ಎಷ್ಟು ಎಮೋಷನಲ್ ಆಗಿದ್ದೆ ಅಂದ್ರೆ, ಯಾರಾದ್ರೂ ಒಬ್ರು ನನಗೆ ಜೋರಾಗಿ ನನ್ನ ಹೆಸರನ್ನ ಕರೆದ್ರು ನನಗೆ ಅದನ್ನ ತಡ್ಕೊಳಕ್ ಆಗ್ತಿರ್ಲಿಲ್ಲ, ಅಳು ಬಂದ್ಬಿಡ್ತಾ ಇತ್ತು. ಯಾವ ಸಣ್ಣ ಎಮೋಷನಲ್ಲೂ ಕೂಡ ನಾನು ತಡ್ಕೊಳ್ಳೋ ಶಕ್ತಿ ನನ್ನಲ್ಲಿ ಇರ್ಲಿಲ್ಲ. ಸೊ ಒಂದ್ ಕಡೆ ಆಚೆ ಹೋಗೋ ಎಕ್ಸ್ಪೋಜರ್ ಇರ್ಲಿಲ್ಲ, ಯಾವ್ದನ್ನು ಎಕ್ಸ್ಪ್ಲೋರ್ ಮಾಡುವಂತಹ ಒಂದು ಧೈರ್ಯ ಇರ್ಲಿಲ್ಲ. ಓಕೆ, ಯಾವುದೇ ಒಂದು ಸಿಚುವೇಶನ್ ಎಂಟರ್ ಆಯ್ತು ಅಂದ್ರೆ ಎಷ್ಟು ಎಮೋಷನಲ್ ಆಗ್ತಿದೆ ಅಂದ್ರೆ, ಕಂಪ್ಲೀಟ್ ಪ್ಯಾನಿಕ್ ಆಗಿ ಅದನ್ನ ಯಾವ ರೀತಿ ಫೇಸ್ ಮಾಡೋಕ್ಕೂ ಕೂಡ ನನ್ನ ಕೈಲಿ ಆಗ್ತಿರಲಿಲ್ಲ. ಅಷ್ಟು ಯಾಕೆ, ನನಗೆ ಯಾರಾದ್ರೂ ಸತ್ರೆ ಅಲ್ಲಿ ಹೋಗಿ ನನ್ಗೆ ನೋಡಕ್ ಆಗ್ತಿಲ್ಲ, ಅವ್ರು ಯಾರಾದ್ರೂ ಆಗಿರ್ಲಿ, ನನಗೆ ಡೆಡ್ ಬಾಡಿ ನೋಡಕ್ ಆಗ್ತಿರ್ಲಿಲ್ಲ. ಬಟ್ ನನ್ನ ಲೈಫಲ್ಲಿ ಯಾವ ರೀತಿ ಟ್ರಾನ್ಸ್ಫಾರ್ಮೇಶನ್ ಈ ರೇಖೆ ತಂತು, ಐ ಮೀನ್ ಕರುಣಾ ರೇಖೆ ತಂತು ಅಂದ್ರೆ, ಇವತ್ತಿನ ದಿನ ಮ್ಯಾಕ್ಸಿಮಮ್ ಹೇಳ್ಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಎಮೋಷನಲಿ ಸ್ಟ್ರಾಂಗ್ ಆಗಿರೋ ಪರ್ಸನ್ ಅಂದ್ರೆ ನಾನೇ. ಸೊ ಇದು ನನಗೆ ಸಿಚುಯೇಷನ್ಗೆ ರೆಸ್ಪಾಂಡ್ ಮಾಡೋದನ್ನ ಹೇಳ್ಕೊಡ್ತು. ಅಂದ್ರೆ ರೆಸ್ಪಾಂಡ್ ಮಾಡೋದಂದ್ರೆ, ಏನಾದ್ರು ಸಮಸ್ಯೆ ಬಂದಿದೆ ಅಂದ್ರೆ, ಓಕೆ ಸಮಸ್ಯೆ ಬಂದಿದೆ ತಾನೆ, ಇದಕ್ಕೆ ಏನ್ ಮಾಡಿದ್ರೆ ನನ್ಗೆ ಸೊಲ್ಯೂಷನ್ ಸಿಗುತ್ತೆ, ಏನ್ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್, ಅದನ್ನ ನಮ್ಗೆ ತಿಳಿಸ್ಕೊಡುತ್ತೆ. ಆ ರೀತಿ ಅಲ್ದೆ, ನನ್ನ ಎಷ್ಟೋ ಜನ ಅಂದ್ರು, ನೀನ್ ಸಾಧಿಸ್ತೀಯಾ, ಏನು ನಾನು ಸುಮಾರು ಸಲ ನನ್ನ ಜೊತೆಗೆ ಸುಮಾರು ಜನ ಜೊತೆ ಶೇರ್ ಮಾಡಿದ್ದೀನಿ ನನ್ನ ಕ್ಲಾಸಲ್ಲಿ. ನನಗೆ ಮುಂದಕ್ಕೆ ಓದ್ಬೇಕಾದ್ರೆ PhD ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು, ನನ್ನ ಮಾಸ್ಟರ್ಸ್ ಮುಗಿದ್ಮೇಲೆ. ಸೊ ನಾನು ಅದನ್ನ ಹೇಳ್ದೆ, ಯಾರೋ ಒಬ್ರ ಹತ್ರ ಹೇಳ್ದಾಗ ಅವ್ರು ನಂಗೆ ಒಂದೇ ಮಾತ, ಓದ್ ದಬಾಕ್ತೆ ಬಿಡು ನೀನು, ಹಂಗೆ ಹೇಳೋದು. ಲಿಟ್ರಲಿ ಓದ್ ದಬಾಕ್ತೆ, ಮುಖ ನೋಡು, ಹಿಂಗೆ ಹೇಳಿದಾರೆ ನನಗೆ, ಪಬ್ಲಿಕ್ ಅಲ್ಲಿ ಹೇಳಿದ್ರು. ಆದ್ರೆ ಇವತ್ತಿನ ದಿನ ನನ್ನ ಓದ್ ಇನ್ನೂ ಮುಗ್ದಿಲ್ಲ. PhD ಮಾಡಿದಾಗ ಕಲಿಯೋದಕ್ಕಿಂತ ಹೆಚ್ಚು ವಿಷಯಗಳನ್ನ ನಾನು ಕಲ್ತ್ಕೊಳ್ತಾ ಇದ್ದೀನಿ, ಇನ್ನೂ ಕಲಿತಾ ಇದೀನಿ, ಇನ್ನು ಮುಂದಕ್ಕೂ ಕಲಿತೀನಿ. ಯಾರ ಆ ತರ ಹೇಳಿದ್ರು, ಇವತ್ ಪ್ರತಿ ಒಂದ್ ಸಮಸ್ಯೆ ಬಂದ್ರು ಫಸ್ಟ್ ಕಾಲ್ ಬರತ್ತೆ ನನಗೆ. ಬಿಕಾಸ್ ಇದು ನಾನು ದರ್ಪದಿಂದ ಹೇಳ್ಕೊಳ್ತಾ ಇಲ್ಲ, ಆದ್ರೆ ನಮ್ಮನ್ನ ನಾನು ಏನು ಅಂತ ನನಗೆ ತೋರ್ಸ್ಕೊಟ್ಟಿದ್ದು ಈ ಕರುಣಾ ರೇಖೆ.
ಜೊತೆಗೆ ನನ್ನನ್ನ ನಾನು ಏನು ಅಂತ ನನಗ್ ತೋರ್ಸ್ಕೊಡೋದು ಜೊತೆಗೆ ಸಮಾಜಕ್ಕೆ ನನ್ ಸುತ್ತ ಇರೋರಿಗೆ ನನ್ನ ಒಂದು ಶಕ್ತಿ ಏನು ಅನ್ನೋದನ್ನ ತೋರ್ಸ್ಕೊಟ್ಟಿದ್ದು ಕರುಣಾರೇಖೆ. ಆ ರೀತಿ 360 ಡಿಗ್ರಿ ಟ್ರಾನ್ಸ್ಫಾರ್ಮೇಶನ್ ಅನ್ನ ಕೊಡುವಂತದ್ದು ಈ ರೇಖೆ. ಕೇವಲ ನಮ್ಮ ಒಂದು ಪೊಟೆನ್ಶಿಯಾಲಿಟಿಯನ್ನ ಮಾತ್ರ ತೋರ್ಸ್ಕೊಡಲ್ಲ, ಅದನ್ನ ಶೋಕೇಸ್ ಮಾಡೋದಕ್ಕೆ, ಅದನ್ನ ಬೇರೆಯವ್ರಿಗೆ ನಾವು ವ್ಯಕ್ತಪಡಿಸೋದಕ್ಕೆ ಕೂಡ ಬೇಕಾದಂತ ಸನ್ನಿವೇಶವನ್ನ ಇದೇ ನಮ್ಗೆ ಕ್ರಿಯೇಟ್ ಮಾಡ್ಕೊಡುತ್ತೆ. ಏನ್ ಕೇಳ್ತೀರಾ ನೀವು? ನಿಮ್ಗೆ ಮಾತಾಡಕ್ ಭಯ ಇದೆಯಾ, ಕಮ್ಯುನಿಕೇಶನ್ ಅಲ್ಲಿ ಪ್ರಾಬ್ಲಮ್ ಇದೆಯಾ, ಅದನ್ನ ಸರಿ ಮಾಡುತ್ತೆ. ಅಥವಾ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದ್ರಲ್ಲಿ ನಿಮ್ಗೆ ಭಯ ಇದೆಯಾ, ಅದನ್ನ ಸರಿ ಮಾಡುತ್ತೆ. ಅಥವಾ ನಿಮ್ಗೆ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ವಾ, ಅದನ್ನ ಕ್ಲಿಯರ್ ಮಾಡಿ ನಿಮ್ ದಾರಿಯನ್ನ ತೋರಿಸುತ್ತೆ. ಈ ರೀತಿ ಇದು ಅದು ಅಂತಲ್ಲ, ಕರುಣಾರೇಖೆಯಿಂದ ಆಗಂತಹ ಬೆನಿಫಿಟ್ಸ್ ಅದಕ್ಕೆ ಲಿಸ್ಟ್ ಮಾಡ್ತಾ ಹೋದ್ರೆ ಕೊನೆನೇ ಇಲ್ಲ. ಅದ್ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಅದನ್ನ ಕಲಿತು ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ್ಲೇ ಅದು ನಿಮ್ಗೆ ಗೊತ್ತಾಗುವಂಥದ್ದು. ಓಕೆ, ಸೊ ಈ ಕರುಣಾರೇಖೆಯಲ್ಲಿ ಎಷ್ಟು ಲೆವೆಲ್ ಅಂತ ನೋಡಿದ್ರೆ, ಆಕ್ಚುಯಲ್ ಆಗಿ ಬೇಸಿಕ್ ಲೆವೆಲ್ ಮತ್ತೆ ಅಡ್ವಾನ್ಸ್ ಲೆವೆಲ್ ಅಂತ 2 ಲೆವೆಲ್ ಆಗಿ ತಗೋತೀನಿ. ಓಕೆ, ಸೊ ಬೇಸಿಕ್ ನಾನಿಲ್ಲಿ 2 ಲೆವೆಲ್ನು ಕಂಬೈನ್ ಮಾಡ್ತಾ ಇದ್ದೀನಿ. ಏನಕ್ಕೆ 2 ಲೆವೆಲ್ನು ಕಂಬೈನ್ ಮಾಡ್ತಾ ಇದ್ದೀನಿ ಅಂದ್ರೆ, ಫಸ್ಟ್ ಲೆವೆಲ್ ಪ್ರಾಕ್ಟಿಷನರ್ ಲೆವೆಲ್, ಸೆಕೆಂಡ್ ಲೆವೆಲ್ ಮಾಸ್ಟರ್ ಲೆವೆಲ್. ಬಿಕಾಸ್ ಇಲ್ಲಿ ಬರುವಂತಹ ಎಲ್ಲ ಸಿಂಬಲ್ಗಳು ಕೂಡ ಒಂದಕ್ಕೊಂದು ಇಂಟರ್ ಲಿಂಕ್ಡ್ ಆಗಿರೋದ್ರಿಂದ ಎರಡನ್ನು ಒಟ್ಟಿಗೆ ಕಲ್ತಾಗ ನಮಗೆ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಈ 2 ಲೆವೆಲ್ ಅನ್ನ ಒಟ್ಟಿಗೆ ಕಲಿತಾ ಹೋಗ್ತೀವಿ. ಸೊ ಇಲ್ಲಿ ಸಿಂಬಲ್ಸ್ ಗಳಿಗೆ ಅಂತ ಬಂದಾಗ ಫಸ್ಟ್ ಲೆವೆಲ್ ಅಲ್ಲಿ 4 ಸಿಂಬಲ್ಸ್ ಬರುತ್ತೆ, ಸೆಕೆಂಡ್ ಲೆವೆಲ್ ಅಲ್ಲಿ 5 ಸಿಂಬಲ್, ಟೋಟಲ್ ಕರುಣಾರೇಖೆಯಲ್ಲಿ ಬರುವಂತದ್ದು 9 ಸಿಂಬಲ್. ಓಕೆನಾ? ಬಟ್ ಇಲ್ಲಿ 3 ಸ್ಪೆಷಲ್ ಸಿಂಬಲ್. ಓಕೆ, ನನ್ನ ಗುರುಗಳು ನನಗೆ ಏನನ್ನ ಕೊಟ್ಟಿದಾರೋ ಅದು ಆ ಪವರ್ಫುಲ್ ಸಿಂಬಲ್ಸ್ ಅನ್ನ ನಾನು ಹಂಗೆ ಯಾರು ಕಲಿತಾ ಹೋಗ್ತಿರೋ ಅವ್ರಿಗೆ ನಾನು ಅದನ್ನ ಹಾಗೆ ಕೊಡ್ತಾ ಹೋಗ್ತೀನಿ. ಕ್ಲಿಯರಾ? ಸೊ ಒಂದೊಂದು ಸಿಂಬಲ್ ಸೋ ಪವರ್ಫುಲ್. ಜೊತೆಗೆ ಇಲ್ಲಿ ಎಷ್ಟೋ ಜನ ರೇಖಿ ಕಲ್ತವ್ರು ಇದ್ದೀರಾ. ನಾವು ರೇಖಿ ಕಲಿಯುವಾಗ ಏನ್ ಮಾಡ್ತೀವಿ, ಒಂದೊಂದು ಸಿಂಬಲ್ಗೂ ಕೂಡ ಅದ್ರ ಕೆಲಸವನ್ನ ನಾವು ಅಲಾಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಸಿಂಬಲ್ ತಗೊಂಡ್ರೆ ಪ್ಯೂರಿಫೈ ಮಾಡು, ಎನರ್ಜೈಸ್ ಮಾಡು, ಪ್ರೊಟೆಕ್ಷನ್ ಹಾಕು ಅಥವಾ ಸೀಲ್ ಮಾಡು, ಈ ರೀತಿ ಎಲ್ಲ ನಾವು ಕೊಡ್ತೀವಿ. ಬಟ್ ಈ ಕರುಣಾರೇಖಿ ಸಿಂಬಲ್ಸ್ ಹೇಗೆ ಅಂದ್ರೆ, ನೀವು ಏನು ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ಬೇಕಾಗಿಲ್ಲ. ಜೊತೆಗೆ ಒಂದೊಂದು ಸಿಂಬಲ್ ಕೂಡ 15-20 ಬೆನಿಫಿಟ್ಸ್ ಅನ್ನ ಒಳಗೊಂಡಿದೆ ಇದರಲ್ಲಿ. ಒಂದೊಂದು ಸಿಂಬಲ್ ಕೂಡ 15-20 ಬೆನಿಫಿಟ್ಸ್ ಇರುತ್ತೆ. ಸೊ ಆ ಸಿಂಬಲ್ ಅನ್ನ ನೀವು ಯಾವ್ದೋ ಒಂದು ಉದ್ದೇಶಕ್ಕೆ, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸಿಂಬಲ್ ನೋವಿಗೆ ಅಂತ ನೀವು ಹಾಕೊಳ್ತೀರಾ ಅಂತ ಇಟ್ಕೊಳ್ಳಿ. ಆ ನೋವಿಗೆ ಅಂತ ಹಾಕೊಳ್ಳೋ ಸಿಂಬಲ್ ಬರೀ ನೋವನ್ನ ಮಾತ್ರ ನಿಮ್ಗೆ ಹೀಲ್ ಮಾಡೋದಿಲ್ಲ, ಜೊತೆಗೆ ಅದರಿಂದ ಆಗತ್ತಲ್ಲ 20 ಬೆನಿಫಿಟ್ಸ್, ಅಷ್ಟು ಬೆನಿಫಿಟ್ಸ್ ಅನ್ನು ಕೂಡ ನಿಮಗೆ ಕೊಡುತ್ತೆ. ನೀವೇನು ಅದಕ್ಕೆ ಅಂತ ಎಕ್ಸ್ಟ್ರಾ ಇಂಟೆನ್ಷನ್ ಸೆಟ್ ಮಾಡ್ಬೇಕಾಗಿಲ್ಲ, ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕಾಗಿಲ್ಲ, ಇನ್ನೊಂದು ಎಕ್ಸ್ಟ್ರಾ ಸಲ ಹಾಕೋಬೇಕು ಅಂತಿಲ್ಲ, ಏನೂ ಇಲ್ಲ. ತುಂಬಾ ಸಿಂಪಲ್ ಆಗಿ, ತುಂಬಾ ಈಸಿಯಾಗಿ ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂತ ಎಲ್ಲ ಎನರ್ಜೀಸ್ ಅನ್ನ ಈ ಸಿಂಬಲ್ಸ್ ಕೊಡ್ತಾ ಹೋಗುತ್ತೆ. ಕ್ಲಿಯರಾ? ಸೊ ನೆಕ್ಸ್ಟ್ ಇದ್ರಲ್ಲಿ ನಾವು ಏನನ್ನ ಕಲಿತೀವಿ, ಈಗ ಲೆವೆಲ್ 1 ಲೆವೆಲ್ 2 ಅಲ್ಲಿ ಇದಿಷ್ಟು ಸಿಂಬಲ್ಸ್ ಎಲ್ಲ ಇದೆ ಅಂತ ಅಂದ್ವಲ್ಲ. ಸೊ ಇಲ್ಲಿ ನಾವು ಈ ಕೋರ್ಸ್ ಅಲ್ಲಿ ನಾವ್ ಏನ್ ಕಲಿತೀವಿ ಅಂತ ನೋಡಿದ್ರೆ, ಮೊಟ್ಟ ಮೊದಲನೇದಾಗಿ ಒಂದು ಪವರ್ಫುಲ್ ಆದಂತಹ ಅಟ್ಯೂನ್ಮೆಂಟ್. ಬಿಕಾಸ್ ರೇಖಿ ಅಟ್ಯೂನ್ಮೆಂಟ್ ಗಿಂತಾನು ಹೈಯರ್ ಡೈಮೆನ್ಷನ್ ಅಥವಾ ಹೈಯರ್ ಲೆವೆಲ್ ಎನರ್ಜೀಸ್ಗೆ ಕನೆಕ್ಟ್ ಮಾಡುವಂತಹ ಒಂದು ಪವರ್ಫುಲ್ ಆದಂತಹ ಒಂದು ಅಟ್ಯೂನ್ಮೆಂಟ್ ದೀಕ್ಷೆಯನ್ನ ನಾವ್ ಇಲ್ಲಿ ತಗೊಳ್ತೀವಿ. ಈ ದೀಕ್ಷೆ ಅಷ್ಟೇ, ನಾನು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಸುಮಾರು ಜನಕ್ಕೆ ರೇಖಿ ಕಲ್ತವ್ರಿಗೆ. ಯಾವತ್ತು ನಾನು ಈ ತರ ಎಸ್ಪೆಷಲಿ ರೇಖಿ ದೀಕ್ಷೆಗಳನ್ನ ಗ್ರೂಪ್ ಅಲ್ಲಿ ಕೊಡೋದಿಲ್ಲ. ಬಿಕಾಸ್ ಒಬ್ಬೊಬ್ರಿಗೂ ಎನರ್ಜಿ ಅಗತ್ಯತೆ ಬೇರೆ ತರ ಇರುತ್ತೆ, ಒಬ್ಬೊಬ್ರು ಆರ ಬೇರೆ ತರ ಇರುತ್ತೆ, ಒಬ್ಬೊಬ್ರು ಚಕ್ರಗಳು ಕೂಡ ಬೇರೆ ಇರುತ್ತೆ. ನೀವ್ ಎಷ್ಟೇ ಜನ ಇದ್ರು ಕೂಡ ಇಂಡಿವಿಜುವಲ್ ಆಗಿ ನಿಮಗೆ ಅಟ್ಯೂನ್ಮೆಂಟ್ ಅಂದ್ರೆ ದೀಕ್ಷೆ ಸಿಗುತ್ತೆ. ಪರ್ಸನಲ್ ಆಗಿ ನಾನೇ ಲೈವ್ ಅಲ್ಲಿ ಅಟ್ಯೂನ್ಮೆಂಟ್ ಅನ್ನ ಮಾಡ್ತೀನಿ ಮೊಟ್ಟ ಮೊದಲು. ಸೆಕೆಂಡ್ ಏನ್ ಇದ್ರಲ್ಲಿ ನಾವು ಕಲಿಯೋದ್ರೆ, ನಮ್ಮನ್ನ ನಾವು ಹೇಗೆ ಹೀಲ್ ಮಾಡ್ಕೋಬೇಕು. ಸೊ ಇಷ್ಟು ವರ್ಷದಿಂದ, ಇಷ್ಟು ಜನ್ಮಗಳಿಂದ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ ಮೇಡಮ್, ಹೇಗೆ ಅದನ್ನ ನಾವು ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ, ನಮ್ಮನ್ನ ನಾವು ಹೇಗೆ ಹೀಲ್ ಮಾಡ್ಕೋಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಬರೀ ನಮ್ಮನ್ನ ಹೀಲ್ ಮಾಡೋದಲ್ಲ, ಬೇರೆಯವರನ್ನ ಹೀಲ್ ಮಾಡೋದು ಹೇಗೆ ಅಂದ್ರೆ, ನಮ್ಮ ಫ್ಯಾಮಿಲಿಯವ್ರು ಇರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು, ಕ್ಲೈಂಟ್ಸ್ ಇರ್ಬೋದು, ಅವರೆಲ್ಲರನ್ನ ಯಾವ ರೀತಿ ಹೀಲ್ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಜೊತೆಗೆ
ಡಿಸ್ಟೆನ್ಸ್ ಅಲ್ಲಿ ಹೇಗೆ ಹೀಲಿಂಗ್ ಮಾಡ್ಬೇಕು. ನಮ್ಗೆ ರೇಖಿ ಕೊಟ್ಟಿರುವಂತಹ ಇನ್ನೊಂದು ಅದ್ಭುತವಾದಂತಹ ಒಂದು ಸಾಧನ ಅಂದ್ರೆ, ನಾವು ಇಲ್ಲಿ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಬ್ರಹ್ಮ ಈ ಒಂದು ಪ್ರಪಂಚದಲ್ಲಿ ಇನ್ಯಾವುದೋ ಮೂಲೆಯಲ್ಲಿ ಇರೋರಿಗೆ ಈಸಿಯಾಗಿ ಎನರ್ಜಿ ಕಳಿಸ್ಬೋದು. ಅದೇ ಸೇಮ್ ಪವರ್ ಈಗ ಎದುರುಗಡೆ ಇದ್ದಾಗ ಕೊಟ್ಟಷ್ಟೇ ಒಂದು ಎನರ್ಜೆಟಿಕ್ ಆಗಿ ಅವ್ರಿಗೆ ಹೀಲಿಂಗ್ ಅನ್ನ ಕೊಡಬಹುದು, ಅವರ ಲೈಫ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ತರಬಹುದು. ಸೊ ಆ ಡಿಸ್ಟೆನ್ಸ್ ಹೀಲಿಂಗ್ ಅನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಕೂಡ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಜೊತೆಗೆ ವಾಟರ್ ಚಾರ್ಜಿಂಗ್. ಏನಿದು ವಾಟರ್ ಚಾರ್ಜಿಂಗ್ ಅಂದ್ರೆ, ನಾವು ಕುಡಿಯುವಂತಹ ನೀರನ್ನ ಶಕ್ತಿಯುತಗೊಳಿಸ್ಕೊಳ್ಳೋದು. ಏನಕ್ಕೆ ನೀರನ್ನೇ ಶಕ್ತಿಯುತಗೊಳಿಸ್ಕೋಬೇಕು ಅಂತಂದ್ರೆ, ನಮ್ಗೆಲ್ಲರಿಗೂ ಗೊತ್ತಿರೋ ತರ ನೀರು ನಾವು ಏನನ್ನ ಹೇಳ್ತೀವೋ ಅದಕ್ಕೆ ಸ್ಪಂದಿಸುತ್ತೆ. ನೀರಿಗೆ ಮೆಮೊರಿ ಪವರ್ ಇದೆ ಅನ್ನೋದನ್ನ ಈಗಾಗಲೇ ಸೈಂಟಿಸ್ಟ್ಗಳು ನಮ್ಗೆ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಜೊತೆಗೆ ನಮ್ಮ ಇಡೀ ಶರೀರದ 75% 80% ನೀರೇ ಇರೋದ್ರಿಂದ, ನೀರ್ ಕುಡಿದ ತಕ್ಷಣ ಏನಾಗುತ್ತೆ, ಅದು ದೇಹದಲ್ಲಿರುವಂತಹ ಒಂದು ಜಲಾಂಶದ ಜೊತೆ ಮಿಕ್ಸ್ ಆಗತ್ತೆ. ಸೊ ಅದು ನಾವ್ ಏನು ಉದ್ದೇಶಕ್ಕೋಸ್ಕರ ಅದನ್ನ ತಗೊಳ್ತೀವೋ ಅಥವಾ ಎನರ್ಜೈಸ್ ಮಾಡಿರ್ತೀವೋ ಅದು ನಮ್ಗೆ ಇಮಿಡಿಯೇಟ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಹಾಗಾಗಿ ಈ ವಾಟರ್ ಚಾರ್ಜಿಂಗ್ ಅನ್ನೋದು ವೆರಿ ಪವರ್ಫುಲ್. ಎಕ್ಸಾಮ್ ಟೈಮ್ ಅಲ್ಲಂತೂ ಮಕ್ಕಳಿಗೆ ಇದು ಬ್ರಹ್ಮಾಸ್ತ್ರ. ಸೊ ಆ ವಾಟರ್ ಚಾರ್ಜಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕು ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ಕೂಡ ಸ್ಟೆಪ್ ಬೈ ಸ್ಟೆಪ್ ನಾವು ಕಲಿತಾ ಹೋಗ್ತೀವಿ. ಜೊತೆಗೆ ರೂಮ್ ಚಾರ್ಜಿಂಗ್. ಏನಿದು ರೂಮ್ ಚಾರ್ಜಿಂಗ್ ಅಂತಂದಾಗ, ನಾವು ಇರುವಂತಹ ಸ್ಥಳ ನಮ್ಮ ಎಲ್ಲ ಭಾವನೆಗಳನ್ನ ಹಾಗೆಯೇ ಅಬ್ಸಾರ್ವ್ ಮಾಡ್ಕೊಂಡು ಹೋಗ್ತಾರೆ. ಜೊತೆಗೆ ನಮ್ಮ ಮನೆಗೆ ಬರುವಂತಹವರ ಒಂದು ಎನರ್ಜಿ ಇರ್ಬೋದು, ಅವರ ಒಂದು ಥಾಟ್ ಪ್ರೊಸೆಸ್ ಇರ್ಬೋದು, ಇದೆಲ್ಲವೂ ಕೂಡ ಅಲ್ಲಿ ಕಲೆಕ್ಟ್ ಆಗಿರುತ್ತೆ. ಸೊ ಅದಕ್ಕೆ ಎಷ್ಟೊಂದ್ಸಲ ಕೆಲವೊಬ್ರು ಮನೆಗೆ ಬಂದು ಹೋದ್ರು ಅಂದ್ರೆ ಮನೇಲಿ ಡಿಸ್ಟರ್ಬ್ ಆಗ್ಬಿಡುತ್ತೆ, ಸಡನ್ ಆಗಿ ಜಗಳ ಆಗಕ್ ಶುರು ಆಗೋಗುತ್ತೆ, ಸಡನ್ ಆಗಿ ಏನೋ ಮಕ್ಳಿಗೋ ಯಾಕೋ ಹುಷಾರಿಲ್ಲದೆ ಇದ್ದಂಗೆ ಆಗೋಗುತ್ತೆ. ಯಾಕೆ ಅಂದ್ರೆ ಆ ಎನರ್ಜಿಯನ್ನ ಅವರಲ್ಲಿ ಪಾಸ್ ಮಾಡಿ ಹೋಗಿರ್ತಾರೆ, ನೆಗೆಟಿವ್ ಎನರ್ಜಿನ. ಸೊ ಜೊತೆಗೆ ನಾವು ಮನೇಲಿ ಮಾತಾಡುವಂತಹ ಕೆಟ್ಟ ಮಾತುಗಳಿರ್ಬಹುದು, ಅಥವಾ ಅಳೋದು, ಬೇಜಾರ್ ಮಾಡ್ಕೊಳ್ಳೋದು, ಜಗಳ ಆಡೋದು, ಇದೆಲ್ಲವೂ ಏನಂದ್ರೆ ಆ ಎನರ್ಜಿ ಅಲ್ಲೇ ವೈಬ್ರೇಟ್ ಆಗ್ತಿರುತ್ತೆ. ಜೊತೆಗೆ ಎಷ್ಟೋ ಸಲ ನಮ್ಮ ಮನೆಗಳಲ್ಲಿ ಇರುವಂತಹ ವಾಸ್ತು ದೋಷ, ಈ ರೀತಿಯಾದಂತಹ ಸಂದರ್ಭದಲ್ಲಿ ಕೂಡ ನಾವು ಆ ರೂಮ್ ಚಾರ್ಜ್ ಮಾಡಿದಾಗ ಏನಾಗುತ್ತೆ, ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ರಿಮೂವ್ ಆಗಿ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಮನೇಲಿ ತುಂಬಾ ಜಗಳ ಆಗ್ತಿದೆ ಮೇಡಮ್ ಪದೇ ಪದೇ ಅಂದ್ರೆ, ಈ ಒಂದು ರೂಮ್ ಚಾರ್ಜಿಂಗ್ ಇಂದ ನಾವು ಅದನ್ನ ಸರಿ ಮಾಡ್ತಾ ಹೋಗ್ಬೋದು. ಓಕೆ, ಅದೇ ರೀತಿಯಾಗಿ ನೆಕ್ಸ್ಟ್ ನೋಡುವಂಥದ್ದು ರಿಲೇಶನ್ಶಿಪ್ ಹೀಲಿಂಗ್. ನಾನು ಈಗಾಗಲೇ ಹೇಳಿದೆ, ಯಾವುದೇ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ ಇರಬಹುದು, ಅಥವಾ ಅದು ಒಂದು ಫ್ಯಾಮಿಲಿ ವೈಸ್ ಎಷ್ಟೊಂದ್ಸಲ ಏನಾಗುತ್ತೆ, ಮನೇಲಿ 10 ಜನ ಇದ್ದಾರೆ ಅಂದ್ರೆ 10 ಜನದ ಪಾಯಿಂಟ್ ಆಫ್ ವ್ಯೂ ಒಂದೊಂದ್ ತರ ಇರುತ್ತೆ. ಇವ್ರು ಹೇಳೋದು ಅವ್ರಿಗೆ ಹೇಳಕ್ಕಾಗಲ್ಲ, ಅವ್ರು ಹೇಳೋದು ಇವ್ರಿಗಾಗಲ್ಲ, ಈ ತರ ಸಮಸ್ಯೆಗಳಿದ್ದಾಗ ಅಂತಹ ಒಂದು ಫ್ಯಾಮಿಲೀಸ್ ಅನ್ನೇ ಒಟ್ಟಿಗೆ ತಗೊಂಡು ಹೀಲ್ ಮಾಡುವಂತ ಶಕ್ತಿ ಈ ಕರುಣಾ ರೇಖೆಗಿದೆ. ಹಾಗಾಗಿ ಆ ರಿಲೇಶನ್ಶಿಪ್ ಅನ್ನ ನಾವು ಗ್ರಿಡ್ ಗಳನ್ನ ಬಳಸಿ ಯಾವ ರೀತಿ ಹೀಲ್ ಮಾಡೋದಿರ್ಬೋದು, ಅಥವಾ ಗ್ರೂಪ್ ಹೀಲಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕು ರಿಲೇಶನ್ಶಿಪ್ ಅಲ್ಲಿ, ಅದೆಲ್ಲವನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಜೊತೆಗೆ ಈಗಾಗಲೇ ಹೇಳ್ದಂಗೆ ನಮ್ಮ ಜಾತಕವನ್ನ ಹೀಲ್ ಮಾಡುವಂಥದ್ದು. ಸೊ ನಮ್ಮ ಜಾತಕದಲ್ಲಿ ಯಾವುದೇ ರೀತಿಯಾದಂತಹ ಲೋಪದೋಷಗಳಿದ್ರು ಕೂಡ, ಅದು ಯಾವುದೇ ದೋಷ ಆಗಿರ್ಲಿ, ಅದನ್ನ ನಾವು ಯಾವ ರೀತಿ ಹೀಲ್ ಮಾಡ್ಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀವಿ. ಅಲ್ಲದೆ ನಮ್ಮ ಯಾವುದೇ ಒಂದು ಸ್ಥಳ ಇರ್ಬೋದು, ಅದು ಆಫೀಸ್ ಇರ್ಬೋದು, ಮನೆ ಇರ್ಬೋದು, ಅಥವಾ ಅಂಗಡಿ ಇರ್ಬೋದು, ಎಲ್ಲೇ ಆಗಿರ್ಬೋದು, ಯಾವುದೇ ವಿಧವಾದಂತಹ ವಾಸ್ತು ದೋಷ ಇದೆ ಅಂದ್ರೆ ಆ ವಾಸ್ತು ದೋಷವನ್ನ ಯಾವ ರೀತಿ ನಿವಾರಣೆ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನದೇ ಆದಂತಹ ಅಥವಾ ಅವರದೇ ಆದಂತಹ ಒಂದು ವಿಶ್ ಇರುತ್ತೆ. ನನಗೆ ಇದಾಗಬೇಕು, ಒಂದ್ ಮನೆ ತಗೋಬೇಕು, ಒಂದ್ ಕಾರ್ ತಗೋಬೇಕು, ಏನೋ ಒಂದ್ ಇದ್ದೇ ಇರುತ್ತಲ್ವಾ. ಆ ರೀತಿಯಾಗಿರುವಂತಹ ವಿಶ್ ಗಳನ್ನ ಈ ಕರುಣಾರೇಖೆಯನ್ನ ಬಳಸಿ, ಆ ಸಿಂಬಲ್ಸ್ ಅನ್ನ ಬಳಸಿ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀವಿ. ಓಕೆ, ಜೊತೆಗೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ನ ಯಾವ ರೀತಿ ಸರಿ ಮಾಡ್ಕೋಬೇಕು, ಹಣಕಾಸಿನ ಸ್ಥಿತಿಗತಿಗಳನ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು, ಅಥವಾ ನಮ್ಮ ಪ್ರಾಡಕ್ಟ್ಗಳು ಯಾವ್ದೋ ಸೇಲ್ ಆಗ್ತಿಲ್ಲ, ನಮ್ದು ಯಾವ್ದೋ ಬಿಸ್ನೆಸ್ ಇದೆ ಅಂದಾಗ ಆ ಪ್ರಾಡಕ್ಟ್ ಸೇಲ್ ಜಾಸ್ತಿ ಆಗೋದಕ್ಕೆ ಏನ್ ಮಾಡ್ಬೇಕು, ಕ್ಲೈಂಟ್ಸ್ ಅಟ್ರಾಕ್ಷನ್ಗೆ ಏನ್ ಮಾಡ್ಬೇಕು, ಯಾವ ರೀತಿ ಫೈನಾನ್ಷಿಯಲ್ ಹೀಲಿಂಗ್ ಅನ್ನ ಮಾಡ್ಕೋಬೇಕು, ಮನಿ ಅಟ್ರಾಕ್ಷನ್ಗೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಜೊತೆಗೆ ಈಗಾಗಲೇ ಹೇಳ್ದಂಗೆ ಕಾರ್ಮಿಕ್ ಹೀಲಿಂಗ್, ಕರ್ಮಗಳನ್ನ ಹೀಲ್ ಮಾಡುವಂತಹ ಮೆಥಡ್ ಏನು. ನಾನು ಹೇಳ್ದೆ ಕರ್ಮ ಹೀಲ್ ಆಗುತ್ತೆ ಕರುಣಾರೇಖಿಲಿ ಅಂತಂದೆ, ಬಟ್ ಅದಕ್ಕೊಂದು ಪ್ರಾಪರ್ ಮೆಥಡ್ ಇರ್ಬೇಕಲ್ವಾ, ಅದಕ್ಕೊಂದು ಕೆಲವೊಂದು ಸ್ಟೆಪ್ಸ್ ಇರ್ಬೇಕಲ್ವಾ. ಆ ಪ್ರಾಪರ್ ಮೆಥಡ್ ಏನು, ಯಾವ ರೀತಿ ಹೀಲ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಜೊತೆಗೆ ಫಿಸಿಕಲ್ ಹೀಲಿಂಗ್ ಅಂದ್ರೆ ದೇಹದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೆ, ಅದು ಯಾವ್ದಾದ್ರು ನೋವು ಇರಬಹುದು, ಅಥವಾ ತುಂಬಾ ವರ್ಷದಿಂದ ಇರುವಂತಹ BP, ಶುಗರ್ ಇರ್ಬೋದು, ಯಾವುದೇ ವಿಧವಾದಂತಹ ಆರೋಗ್ಯದ ಸಮಸ್ಯೆಗಳನ್ನ ಕೂಡ ಯಾವ ರೀತಿ ಹೀಲ್ ಮಾಡ್ಬೇಕು ಅನ್ನೋದನ್ನ ಪ್ರತಿ
ಪ್ರತಿ ಒಂದು ಕಾನ್ಸೆಪ್ಟ್ ಅನ್ನ ಕೂಡ ನಾವು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀವಿ. ಓಕೆ, ಅದೇ ರೀತಿ ಗೋಲ್ ಅಚೀವ್ಮೆಂಟ್. ಈಗ ಮ್ಯಾನಿಫೆಸ್ಟೇಷನ್ ಅನ್ನೋದು ಶಾರ್ಟ್ ಟರ್ಮ್ ಆಗಿ ಬರುತ್ತೆ. ಗೋಲ್ ಅನ್ನೋದು ಈಗ 5 ವರ್ಷಕ್ಕೆ ಈ ತರ ಇರಬೇಕು, 5 ವರ್ಷಕ್ಕೆ ನಾನು ಈ ಸ್ಥಿತಿಲಿ ಇರಬೇಕು, 5 ವರ್ಷಕ್ಕೆ ನಾನು ಈ ಒಂದು ಲೆವೆಲ್ ನ ರೀಚ್ ಆಗ್ಬೇಕು, ಈ ತರ ಎಲ್ಲ ಇರುತ್ತಲ್ವ ನಮ್ಗೆ. ಸೊ ಆ ಗೋಲ್, ಲಾಂಗ್ ಟರ್ಮ್ ಗೋಲ್ಸ್ ಅನ್ನ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಬೇಕು, ಅದನ್ನ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಅದೇ ರೀತಿಯಾಗಿ 7 ಚಕ್ರ ಹೀಲಿಂಗ್. ಬಿಕಾಸ್ ಇಲ್ಲಿ ನಾವು 21 ಡೇಸ್ ನಾವೇನ್ ಮಾಡ್ತೀವಿ, ನಮ್ಮ ದೇಹದ 24 ಅಂಗಗಳನ್ನ ನಾವು ಹೀಲ್ ಮಾಡ್ತಾ ಹೋಗ್ತೀವಿ ಸೆಲ್ಫ್ ಹೀಲಿಂಗ್ ಅಲ್ಲಿ. ಅದಾದ್ಮೇಲೆ ನಮ್ಗೆ ಪ್ರತಿದಿನಾನು ಆತರ ಅಷ್ಟೊಂದು ಹೀಲ್ ಮಾಡೋದಕ್ಕೆ ಟೈಮ್ ಸಾಲದಿಲ್ಲ ಅಲ್ವಾ. ಹಾಗಾಗಿ ಸಿಂಪಲ್ ಆಗಿ ಒಂದು 10 ರಿಂದ 12 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ನಮ್ಮ 7 ಚಕ್ರಾಸನ್ನ ಹೀಲ್ ಮಾಡ್ಕೊಳ್ಳೋದ್ರ ಮೂಲಕ ಇಡೀ ದಿನ ಎನರ್ಜೆಟಿಕ್ ಆಗಿ ಯಾವ ರೀತಿ ಇರಬಹುದು, ಆ 7 ಚಕ್ರವನ್ನ ಯಾವ ರೀತಿ ಬ್ಯಾಲೆನ್ಸ್ಡ್ ಆಗಿ ಇಟ್ಕೋಬಹುದು ಅನ್ನೋದನ್ನ ಕೂಡ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಜೊತೆಗೆ ಸಿಚುಯೇಷನಲ್ ಹೀಲಿಂಗ್. ಏನಿದು ಸಿಚುಯೇಷನಲ್ ಹೀಲಿಂಗ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಮಂಡೇ ನನ್ನ ಮಗನ್ಗೆ ಯಾವುದೋ ಒಂದು ಇಂಟರ್ವ್ಯೂ ಇದೆ ಅಂತ ಅನ್ಕೋಣ. ಸೊ ಆ ಇಂಟರ್ವ್ಯೂ ಅನ್ನ ಅವ್ನು ಚೆನ್ನಾಗಿ ಕ್ರ್ಯಾಕ್ ಮಾಡ್ಬೇಕು, ಆ ಜಾಬ್ ಅವನಿಗೆ ಸಿಗ್ಬೇಕು ಅಲ್ವಾ. ಸೊ ಆ ಸಿಚುವೇಶನ್ಗೆ, ಆ ಕಂಡೀಷನ್ಗೆ ಅಥವಾ ಆ ಒಂದು ಸನ್ನಿವೇಶಕ್ಕೆ ಯಾವ ರೀತಿ ಹೀಲಿಂಗ್ ಅನ್ನ ಕಳಿಸ್ಬೇಕು, ಪ್ರತಿಯೊಂದನ್ನು ಕೂಡ ನಾವು ಮೆಥಡ್ಸ್ ಅನ್ನ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀವಿ. ಓಕೆ, ಸೊ ಈ ಒಂದು ಕೋರ್ಸ್ ಅಲ್ಲಿ ಇದಲ್ಲದೆ ನಿಮ್ಗೆ ಏನ್ ಸಿಗುತ್ತೆ ಅಂದಾಗ, ಸೊ ಈಗ ಯೂಶುವಲಿ ಈ ಕೋರ್ಸ್ ಡ್ಯೂರೇಷನ್ ಬಂದು 15 ಡೇಸ್, 3 ವೀಕ್ಸ್ ಅಂತ ಅನ್ಕೊಳ್ಳಿ. ಬಿಕಾಸ್ ಮಂಡೇ ಟು ಫ್ರೈಡೇ ಇರೋದ್ರಿಂದ ಕ್ಲಾಸ್ 3 ವೀಕ್ಸ್ ಆಗುತ್ತೆ. ಸೊ ಅದಾದ್ಮೇಲೆ ಈಗ ಏನಾಗುತ್ತೆ, ಎಲ್ಲ ವಿಷಯಗಳು, ಎಲ್ಲ ಸಿಂಬಲ್ಸ್ ಹೊಸದಾಗಿರೋದ್ರಿಂದ ನಿಮ್ಗೆ ಪ್ರಾಕ್ಟೀಸ್ಗೆ ಒಂದು ಹ್ಯಾಂಡ್ ಹೋಲ್ಡ್ ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಎಷ್ಟೋ ಸಲ ಕನ್ಫ್ಯೂಸ್ ಆಗುತ್ತೆ ಅಥವಾ ಟೆನ್ಷನ್ಗೆ ಬಿಟ್ಟೇ ಬಿಡ್ತೀರಾ, ಪ್ರಾಕ್ಟೀಸೇ ಮಾಡೋದಿಲ್ಲ ಅಲ್ವಾ. ಹಾಗಾಗಿ ನೆಕ್ಸ್ಟ್ 1 ವೀಕ್ ಪ್ರಾಕ್ಟೀಸ್ ಸೆಷನ್ಗೆ ನಾನು ನಿಮ್ಮ ಜೊತೆ ಕೂರ್ತೀನಿ. ಇದು ನಾವು ರೇಖೆಯಲ್ಲೂ ಮಾಡಿದ್ವಿ, ಲಾಸ್ಟ್ ಕರುಣ ರೇಖೆಯಲ್ಲೂ ಮಾಡಿದ್ವಿ, ಪ್ರತಿ ಸಲನೂ ಮಾಡ್ತಾನೆ ಇದೀವಿ, ಇದು ಹಂಗೆ ಕಂಟಿನ್ಯೂ ಆಗುತ್ತೆ. ಸೊ 1 ವೀಕ್ ನಾವು ಪ್ರಾಕ್ಟೀಸ್ ಸೆಷನ್ ಅನ್ನ ಕಂಪ್ಲೀಟ್ ಫ್ರೀ ಆಗಿ ಕೊಟ್ಟಿರ್ತೀವಿ. ಜೊತೆಗೆ ಕ್ಲಾಸ್ ರೆಕಾರ್ಡಿಂಗ್ ಬಂದು ನಿಮ್ಗೆ ಆಕ್ಸೆಸ್ ಬಂದು ಲೈಫ್ ಟೈಮ್ಗೆ ಇರುತ್ತೆ ಫ್ರೀ ಆಗಿ. ಸೊ 1 ತಿಂಗಳಾದ್ಮೇಲೆ ನಾವು ಆಕ್ಸೆಸ್ ತೆಗೆದ್ ಬಿಡ್ತೀನಿ, 15 ದಿನ ಅಷ್ಟೇ ಕೊಡೋದು, ಆ ತರ ಎಲ್ಲ ಇಲ್ಲ. ಲೈಫ್ ಟೈಮ್ಗೆ ನಿಮ್ಗೆ ಆ ಒಂದು ಕ್ಲಾಸ್ದು ಆಕ್ಸೆಸ್ ಇರುತ್ತೆ. ನೋಟ್ಸು ಅಷ್ಟೇ PDF ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ಸಿಗುತ್ತೆ. ಕೋರ್ಸ್ ಮುಗಿದ ಮೇಲೆ ನಿಮ್ಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಜೊತೆಗೆ ಇದರ ಜೊತೆಗೆ ಏನಪ್ಪಾ ಅಂದ್ರೆ, ಈ ಒಂದು ಕೋರ್ಸ್ ಅನ್ನ ನೀವು ಯಾವಾಗ್ಲೇ ಬೇಕಾದ್ರೂ 2 ಸಲ ವಿತೌಟ್ ಪೇಯಿಂಗ್ ಎನಿಥಿಂಗ್ ನನ್ನ ಹತ್ರ ನೀವು ಫ್ರೀ ಆಗಿ ರಿಪಿಟೇಷನ್ ಅನ್ನ ಮಾಡ್ಬೋದು. ಸೊ ದಟ್ ಏನಾಗುತ್ತೆ, ನಿಮ್ಗೆ ಆ ಒಂದು ಕೋರ್ಸ್ ಮತ್ತೆ ಒಂದು ಫ್ರೆಶ್ ಅಪ್ ಆಗುತ್ತೆ. ಜೊತೆಗೆ ಆ ಅಟ್ಯೂನ್ಮೆಂಟ್ ಸಿಕ್ತಾಗ ಎನರ್ಜಿ ಕೂಡ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಸಿಗುತ್ತೆ ಅನ್ನೋದಕ್ಕೋಸ್ಕರ 2 ಸಲ ನೀವು ಈ ಕೋರ್ಸ್ ಅನ್ನ ವಿತೌಟ್ ಪೇಯಿಂಗ್ ಎನಿ ಚಾರ್ಜಸ್ ನೀವು ಇದನ್ನ ಪಡ್ಕೊಳ್ಬಹುದು. ಕ್ಲಿಯರಾ? ಸೊ ಯಾವತ್ತು ಸ್ಟಾರ್ಟ್ ಆಗ್ತಿದೆ ಮೇಡಮ್ ಅಂತಂದ್ರೆ, ಇದು 30ನೇ ತಾರೀಕು, ನಾಳಿದ್ರಿಂದ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಆಗಿದೆ. ಸೊ ಸದ್ಯಕ್ಕೆ 7:30 to 8:30 ಅನ್ನೋ ಒಂದು ಬ್ಯಾಚ್ ಇಟ್ಟಿದ್ದೀನಿ. ಬಟ್ ಏನಾದ್ರೂ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆಯ್ತು ಅಂದ್ರೆ, ಲಾಸ್ಟ್ ಟೈಮು ಹಾಗೆ ಆಯ್ತು, ನಾವು ನೈಟ್ ಬ್ಯಾಚ್ ಮಾತ್ರ ಅಂತ ಅನ್ಕೊಂಡಿದ್ವಿ, ಆಮೇಲೆ ಮಾರ್ನಿಂಗ್ ಒಂದು ಬ್ಯಾಚ್ ರಿಕ್ವೆಸ್ಟ್ ಬಂತು ಅಂತ ಮಾರ್ನಿಂಗ್ ಒಂದು ನೈಟ್ ಒಂದು 3 ಬ್ಯಾಚ್ ಹೋಯ್ತು. ಆಕ್ಚುಲಿ ಲಾಸ್ಟ್ ಟೈಮ್ ಕರುಣಾರೇಖಿ ಮಾರ್ನಿಂಗ್ ಒಂದು, ಆಫ್ಟರ್ನೂನ್ ಒಂದು, ನೈಟ್ ಒಂದು 3 ಬ್ಯಾಚ್ ಹೋಯ್ತು. ಬಟ್ ಈ ಸಲ 3 ಬ್ಯಾಚ್ ಮಾಡಕ್ಕೆ ಟೈಮ್ ಸಾಲತ್ತಾ ಇಲ್ಲ ಗೊತ್ತಿಲ್ಲ. ಅದರ್ವೈಸ್ ಮಾರ್ನಿಂಗ್ ಒಂದು ಬ್ಯಾಚ್, ಈವ್ನಿಂಗ್ ಒಂದು ಬ್ಯಾಚ್ ಮಾಡ್ಬೋದು. ಸೊ ಈವ್ನಿಂಗ್ ಆಫೀಸ್ಗೆಲ್ಲ ಹೋಗೋರು ಇರೋದ್ರಿಂದ 7:30 to 8:30 IT ಎಲ್ಲ ಆಗಿರುತ್ತೆ ಅವ್ರಿಗೆ. ಸೊ ಆ ಒಂದು ಟೈಮ್ ಹಾಗೆ ಇರುತ್ತೆ. ಮಾರ್ನಿಂಗ್ ನಮ್ಮ ಎಲ್ಲರ ಕನ್ವೀನಿಯಂಟ್ ನೋಡ್ಕೊಂಡು ಬೇಕಿದ್ರೆ ನಾನೊಂದು ಪೋಲ್ ಹಾಕ್ತೀನಿ, ಟೈಮಿಂಗ್ಸ್ ಪೋಲ್ ಹಾಕ್ತೀನಿ. ಯಾರ್ಯಾರಿಗೆ ಯಾವ ಟೈಮ್ ಈಸಿ ಅನ್ಸುತ್ತೋ ಆ ಟೈಮ್ಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಎಷ್ಟು ಜನ ಬರ್ತಾರೆ ನೋಡ್ಕೊಂಡು ಅದ್ರ ಪ್ರಕಾರ ನಾವು 2 or 3 ಬ್ಯಾಚ್ ಅನ್ನ ಡಿಸೈಡ್ ಮಾಡ್ಕೊಂಡು. ಓಕೆ, ಸೊ ಡ್ಯೂರೇಷನ್ ಈಗಾಗಲೇ ಹೇಳ್ದಂಗೆ 21 ಡೇಸ್ ಇರುತ್ತೆ ಕೋರ್ಸ್. ಕ್ಲಿಯರಾ? ಸೊ ಇಷ್ಟು ಒಳ್ಳೆ ಕೋರ್ಸ್ ಅನ್ನ ನಾನು ನಿಮ್ಗೆ 1 ದಿನದ ಹಾಸ್ಪಿಟಲ್ ಬಿಲ್ಲು ಅಥವಾ 1 ದಿನದ ಹೋಟೆಲ್ ಬಿಲ್ಲಿಗೆ ಅಮೌಂಟಿಗೆ ಕೊಡ್ತೀನಿ ಅಂದ್ರೆ ಓಕೆನಾ? ಬಿಕಾಸ್ 1 ಸಲ ನಾವು ಹಾಸ್ಪಿಟ್ಲಿಗೆ ಹೋದ್ರೆ ಏನೋ ಒಂದು ಹೇಳ್ಕೊಂಡು ಹೋಯ್ತು ಅಂದ್ರೆ ನಮ್ ನೀಟಾಗಿ ಎಲ್ಲಾ ಚೆಕಪ್ ಮಾಡಿಸಿ TMT ವರ್ಗು ಎಲ್ಲಾ ಟೆಸ್ಟ್ ಮಾಡಿನು ಎಷ್ಟು ಬೇಕೋ ಅಷ್ಟು ತಗೊಂಡೆ ಕಳಿಸ್ತೀವಿ. ಕರೆಕ್ಟ್ ಅಲ್ವಾ? ಬಟ್ ನಾವಿಲ್ಲಿ ಕಲಿತಾ ಇರೋದು ಅದು 1 ದಿನದ್ದು. ಬಟ್ ನಾವಿಲ್ಲಿ ಕಲಿತಾ ಇರೋದು ನಮ್ಮ ಲೈಫ್ ಟೈಮ್ಗೆ. ಬರೀ ನಮಗ್ ಮಾತ್ರ ಅಲ್ಲ, ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ, ನಮ್ಮ ಡಿಯರ್ ಅಂಡ್ ನಿಯರ್ ಒನ್ಸ್ಗೆ ಎಲ್ಲರಿಗೂ ಸಹಾಯ ಮಾಡೋದಕ್ಕೆ. ಜೊತೆಗೆ ನಾವು ಮನಸ್ಸು ಮಾಡಿದ್ರೆ ನಾವ್ ಇವತ್ತು ಏನ್ ಪೇ ಮಾಡಿದೀವೋ ಇದನ್ನ ನಾವು 2 ದಿನದಲ್ಲಿ 3 ದಿನದಲ್ಲಿ ನಾವು ಇದನ್ನ ವಾಪಸ್ ಅರ್ನ್ ಮಾಡ್ಬೋದು. ಆ ರೀತಿಯಾದಂತ ಸಿಂಪಲ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಅಫೋರ್ಡ್ ಮಾಡುವಂತಹ ಒಂದು ಬೆಲೆಯಲ್ಲಿ ನಾನು ಇದನ್ನ ಎಲ್ಲರಿಗೂ ಕೊಡ್ತಾ ಇದ್ದೀನಿ. ಸೊ ಏನಿದು ಆಕ್ಚುಯಲ್ ಪ್ರೈಸ್ ಬಂತು ಅಂದ್ರೆ, ಲೆವೆಲ್ 1 4,500 ಇದೆ, ಲೆವೆಲ್ 2 ಬಂದು ನಮ್ಗೆ ಆಕ್ಚುಯಲ್ ಪ್ರೈಸ್ ಬಂದು
7,000 ಇದೆ. ಬಟ್ ನಾನು ಈಗಾಗಲೇ ಹೇಳ್ದಂಗೆ ಲೆವೆಲ್ 1 ಲೆವೆಲ್ 2 ಎರಡನ್ನೂ ಒಟ್ಟಿಗೆ ತಗೊಂಡಿರೋದ್ರಿಂದ 11,500 ಇರುವಂತಹ ಕೋರ್ಸ್ ಅನ್ನ ಕೇವಲ 6,666 ರೂಪಾಯಿಗೆ ನಿಮ್ಗೆ ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಿಮ್ಗೆ ಬೋನಸ್ ಇದೆ. ನೆನ್ನೆ ರೇಖಿಯಲ್ಲಿ ಅನೌನ್ಸ್ ಮಾಡಿದ್ದೆ ಅಂತ ಒಂದ್ 2-3 ಜನ ಮೇಡಮ್ ನಮ್ಗೇನು ಇಲ್ವಾ ಬೋನಸ್ ಅಂದಿದ್ರು. ಇಲ್ಲ ನಾನು ನಿಮ್ ಕರುಣಾ ರೇಖಿ ಹೇಗಿದ್ರು ಇದೆ ಅಲ್ಲಿ ಬೋನಸ್ ಕೊಟ್ಟೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದೆ. ಎಸ್, ಸೊ ಬೋನಸ್ ಏನಂತಂದ್ರೆ ಇಲ್ಲಿ ನಾವು 21 ದಿನಗಳ ಅಬಂಡೆನ್ಸ್ ಅಫರ್ಮೇಶನ್ ವರ್ಕ್ಶಾಪ್ ನಿಮಗೆ ಫ್ರೀ ಬರುತ್ತೆ. ಸೊ ಇದು ಹೇಗಿರುತ್ತೆ ಅಂದ್ರೆ ವಾಟ್ಸಪ್ ಬೇಸ್ಡ್ ವರ್ಕ್ಶಾಪ್ ಆಗಿರುತ್ತೆ. ಡೈಲಿ ನಿಮ್ಗೆ ನನ್ನ ಕಡೆಯಿಂದ ಅಫರ್ಮೇಶನ್ಸ್ ಬರುತ್ತೆ. ಆ ಅಫರ್ಮೇಶನ್ಸ್ ನ ಯಾವ ಯೂಸ್ ಮಾಡಬೇಕು, ಆಡಿಯೋ ಬರುತ್ತೆ, ಮತ್ತೆ ಕಂಪ್ಲೀಟ್ ಮೆಥಡ್ ಬರುತ್ತೆ. ಇದ್ರ ವರ್ತ್ ಬಂದು 5,100 ರೂಪಾಯಿ ಇದೆ. ಇದು ನಿಮ್ಗೆ ಕಂಪ್ಲೀಟ್ ಆಗಿ ಫ್ರೀ ಆಗಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದಂತಹ ಸಮಸ್ಯೆ ಇದೆ. ಕೆಲವರಿಗೆ ಆರೋಗ್ಯ ಸಮಸ್ಯೆ ಇದೆ, ಕೆಲವರಿಗೆ ಹಣಕಾಸಿನ ಸಮಸ್ಯೆ ಇದೆ, ಕೆಲವರಿಗೆ ಬೇರೆ ಕ್ಲೈಂಟ್ ಅಟ್ರಾಕ್ಷನ್ ಪ್ರಾಬ್ಲಮ್ ಇರುತ್ತೆ, ಏನೋ ಒಂದಿರುತ್ತಲ್ವಾ. ಸೊ ಅವರವರ ಒಂದು ರಿಕ್ವೈರ್ಮೆಂಟ್ಸ್ಗೆ ಅನುಗುಣವಾಗಿ ಅವರಿಗೆ ಪರ್ಸನಲೈಸ್ಡ್ ಆಗಿರುವಂತಹ ಮಂತ್ರವನ್ನ ನಾನು ದೀಕ್ಷೆಯನ್ನ ಕೊಡ್ತೀನಿ. ಜೊತೆಗೆ ಅವರಿಗೆ ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಇದ್ರದ್ದು ವರ್ತು 2,100 ರೂಪಾಯಿ ಇದೆ. ಸೊ ಇದು ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಇದ್ರ ಹೀಗಾಗಿ ಈ ಒಂದು ಕೋರ್ಸ್ ಸೊ ಕಂಪ್ಲೀಟ್ ನೀವು ತಗೊಂಡ್ರಿ ಅಂತಂದ್ರೆ 11,500 ಪ್ಲಸ್ 7,200 ಟೋಟಲ್ 18,700 ಕಂಪ್ಲೀಟ್ ಆಗಿ ಒಂದು ಪ್ಯಾಕೇಜ್ ತರ ನಿಮ್ಗೆ 6,666 ರುಪೀಸ್ಗೆ ನಾವು ಕೊಡ್ತಾ ಇದೀವಿ. ಇದು ತುಂಬಾ ನಿಮ್ಗೆ ಇವಾಗ ನಿಮ್ಗೆ ಅನ್ಸ್ಬೋದು ಇದೇನ್ ಮೇಡಮ್ ಹಿಂಗೆ ಹೇಳ್ತಾ ಇದ್ದೀರಾ ಅಂತ. ಬಟ್ ಇದನ್ನ ಕಲಿತ ಮೇಲೆ, ಇದನ್ನ ನಿಜವಾಗ್ಲೂ ನೀವು ಬಳಸಿದ ಮೇಲೆ ನನಗೆ 21 ಡೇಸ್ ಟೈಮ್ ಕೊಡಿ. ನಿಮ್ಮ ಸಮಯವನ್ನ 21 ದಿನ ನನಗೆ ಕೊಡಿ. ನಿಮ್ಮಲ್ಲಿ ಎಷ್ಟು ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ಅಂತ ಆಮೇಲೆ ನೀವೇ ಹೇಳ್ತೀರಂತೆ. ಓಕೆ, ಸೊ ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ಅರ್ಲಿ ಬರ್ಡ್ ಆಫರ್ ನೆಕ್ಸ್ಟ್, ಬಿಕಾಸ್ ನಾಳಿದ್ದೇ ಕ್ಲಾಸ್ ಇರೋದ್ರಿಂದ. ಸೊ ಸಾಮಾನ್ಯವಾಗಿ ಏನಾಗ್ತಾ ಇತ್ತು ಅಂದ್ರೆ ಲಾಸ್ಟ್ ಮೂಮೆಂಟ್ ವರ್ಗು ನನಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಂದ್ರೆ ಕ್ಲಾಸ್ ಶುರು ಆದ್ಮೇಲೆ ನನಗೆ ರಿಜಿಸ್ಟ್ರೇಷನ್ ಎಷ್ಟೋ ಸಲ ಬರ್ತಾ ಇತ್ತು. ಸೊ ಅದಕ್ಕೆ ಸ್ವಲ್ಪ ಎಲ್ಲಾರನ್ನೂ ಮೋಟಿವೇಟ್ ಮಾಡೋಣ ಅನ್ನೋ ಉದ್ದೇಶದಿಂದ ನೆಕ್ಸ್ಟ್ 24 hours ಒಳಗೆ ಯಾರೆಲ್ಲ ಪೇಮೆಂಟ್ ಮಾಡ್ತಾರೋ, ಅಂದ್ರೆ ನಾಳೆ ರಾತ್ರಿ 10 ಗಂಟೆ ಒಳಗಡೆ ಯಾರೆಲ್ಲ ಪೇ ಮಾಡ್ತಾರೋ ಅವರಿಗೆ ಪರ್ಸನಲೈಸ್ಡ್ ಮನಿ ಯಂತ್ರವನ್ನ ಅವರ ಡೇಟ್ ಆಫ್ ಬರ್ತ್, ನೇಮ ಇದರ ಒಂದು ಬೇಸಿಸ್ ಮೇಲೆ ನಾನೇ ಅವರಿಗೆ ಕ್ರಿಯೇಟ್ ಮಾಡಿ, ಎನರ್ಜೈಸ್ ಮಾಡಿ, ಅದನ್ನ ಲ್ಯಾಮಿನೇಟ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಇದು ಕೂಡ ನಿಮ್ಗೆ ಆಫರ್ ಆಗಿ ಸಿಗುತ್ತೆ. ಇದು ವರ್ತ್ ಬಂದು 2,100 ಇದೆ. ಸೊ ಇದಿಷ್ಟು ಆಫರ್ಸ್ ನಿಮ್ಗೆ ಕೇವಲ 6,666 ರೂಪಾಯಲ್ಲಿ ಸಿಗ್ತಾ ಇದೆ. ಸೊ ತಡ ಮಾಡಬೇಡಿ, ಬೇಗ ರಿಜಿಸ್ಟರ್ ಆಗಿ. ಬಿಕಾಸ್ ಇದೊಂದು ತುಂಬಾ ಬ್ಯೂಟಿಫುಲ್ ಆದಂತಹ ಜರ್ನಿ ಅಂತ ಹೇಳ್ತೇನೆ. ಬಿಕಾಸ್ ನನಗೆ ಈ ಒಂದು ಕರುಣಾ ರೇಖೆಯಿಂದ ತುಂಬಾ 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 ಬೆನಿಫಿಟ್ಸ್ ಆಗಿದೆ. ಜೊತೆಗೆ ನನ್ನ ಹತ್ರ ಯಾರ್ಯಾರು ಕಲ್ತಿದಾರೋ ಅವರೆಲ್ಲರಿಗೂ ಅದೇ ಬೆನಿಫಿಟ್ಸ್ ಆಗಿದೆ. ಹಾಗಾಗಿ ಆ ಬೆನಿಫಿಟ್ಸ್ ನಿಮಗಳಿಗೂ ಸಿಗ್ಬೇಕು. ನಾನು ಏನನ್ನ ಇವತ್ತಿನ ದಿನ ಪಡ್ಕೊಂಡಿದೀನೋ ಅದನ್ನು ಅದೆಲ್ಲವನ್ನ ನೀವು ಪಡ್ಕೋಬೇಕು. ಆ ಸುಖ, ಸಂಪತ್ತು, ಖುಷಿ, ನೆಮ್ಮದಿ, ಮೇಯ್ನ್ ಆಗಿ ನೆಮ್ಮದಿ, ಅದು ನಿಮಗೆ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ಈ ಎಲ್ಲ ಆಫರ್ಸ್ ನ ಕೊಡ್ತಾ ಇದೀನಿ. ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಅಮೂಲ್ಯವಾದಂತಹ ಟೈಮ್ ಅನ್ನ ಆಲ್ರೆಡಿ ಪಾಪ ಎಲ್ಲರಿಗೂ ಡಿನ್ನರ್ ಟೈಮ್ ಕ್ರಾಸ್ ಆಗೋಯ್ತು. ಆದ್ರೂ ಕೂಡ ಪಾಪ ಎಲ್ಲರೂ ನನ್ನ ಇಷ್ಟು ಪೇಷನ್ಸ್ ಇಂದ ಕೇಳ್ಕೊಂಡು ಕೂತಿರೋದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್. ಏನಾದ್ರೂ ಕ್ವೆಶನ್ಸ್ ಇದ್ರೆ ಕೇಳ್ತಾ ಹೋಗಿ. 1 ನಿಮಿಷ ನಾನು ಶೇರಿಂಗ್ ಸ್ಟಾಪ್ ಮಾಡ್ತೀನಿ. ಮೇಡಮ್, ವಾಟ್ ಅ ವಂಡರ್ಫುಲ್ ಜರ್ನಿ. ನಾನು ಹೇಳ್ಬೇಕಾದ್ರೆ ವಂಡರ್ಫುಲ್ ಜರ್ನಿ ಅಂತ ಹೇಳಿಲ್ಲ. ಫ್ರಮ್ ದ ಟೈಮ್ ಬೀಯಿಂಗ್ I have to be thankful for Shweta for introducing me to you, and wonderful journey. Yeah, person who was not able to earn even 20,000 rupees today, he is able to earn 5 lakhs per month, means that is all the credits will go to Rashmi madam. ಇಲ್ಲ ಸರ್, ಅದು All the credits will ನಿಮ್ಮ go to ಒಂದು this because ಡೆಡಿಕೇಶನ್ ಸರ್. I'm telling you, what happens is ಚಾತು ತಂತಂತೆ ನಿಮ್ ವಿಡಿಯೋಸ್ ಏನೇನ್ ಇದೆಯೋ ಅದನ್ನೆಲ್ಲ ಸ್ಟೋರ್ ಮಾಡ್ಕೊಂಡು ಹಾರ್ಡ್ ಡಿಸ್ಕ್ ನಲ್ಲಿ ಶತವಾಗಿ ನಾನು ಪ್ರಾಕ್ಟೀಸ್ ಮಾಡಿ 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 ಅದನ್ನ ಮನಂದಟ್ಟು ಮಾಡ್ಕೊಂಡು ಇವನ್ ಸ್ವಾಧ್ಯಾಯನು ಸುಮಾರು ವೇದಿಕೆನಲ್ಲಿ ನಾನು ಕೊಟ್ಟು hundreds and thousands of people and giving them the course free of cost sometimes. ಹಂಗಾಗಿ all the credits has to go to you. ಗುರುವಿನ ಗುಲಾಮನಾಗುವ ತನಕ ಮುಕ್ತಿ ದೊರೆಯುವುದಿಲ್ಲ ನಿನಗೆ ಅಂತಾರಲ್ಲ, ಹಂಗೆ all the credits has to go to you. There is nothing with me. Everything will go to you.
ಸರ್ ನಂಗೆ ತುಂಬಾ ಖುಷಿ ಆಯ್ತು. ಶ್ವೇತಾ ಹೇಳಿದ್ರು ನಿಮ್ಗೆ ನಿತಿಕಾ ಮೇಡಮ್ ತುಂಬಾ ಹೆಲ್ಪ್ ಮಾಡ್ತಾ ಇದಾರಂತೆ, ನಿತಿಕಾ ಏಂಜಲ್. ನಂಗೆ ತುಂಬಾ ಖುಷಿ ಆಯ್ತು. ಅಲ್ಲ ನಾನು ಹೇಳಿದ್ರೆ ಮೇಡಮ್, ನಾನು ಹೇಳ್ತಿದ್ದಲ್ಲ, ಪರ್ಸನ್ ವಾಸ್ ನಾಟ್ ಏಬಲ್ ಟು ಮಂತ್ ನಲ್ಲಿ 5 lakhs 10 lakhs ಅರ್ನ್ ಮಾಡೋಂತ ಒಂದು ಕೆಪಾಸಿಟಿ ಬಂದಿದೆ ಅಂದ್ರೆ ಆಲ್ ದ ಕ್ರೆಡಿಟ್ಸ್ ಹ್ಯಾವ್ ಟು ಗೋ ಟು ಯು. ದಟ್ಸ್ ಆಲ್. ನಥಿಂಗ್ ಇಸ್ ಇನ್ ಮೈ ಹ್ಯಾಂಡ್. ನಿತಿಕನ್ಗೆ ಥ್ಯಾಂಕ್ ಯು ಹೇಳಿ ಸರ್. ನಿತಿಕಾ ಏಂಜಲ್ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ನಿಂತಿಕಾ. ಅವಳು ಒಂದ್ಸಲ ನಮ್ ಕೈ ಹಿಡಿದ್ರೆ ಯಾವತ್ತೂ ಬಿಡ. ಬಟ್ ನಮ್ಗೆ ಆ ನಂಬಿಕೆ ಇರ್ಬೇಕು. ನೀವ್ ನಂಬಿಕೆ ಇಟ್ಟು ಮಾಡ್ತಾ ಇದೀರಾ. ಒಳ್ಳೇದಾಗ್ಲಿ ಸರ್. ಮೇಡಮ್ ಇವಾಗ ಇನ್ನೊಂದೇನ್ ಗೊತ್ತಾ, BP ಇತ್ತು, ಶುಗರ್ ಇತ್ತು, ಡಯಾಬಿಟಿಸ್ ಇತ್ತು, ಎಲ್ಲ ಇತ್ತು. ಎಲ್ಲ ಮಾಯ ಆಗೋಯ್ತು. ನೀವು ಹೇಳ್ಕೊಟ್ಟಿರೋ ಕೋರ್ಸ್ಗೆ ಡಾಕ್ಟರ್ ಸರ್ ಅಷ್ಟಾನಿಷ್ಟ ಏನಾಯ್ತಪ್ಪ ನಿಮ್ಗೆ, ಏನು ಇಲ್ವಲ್ವಲ್ಲ ಅಂತಾರೆ. ಅವರೇ ಆಶ್ಚರ್ಯ ಆಗ್ಬಿಟ್ಟಿದ್ದಾರೆ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಒಂದೇ ಒಂದು ಮಾತಾಡಿ ಹೇಳ್ಬೇಕು ಅಂದ್ರೆ, ಯಾರ್ಯಾರು ಇದಾರೋ ಇಲ್ಲಿ ವೇದಿಕೆಯಲ್ಲಿ ಇದಾರೋ, ಡೋಂಟ್ ಸಿ ಎ ಸೆಕೆಂಡ್ ಥಾಟ್. ಮನಿ ಏನು ನಾಟ್ ಇಮ್ಮಿಟೀರಿಯಲ್. ನಾವ್ ಎಷ್ಟೋ ಯಾವಾಗಲೂ ಅರ್ನ್ ಮಾಡ್ಬೋದು. ಬಟ್ ದ ಕೋರ್ಸಸ್ ದಟ್ ವಿ ವಿಲ್ ಗೆಟ್ ಫ್ರಮ್ ಯು ನೋ, ಇಟ್ ಕೆನಾಟ್ ಬಿ ಕಂಪೇರ್ಡ್. ಗೊತ್ತಾ, ವಿ ಹ್ಯಾವ್ ಸ್ಪೆಂಟ್ lakhs of rupees ಆನ್ ಸಮ್ ಕೋರ್ಸಸ್. ಬಟ್ ಈ ಒಂದು ಸ್ಮಾಲ್ ಅಮೌಂಟ್ ಚಾರ್ಜ್ ಮಾಡಿ ನೀವು ಹೇಳ್ಕೊಡ್ತೀರಲ್ಲ, ದಟ್ ಇಸ್ ಯುವರ್ ಗ್ರೇಟ್ನೆಸ್ ಮೇಡಮ್. ನಾನು ಹೇಳೋದು. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ಎಸ್, ಬೇರೆ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಏನಾದ್ರು ಕೋರ್ಸ್ ಬಗ್ಗೆ ಡೌಟ್ ಇದೆಯಾ, ಅಥವಾ ಬೇರೆ ಏನಾದ್ರು ಡೌಟ್ ಇದ್ರು ಕೇಳಿ. ಇನ್ ಜನರಲ್ ಏನಾದ್ರು ಇದ್ರು ಕೇಳ್ಬೋದು. ಓಕೆ. ಸೊ ಮೇಡಮ್ ಯಾವತ್ತಿಂದ ಶುರು ಆಗುತ್ತೆ ಮೇಡಮ್ ಇದು? ನಾಳಿದ್ದು ಸರ್, ಗುರುವಾರ. ಓಕೆ ಆಯ್ತು. ನಾಳೆ ಇದಿತ್ತಲ್ಲ, ಗುರು ಪೂರ್ಣಿಮೆ ಇತ್ತಲ್ಲ, ನಾಳೆನೇ ಶುರು ಮಾಡ್ಬೋದಾಯ್ತು. ನಾಳೆ ಸ್ವಲ್ಪ ಬಿಸಿ ಇದ್ದೀನಿ ಸರ್, ಪೌರ್ಣಮಿ. ಓಕೆ ಆಯ್ತು ಮೇಡಮ್, ಆಯ್ತು. ಥ್ಯಾಂಕ್ ಯು. ಓಕೆ. ಸೊ ಬೇರೆ ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಗ್ರೂಪ್ ಅಲ್ಲೂ ಕೇಳ್ಬೋದು, ಅಥವಾ ನನ್ನ ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬೋದು. ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ. ಮಮತಾ ಹೇಳಿಪ್ಪ, ಹೇಳಿ ಮಮತಾ. ಕಾಲ್ ಮಾಡ್ಬೇಕಾಗಿತ್ತು. ಊಟ ಮಾಡ್ಕೊಂಡ್ಬಿಡ್ತೀನಿ. 9:30 ಮಾಡ್ತೀರಾ?